ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್. ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನದಿಂದ ಕ್ಯಾನ್ಸರ್ ಸಂಭವಿಸುತ್ತದೆ. ಅದು ಜೀವವನ್ನೇ ತೆಗೆಯುತ್ತದೆ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಟ್ಸ್ ಇಂಜುರಿಯಸ್ ಟು ಹೆಲ್ತ್. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್. ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. என்னோடு சேர்ந்து வாழும் பாக்கியம் இனி உனக்கு கிடையாது. சுவாமி, சோதித்தது போதும். இனி வேதனையை என்னால் தாழ முடியாது. ஏற்றுக்கொள்ளுங்கள். சக்தி, உன் நிலைமை மறந்து தச்சன் மகள் என்ற பாசத்தால் தவறு செய்து விட்டாய். இதற்கு தக்க தண்டனை நீ என்னை பிரிந்திருக்க வேண்டியது. தவறு செய்வது மனித இனம், மன்னிப்பது தெய்வீக குணம் என்று உலகிற்கே உபதேசம் செய்த தாங்களா இப்படி பேசுகிறீர்கள்? உன் தவறுக்கு மன்னிப்பே கிடையாது. போ. அப்படி முடிவு கட்டி விடாதீர்கள். என்னை பிரிந்து தனிமையில் இருக்க வேண்டாம். உன் துணை இனி எனக்கு தேவையில்லை. போ. உலகில் இனி நாமே தனித்து இயங்கிக் கொள்வோம். சிவம் தான் உலகில் சிறந்தது. இல்லை, சக்திதான் உலகில் உயர்ந்தவள். சிவம் இல்லையே சக்தி இல்லை. சக்தி இல்லையே சிவம் இல்லை. ಏ ಸತ್ತಿ, ಅಪ್ಪ ನಿನ್ ಫೋನ್ಗೆ ಹುಡುಗನ ಫೋಟೋ ಕಳಿಸಿದ್ದಾನಮ್ಮ, ನೋಡ್ಬಿಟ್ಟು ಹೇಳು. ಕಾಫಿ ಆರೋಗ್ಯಕ್ಕಿಂತ ಮುಂಚೆ ಕುಡಿ, ಆಯ್ತಾ? ಫೋಟೋನ್ ಹಿಡ್ಕೊಂಡು ಹೇಗೆ ಕಂಡಿಡ್ದೆ? ಈ ಹುಡುಗರಿದಾರಲ್ವಾ, ನಾನ್ ಚೆನ್ನಾಗಿದ್ದೀನಿ ಅಂತ ಯಾವ ಒಂದ್ ಫೋಟೋ ತಗೊಂತಾರೋ ಆ ಒಂದೇ ಫೋಟೋನ ಫೇಸ್ಬುಕ್, ಇನ್ಸ್ಟಾ ಅಂತ ಎಲ್ಲಾ ಡಿಪಿಲೂ ಹಾಕ್ತಾರೆ. ಅದನ್ನ ಇಟ್ಕೊಂಡೇ ಕಂಡು ಹಿಡ್ದೆ. ಆರ್ಕೌಡೆ ಬಿದ್ರೆ ಚಂದ್ರ ಇರ್ತಾನೆ. ರಾಯಲ್ ಎನ್ಫೀಲ್ಡ್ ಥಂಡರ್ಬರ್ಡ್ ಇಟ್ಕೊಂಡಿದ್ದಾನೆ ಕಣೆ. ನಾಗದೋಷ ಏನೂ ಇಲ್ಲ. ಬೆಲೆನು ಬ್ಲೂ ಕಲರ್ ಕಾರ್ ಇಟ್ಟಿದ್ದಾನೆ. ಈ ಜಾತಕದಲ್ಲಿ ಗ್ರಹಚಾರಗಳು ತುಂಬಾನೇ ಮುಖ್ಯ. ಸಿಟಿಎಸ್ ಸಿರಿಶ್ರೀ ಐಟಿ ಪಾರ್ಕ್, ಚೆನ್ನೈ. ಅದ್ರಲ್ಲಿ ಹುಟ್ಟಿದ್ದು ಒಳ್ಳೇದೇ ಅಲ್ವಾ? ಹಾಗಿದ್ರೆ ತೊಂದ್ರೆ ಇಲ್ಲ, 5 ಡಿಜಿಟ್ ಸ್ಯಾಲರಿನೇ.
ಸ್ವಾಮಿ ಸ್ವಾಮಿ ಒಂದು ನಿಮಿಷ ಬ್ಯಾಲೆನ್ಸ್ ತಗೋತೀನಿ. ಅಳಿಯಂದ್ರು ಮದುರೈನಲ್ಲಿ ಒಂದು ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಅಕ್ಕ ತಂಗಿ ಅಂತ ಯಾರೂ ಇಲ್ಲ. ಹಾಗಾಗಿ ಭಾವ ಮಕ್ಕಳು ಅಂತ ಯಾವುದೇ ತಲೆನೋವು ಕೂಡ ಇಲ್ಲ. ಒಬ್ಬನೇ ಒಬ್ಬ ತಮ್ಮ ಇದ್ದಾನೆ, ಕಾಲೇಜಲ್ಲಿ ಓದ್ತಾ ಇದ್ದಾನೆ. ನಿಮ್ ಅಪ್ಪ ಇದ್ದಾಗ ನೀನೇನು ಮಾಡಕ್ಕಾಗಲ್ಲ ಅಂತ ಗೊತ್ತಲ್ವಾ? ಅವನನ್ನ ನೋಡಿದ್ರೆ ರಗಡ್ ಬಾಯ್ ತರಾನು ಕಾಣಿಸಲ್ಲ, ಚಾಕ್ಲೇಟ್ ಬಾಯ್ ತರಾನು ಇಲ್ಲ. ಖಂಡಿತ ಯಾವ್ದೋ ಒಂದ್ ಗುಗ್ಗು ಆಗಿರ್ಬೇಕು. ಹೇಳ್ದೇನೆ ನೀನ್ ಅವನ ಕಟ್ ಹಾಕೋ. ಧಾರಾಳವಾಗಿ ಮದುವೆ ಮಾಡಬಹುದು. ಧಾರಾಳವಾಗಿ ಮದುವೆ ಆಗ್ಬೋದು. ಚೆನ್ನೈನಲ್ಲಿ ಮನೆ ಯಾವಾಗ ತಗೋತಿದ್ದೀರಾ? ತಗೊಂಡ್ಬಿಡೋಣ ಬಿಡಿ, ಅದಕ್ಕೆಲ್ಲ ಏರ್ಪಾಟ್ಗಳು ಮಾಡ್ತಾ ಇದೀವಲ್ಲ. ಅವ್ರು ಯಾಕೆ ನಿಂತೇ ಇದ್ದಾರೆ? ಕುತ್ಕೊಳ್ಳೋಕೆ ಹೇಳ್ಬೋದಲ್ಲ? ಕುತ್ಕೋ. ಕೂತ್ಕೋ. ಲೋ ತಗೊಳ್ಳ. ಏಯ್ ಅಣ್ಣ ನಿನಗೆ ಓವರ್ ಆಗ್ಲಿಲ್ಲ. ಪರವಾಗಿಲ್ಲ ಬಿಡಿ, ಇದು ನಿನಗೆ ಗೊತ್ತಾಗಲ್ಲ. ಮೇಲೆ ಕೂತ್ಕೊಳ್ಳೋ. ಇಲ್ಲಮ್ಮ, ಅವರು ಕೆಳಗೆ ಕೂತಿದ್ದಾರೆ ಅಂದ್ರೆ ನಾವು ಕೆಳಗೆ ಕೂತ್ಕೊಳ್ಳೋದೇ ಅಲ್ವಾ ಈಕ್ವಾಲಿಟಿ? ಏಯ್, ಆ ಚೇರ್ ತಗೊಂಡು ಬಂದು ಹಾಕು. ಚೇರ್ ಬಂತಮ್ಮ, ಮೇಲ್ ಕೂತ್ಕೋ. ಕೂತ್ಕೊಳ್ಳಿ. ಈಗ ಸರಿನೇನಪ್ಪ? ಕೂತ್ಕೋ. ಸರಿ ಸರಿ. ದೊಡ್ಡವರು ಅಂಬೇಡ್ಕರ್ ಓಕೆ, ಈ ವಯಸ್ಸಾದವರು ಇದ್ಯಾಕೋ ಟೇಸ್ಟ್ ಡಿಫ್ರೆಂಟ್ ಆಗಿದೆಯಲ್ಲ? ಅವರು ಕಾರ್ಲ್ ಮಾರ್ಕ್ಸ್. ಹಾ, ಕಾರ್ಲ್ ಮಾರ್ಕ್ಸ್. ಇನ್ನೇನಂತೆ, ಹೂ ಮುಡ್ಸೋದಲ್ವಾ? பண்றீங்க? என்னமோ எலெக்ஷன்ல ஓட்டு கேட்கற மாதிரி இப்படிங்கிறீங்க அப்படிங்கிறீங்க. ஒரு பொண்ணை காலங்காத்தால பார்த்து குட் நைட் அப்படின்னு ஸ்டைலா சொன்னா வார வந்துட்டு போறா. அது சரி,
ಲವ್ ಇದೆಲ್ಲ ನಮಗ್ ಬೇಕಾ ಗೋಬಿ? ಮುಚ್ಕೊಂಡು ಹೋಗೋ. ಸರಿ ಹೋಗ್ತೀನಿ. ಶಕ್ತಿ, ಬಾಯ್ಲಿದೆ ನೋಡು. ಚೆನ್ನಾಗಿದೆಯಲ್ಲ, ಕ್ಯೂಟ್ ಆಗಿ ಮಾಡ್ರನ್ ಆಗಿ. ಇಲ್ವಾ? ಚೆನ್ನಾಗೇ ಇದೆಯಲ್ಲ. ಇರು, ನಾನು ಚೇಂಜ್ ಮಾಡ್ಕೊಂಡು ಬರ್ತೀನಿ. ಚೇಂಜ್ ಮಾಡ್ಕೊಂಡ? ಅಯ್ಯೋ, ಯಾವ್ದು ಹಾಕೋತಾಳು ಅಂತ ಗೊತ್ತಿಲ್ವೇ. ಶಿವ, ಚೆನ್ನಾಗಿದೆ. ನಿನಗಿಷ್ಟ ಆದರೆ ಮಾಡರ್ನ್ ಡ್ರೆಸ್ ಕೂಡ ಟ್ರೈ ಮಾಡು. ನನಗೇನು ತೊಂದರೆ ಇಲ್ಲ. ಡ್ರೆಸ್ಸಸ್ ಇರೋದು ಕಂಫರ್ಟ್ಗೆ. ಅದನ್ನ ಗ್ಲಾಮರ್ ಆಗಿ ಹಾಕೊಂಡ್ರೆ ಫ್ರೀಡಮ್ ಅಂತ ಅಲ್ಲ. ಇವಾಗ ನಾನು ಹಾಕೊಂಡಿರೋದೇ ನನ್ಗೆ ಹಿಡ್ಸಿದೆ. ಶಕ್ತಿ, ನಿನಗೇನಾದರೂ ಹನಿಮೂನ್ಗೆ ಎಲ್ಲಾದರೂ ಹೋಗಬೇಕು, ಐ ಮೀನ್ ಹನಿಮೂನ್ ಡೆಸ್ಟಿನೇಷನ್ ಆ ಥರ ಏನಾದರೂ ಆಸೆ ಇದೆಯಾ? ಪೋರ್ಬಂದರ್. ಅಂಬೇಡ್ಕರ್ ಹುಟ್ಟಿದ ಜಾಗ ಅದು. ಏನು? ಶಕ್ತಿ, ನಾನು ಆ್ಯಕ್ಚುಲಿ ಸ್ಮೋಕ್ ಮಾಡ್ತೀನಿ. ನಿನಗೇನೂ ಪ್ರಾಬ್ಲಮ್ ಇಲ್ಲ ತಾನೆ? ನನಗೂ ಒಂದು ಕೊಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಏಯ್ ಶಕ್ತಿ, ಏಯ್ ನಿಂತ್ಕೋ. ಏಯ್, ನಿಮ್ಮಪ್ಪ ತುಂಬ ಸ್ಟ್ರಿಕ್ಟು ಅಂತ ಹೇಳ್ತಿದ್ರು. ನಮ್ಮಪ್ಪ ಅಂದರೆ ನನಗೆ ತುಂಬ ಇಷ್ಟ ಶಿವ. ನನಗೆ 13 ವರ್ಷ ಆಗೋವರೆಗೂ ನನ್ನ ರಾಣಿ ಥರ ನೋಡ್ಕೋತಿದ್ರು. ಆದರೆ ಯಾವಾಗ ನಾನೊಂದು ಏಜಿಗೆ ಬಂದನೋ ಆವಾಗಲಿಂದ ಅವರು ನನ್ನ ಮಗಳು ಅಂತ ಮರೆತು ನಾನು ಒಂದು ಹೆಣ್ಣು ಅಂತ ನೋಡ್ತಾಯಿದ್ರು. ನಾನೇನಾದರೂ ಆಗಲ್ಲ ಮಾಡಲ್ಲ ಅಂತ ಹೇಳಿದ್ರೆ, ಏನೇ ಈ ಥರ ಮಗಳನ್ನ ಬೆಳೆಸಿದ್ಯಾ ಅಂತ ಅಮ್ಮಂಗೆ ಹೊಡಿತಾಯಿದ್ರು. ನನಗೆ ಅಂತ ತುಂಬ ದೊಡ್ಡ ಆಸೆ ಕನಸು ಅಂತ ಏನೂ ಇಲ್ಲ. ಮನೇಲಿರೋ ಗಂಡಸರು ಹೀಗೆ ಹೇಳ್ತಾರಾ ಹಾಗೆ ಹೇಳ್ತಾರಾ ಅಂತ ಹೆದರ್ಕೊಳ್ದೆ ನನಗಿಷ್ಟ ಆಗೋ ಹಾಗೆ ನೆಮ್ಮದಿಯಾಗಿ ಬದುಕಬೇಕು. ನಾರ್ಮಲಾಗಿ ಹುಡುಗರಿಗೆಲ್ಲ ಹುಡುಗಿರು ಕ್ಯೂಟಾಗಿ ಅವ್ರು ಹೇಳಿದ ಕೇಳ್ದಾಗಿದ್ರೆ ಸಾಕು. ಆದರೆ ನಾನು ಆ ಥರ ಅಲ್ವೇ ಅಲ್ಲ. ಅದಕ್ಕೆ ನಿನಗೆ ನಾನು ಇಷ್ಟ ಆದ್ನ ಅನ್ನೋದು ಗೊತ್ತಿಲ್ಲ ನನಗೆ. ಒಂದು ನಿಮಿಷ.
ಬೆರೆತಂತೆ ಬೆರೆತು ಜೊತೆಗೂಡಿ ಹೊಸದೊಂದು ವರುಷ ಹೊಸದೇನು ಹರುಷ ನೀರುವ ಬದುಕೆ ಬಲು ಮೋಡಿ ಇನ್ನು ನಾನು ನೀನು ಸಿಹಿ ಹಾಲು ಜೇನು ಬೆರೆತಂತೆ ಬೆರೆತು ಜೊತೆಗೂಡಿ ಹೊಸದೊಂದು ವರುಷ ಹೊಸದೇನು ಹರುಷ ನೀರುವ ಬದುಕೆ ಬಲು ಮೋಡಿ ಮರೆತೋದೆ ನನ್ನೇ ಮರೆತೋದೆ ನೀನಿರಲು ಎದುರು ಮರೆತೋದೆ ಸಲುಗೆಯಲ್ಲಿ ಸೇರಿ ಬರಲಿ ನನ್ನೆದೆಯಾರ ಮನೆಗೆ ಸವಿಗನಸ ಮೀರಿ ಮನವೇ ಹೊರಟಿಹುದು ಮೆರವಣಿಗೆ ಜೊತೆಯಾಗೆ ಇದ್ದರೂ ಸಾಕು ಗೋಪುರದ ಥರವು ಈ ಪ್ರೀತಿ ಕವಿತೆಗಳ ಬರೆದು ಬರೆದು ಕಣ್ಣಲ್ಲೇ ಅಡಗಿಸಿದೆ ನಡುರಾತ್ರಿ ಸನಿಹಕ್ಕೆ ಬರುತ್ತಾ ಬಿಸಿ ಉಸಿರ ಬೆಳಗಿಸಿದೆ ಒಂದೇ ಒಂದು ಸ್ಪರ್ಶದ ಸೆರೆಸಾಕು 10 ಜನ್ಮ ಬೇಡನು ನಾನು ಬಚ್ಚಿ ಇಡುವೆ ಹೃದಯದಿ ನಿನ್ನ ಕ್ಷಣ ಕೂಡ ಕೊಡದೆ ಚಿಂತೆ ಕೈಯ ಬಿಡದೆ ನಾನು ಎಂದು ಹೊತ್ತು ನಡೆವೆ ಮಗುವ ಹಾಗೆ ಪ್ರೀತಿ ಎಂದರೇನು ಎಂದು ಊರಿಗೆಲ್ಲ ತೋರುವೆ ನಾನು ನಿನ್ನ ಒಳಗೆ ನನ್ನನೆ ನಾನು ಕಂಡುಕೊಳ್ಳುವೆ ಇನ್ನು ನಾನು ನೀನು ಸಿಹಿ ಹಾಲು ಜೇನು ಬೆರೆತಂತೆ ಬೆರೆತು ಜೊತೆಗೂಡಿ ಹೊಸದೊಂದು ವರುಷ ಹೊಸದೇನು ಹರುಷ ನೀರುವ ಬದುಕೆ ಬಲು ಮೋಡಿ ಇನ್ನು ನಾನು ನೀನು ಸಿಹಿ ಹಾಲು ಜೇನು ಬೆರೆತಂತೆ ಬೆರೆತು ಜೊತೆಗೂಡಿ ಹೊಸದೊಂದು ವರುಷ ಹೊಸದೇನು ಹರುಷ ನೀರುವ ಬದುಕೆ ಬಲು ಮೋಡಿ ಇನ್ನು ನಾನು ನೀನು ಸಿಹಿ ಹಾಲು ಜೇನು ಬೆರೆತಂತೆ ಬೆರೆತು ಜೊತೆಗೂಡಿ ಹೊಸದೊಂದು ವರುಷ ಹೊಸದೇನು ಹರುಷ ನೀರುವ ಬದುಕೆ ಬಲು ಮೋಡಿ ಹ್ಯಾಪಿ ಫಸ್ಟ್ ಮಂತ್ ಆನಿವರ್ಸರಿ. ಇದು ನಿನ್ ಮನೆ. ಇಲ್ಲಿ ಯಾರು ನಿನ್ನ ಪ್ರಶ್ನೆ ಮಾಡೋಕ್ ಬರಲ್ಲ. ನಿನಗಿಷ್ಟ ಬಂದ ಹಾಗಿರ್ಬೋದು. ನಿನ್ನೆ ನಾನು ರಾಣಿ ತರ ನೋಡ್ಕೋತೀನಿ. ಒಂದ್ ನಿಮಿಷ. ಏನು ಬಾಯ್ಲಿ. ನಿನ್ ಜೊತೆ ನಾನು 400 ವರ್ಷ ಬದುಕಬೇಕು ಶಿವ. ಏನೇ ಕರೆಂಟ್ ಹೋಯ್ತು? ಬಂಧಿಸಿ ಬಂಧಿಸಿ ಬೇಕೇ ಬೇಕು. ಏನ್ ಸರ್ ಇಷ್ಟು ಸಹಾಯ ಮಾಡಲ್ಲ ಅಂತ ಹೇಳ್ತೀರಾ? ಹೋಗಿ ಸರ್. ಸರ್ ಇವ್ರು ಎಲ್ಲಿರ್ತಾರೆ? ಅಲ್ಲಿ ಮುಂದೆ ಅಂಗಡಿ ಹತ್ರ ಇರ್ತಾರೆ ನೋಡಿ. ಆಗೋದಿಲ್ಲ ಅಂತ ಹೇಳ್ತಾ ಇಲ್ವಾ? ಅಯ್ಯೋ ಸ್ವಲ್ಪ ನೋಡಿ ಸರ್. ಸರ್ ಇವ್ರು ನೋಡಿದ್ದೀರಾ? ನಾನು ನೋಡಿಲ್ಲ, ಆದ್ರೆ ನಾನೇ ಅದು. ಸರ್ ಸರ್ ನೀವು ನಿಜವಾಗ್ಲೂ ಲಾಯರೇನಾ? ಅದಕ್ಕೋಸ್ಕರ 24 ಗಂಟೆ ಕೋಟ್ ಹಾಕೊಂಡೆ ತಿರ್ಗಕ್ಕಾಗಲ್ಲ ಸರ್. ಚಿದಾ
ಸರ್ ನಮ್ಮ ಸಿದ್ದು ಕೇಸ್ ಏನಾಗಿದೆ ಅಂತ ಸ್ಟೇಟಸ್ ತಿಳ್ಕೊಂಬಹುದು. ಓಕೆ ಸರ್. ನಿಮಗೆ ನೋಟ್ರಿ ಸಿಗ್ನೇಚರ್ ಬೇಕಂದ್ರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನಿಗೆ ಮಾಡಕ್ಕೆ ಹೇಳ್ತೀನಿ ಬನ್ನಿ. ಹಾಗಾದ್ರೆ ನೀವು ಲಾಯರ್ ಅಲ್ವಾ? ನಾನು ಲಾಯರೇ ಸರ್, ಆದರೆ ಈಗ ಸಿಗ್ನೇಚರ್ ಎಲ್ಲ ಮಾಡೋಕ್ಕಾಗಲ್ಲ. ಯಾಕೆ ಹಾಗೆ? ಅದೆಲ್ಲ ಹಾಗೇನೆ ಸರ್, ನಿಮ್ಗೇನು ಬೇಕು ಅಂತ ಮಾತ್ರ ಹೇಳಿ. ಈಗ ನನಗೆ ಲಾಯರೇ ಬೇಕು. ನಾನು ಲಾಯರೇ ಸರ್, ಏನು ಕೇಸು ಅಂತ ಹೇಳಿ ಮೊದಲು. ನನಗೂ ನನ್ನ ವೈಫ್ಗೂ. ಕೂತ್ಕೊಳ್ಳಿ. ಏಯ್ ಚೋಟು, ಟೀ ಕುಡೀರಿ. ಥ್ಯಾಂಕ್ಸ್. ಅದು ಸರಿ, ಎಷ್ಟೊಂದು ಜನ ಲಾಯರ್ಗಳಿರ್ಬೇಕಾದ್ರೆ ಯಾಕೆ ನನ್ನ ಫೋಟೋ ಇಟ್ಕೊಂಡು ಹುಡುಕ್ತಿದ್ದೀರಾ? ನಿಮ್ಮ ಯೂಟ್ಯೂಬ್ ಫಾಲೋವರ್ ಸರ್ ನಾನು. ಒಂದ್ಸಲ ನಿಮ್ಮ ಐ ಡಿ ಇಟ್ಕೊಂಡು ಪೊಲೀಸವ್ರ ಹತ್ರ ಫೈನ್ ಕಟ್ಟದೆ ತಪ್ಪಿಸ್ಕೊಂಡೆ. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಅಂಡ್ ಲವ್ ಮ್ಯಾರೇಜ್. ಇನ್ಸ್ಟಾಗ್ರಾಮಲ್ಲಿ ಹಾಗೆ ಹಾಕ್ಕೊಂಡಿದ್ದೀರಾ? ಅಂತ ಒಂದು ಮದುವೆ ಈ ಜಗತ್ತಲ್ಲೇ ಆಗಲ್ಲ. ಏನು ನಡೀತು ಅಂತ ನಿಜ ಹೇಳಿ ಮೊದಲು. ನನಗೆ ಕಾಫಿ ಕಿಚನಲ್ಲೇ ಇದೆ ಕಣ, ತಗೋ. ಏಯ್, ತಾಳಿಯಲ್ಲಿ ಜ್ಯುವೆಲ್ ಬಾಕ್ಸಲ್ಲಿ ಇದೆ ಕಣೋ. ಲೂಸು. ನಾನೆಲ್ಲೋ ಕಳ್ಕೊಂಡೇನೋ ಅಂತ ಭಯಪಟ್ಟೆ. ಏನಾಯ್ತು? ಏನಿಲ್ಲ. ತಾಳಿ ಯಾಕೆ ಜ್ಯುವೆಲ್ ಬಾಕ್ಸಲ್ಲಿದೆ? ಎಲ್ಲ ಜ್ಯುವೆಲ್ಸು ಅದರಲ್ಲೇ ಇದೆ, ಅದಕ್ಕೆ. ಬೇರೆ ತಾಳಿ ಮಾಡಿಸ್ಕೊಳ್ಳೋರ್ಗೂ ಹಾಕೊಳ್ಳೋಣ ಅಂತಿದ್ದೆ, ಇಲ್ಲಾಂದರೆ ಅಮ್ಮ ಅತ್ತೆ ಏನಾದರೂ ಹೇಳ್ತಾರೆ. ಆದರೆ ಈಗಾಗಲೇ 40 ದಿನ ಆಯ್ತಲ್ಲ, ಇನ್ನೇನಕ್ಕದು? ಆ ಬಾಕ್ಸ್ ಸ್ವಲ್ಪ ಚಿಕ್ಕದಾಗಿದೆ, ಸಾಲ್ತಾ ಇಲ್ಲ. ಸ್ವಲ್ಪ ದುಡ್ಡು ತಗೊಳ್ಳೋಣ. ಇದಕ್ಕೋಸ್ಕರ ನೀವು ಕೋರ್ಟ್ವರೆಗೂ ಬಂದಿದ್ದೀರಾ? ತಾಳಿ ಹಾಕ್ಕೊಂಡಿಲ್ಲ ಅಂದರೆ ಏನು ಸರ್? ಅವರು ನಿಮ್ಮ ಹೆಂಡ್ತಿನೇ ತಾನೇ? ಅಯ್ಯೋ ಇಲ್ಲ ಸರ್, ನಾನು ತಾಳಿ ಹಾಕೇ ಇರಬೇಕು ಅಂತ ಹೇಳಕ್ಕೇನು ಬರಲಿಲ್ಲ. ಈಗ ಹೊರದೇಶದಲ್ಲೇನೋ ತಾಳಿ ಹಾಕ್ಕೊಂಡೇ ಇರ್ತಾರೆ ಮದುವೆ ಆದಮೇಲೆ. ಕರೆಕ್ಟು. ಮತ್ತೇನು ಸಮಸ್ಯೆ? ಆದರೆ ನಮ್ಮಮ್ಮ ಅಕ್ಕ ಎಲ್ಲ ತಾಳಿ ಹಾಕ್ಕೊಂಡೇ ಇರ್ತಾರಲ್ಲ ಸರ್. ಆಗಲೇ ತಾನೇ ಮದುವೆ ಆಗಿದೆ ಅಂತ ಗೊತ್ತಾಗೋದು. ಮದುವೆ ಆದಮೇಲೆ ತಾಳಿ ಹಾಕ್ಕೊಳ್ಳೇಬೇಕಲ್ಲ ಸರ್? ಏನಾಯಿತು ಸರ್? ಏನೂ ಇಲ್ಲ, ನೀವು ಕತೆ ಮುಂದುವರಿಸಿ. ಏ, ನಿನಗೆ ಬುದ್ಧಿನೇ ಇಲ್ವೇನೋ? ರೀಲ್ಸ್ ಮಾಡ್ತಾ ಇದ್ದೀನಿ ತಾನೇ, ಮಧ್ಯದಲ್ಲಿ ಯಾಕೋ ಬಂದೆ? ರೀಲ್ಸ್ ಓಕೆ, ಹೊಟ್ಟೆಗೇನು ಮಾಡಿದ್ಯಾ? ನಾನು ಮಧ್ಯಾಹ್ನ ಆರ್ಡರ್ ಮಾಡ್ಕೊಂಡು ತಿಂದೆ. ನಾನು ಮಧ್ಯಾಹ್ನ ಕ್ಯಾಂಟೀನಲ್ಲೇ ತಿಂದೆ ಕಣೆ. ನೈಟ್ಗೇನು? ಸರಿ, ಬಾ ಮಾಡೋಣ. ಮಾಡೋಣ? ಹೌದು. ಅರ್ಥ ಆಗಿಲ್ಲ. ಬಾ ಮಾಡೋಣ, ಊಟ ಮಾಡ್ಬೇಕಲ್ವಾ? ವೆಜಿಟೇಬಲ್ಸ್ ಕಟ್ ಮಾಡಿಕೊಡು, ನಾನು ಅಡುಗೆ ಮಾಡ್ತೀನಿ. ನೀನು ಪಾತ್ರೆ ಎಲ್ಲ ತೊಳ್ಕೊಡು, ನಾನು ಕ್ಲೀನ್ ಮಾಡ್ಕೋತೀನಿ. ಏಯ್, ಸಂಡೇ ಆದರೆ ಓಕೆ, ಪ್ರತಿದಿನ ಮಾಡೋಕ್ಕಾಗಲ್ಲ, ಟಯರ್ಡ್ ಆಗಿದೆ. ಮತ್ತೆ ನಾನೊಬ್ಳೆ ಎಲ್ಲ ದಿನನೂ ಮಾಡಬೇಕಾ? ನಿನಗೆ ಸುಸ್ತಾಗೋ ಹಾಗೆ ನನಗೂ ಆಗುತ್ತೆ. ಹೊಸ ಗಾಡೀಲಿ ದೂರದ ಊರಿಗೆ ಹೋದ್ರೆ ಸುಸ್ತಾಗಲ್ವಾ? ಇಲ್ಲ, ಯಾಕೆ ಅಂದರೆ ಇಟ್ಸ್ ಮೈ ಚಾಯ್ಸ್. ಅರ್ಥ ಆಯಿತು. ಮದುವೆಗೆ ಮುಂಚೆ ದೊಡ್ಡ ಪುಡ ಹಂಗು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿ ಮದುವೆ ಆದಮೇಲೆ ಏನು ಕಿತ್ತಾಕದೆ ಈಗ ಒದ್ದಾಡ್ಕೊಂಡು ಕೂತಿದ್ದೀರಾ. ಆಮೇಲೆ ಇನ್ನೇನು ಸರ್?
ಯಾವಾಗ ನೋಡಿದ್ರು ಎಲ್ಲದಕ್ಕೂ ಬರೀ ಜಗಳಾನೇ ಸರ್. ಸ್ವಲ್ಪ ಆ ಕಡೆ ಕೂತ್ಕೋ. ಏನಾಯ್ತು? ಏನಿಲ್ಲ. ಏನಾಯ್ತೆ? ನಾನು ಇವಾಗ ಇಲ್ಲಿ ಕೂತ್ಕೊಳ್ಳೋದು ತಪ್ಪಾ? ಗೊತ್ತಿಲ್ಲ ಅಲ್ವಾ, ಯಾಕೋ ಕೇಳ್ತಾ ಇದ್ಯಾ? ಅಲ್ಲ ಹೇಳೋದು ಅಲ್ವಾ, ಅದಕ್ಕೆ 3 ದಿನ ರಜಾನೇ ಆಗ್ಬಿಟ್ಟೆ. ಯಾರಾದ್ರೂ ಹೆಂಡತಿಗೆ ಪೀರಿಯಡ್ಸ್ ಅಂತ 3 ದಿನ ರಜಾ ತಗೋತಾನ? ಲಾಸ್ ಆಫ್ ಪೇ ಅವ್ರ ಅಪ್ಪ ಕೊಡ್ತಾನ? ಹೌದು, ಈ ರೀಲ್ ನನಗೆ ಯಾಕೆ ಕಳಿಸ್ದೆ? ದಡ್ಡ. ಅಲ್ಲಮ್ಮ, ನಿನಗೇನಾದ್ರೂ ಪೀರಿಯಡ್ಸ್ ಇವತ್ತು? ಇಲ್ಲಿ ನೋಡು, ಎಷ್ಟು ಕ್ಯೂಟ್ ಆಗಿ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾನೆ. ಟೈಮ್ 12 ಆಯ್ತು, ಬನ್ನಿ. ಜಿಲ್ಲು ಕ್ಯೂಟ್ ಅಲ್ವಾ? ಮಲಗೋರು ಯಾಕೆ ಮೇಕಪ್ ಹಾಕೊಂಡು ಮಲಗ್ತಾರೆ? ದುಡ್ಡು ಕೊಟ್ಟು ತಗೊಳ್ಳೋನು ರೀಲ್ ಯಾಕೆ ಮಾಡ್ತಾನೆ? ಇದೆಲ್ಲ ಪ್ರಮೋಷನ್ ಶಕ್ತಿ. ನಂಗೆ ಇದ್ರಲ್ಲಿ ಲವ್ ಕಾಣಿಸ್ತಾ ಇದೆ, ನಿನಗೆ ಪ್ರಮೋಷನ್ ಕಾಣಿಸ್ತಾ ಇದೆಯಾ? ಛೀ. ಇಟ್ಸ್ ಮೈ ಚಾಯ್ಸ್, ಇಟ್ಸ್ ಮೈ ಚಾಯ್ಸ್, ಮೈ ಚಾಯ್ಸ್. ಶಿವ, ಮೈ ಚಾಯ್ಸ್. ನಮಗಿಷ್ಟ ಬಂದಾಗ ತಾನೇ ಇರಬೇಕು, ನಮಗಿಷ್ಟ ಬಂದಾಗ ತಾನೇ ಇರಬೇಕು, ನಮಗಿಷ್ಟ ಬಂದಾಗ ತಾನೇ ಇರಬೇಕು. ಕ್ಯೂಟ್ ಆಗಿದೆಯಲ್ವಾ? ಏನ್ ಹೆಸರಿಡೋಣ? ಮಟನ್ ಬಿರಿಯಾನಿ. ನೀವು ರೀಲ್ಸ್ ತುಂಬಾ ನೋಡ್ತೀರಾ, ನಿಮ್ಗೋಸ್ಕರನೇ ಈ ವಿಡಿಯೋ ಇರೋದು. ರೀಲ್ಸ್ ನ ತುಂಬಾ ನೋಡೋದ್ರಿಂದ ಕಾನ್ಸಂಟ್ರೇಷನ್ ಮಿಸ್ ಆಗಿ ನಿಮ್ಗೆ ಚಿಂತೆ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗುತ್ತೆ ಅಂತ ದೊಡ್ಡೋರು ಹೇಳ್ತಾರೆ. ನೀವು ರೀಲ್ಸ್ ನ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇರ್ತೀರಾ ಅಂದ್ರೆ ಅದ್ರ ರಿಲೇಟ್ ಆಗಿರೋ ವಿಷಯಗಳು ಬಂದಾಗ ಅದನ್ನ ತೆಗೆದು ನೋಡೋಕೆ ನಿಮ್ಗೆ ಕಾರಣ ಸಿಕ್ದಂಗ ಆಗುತ್ತೆ. ಅದೇ ತರ ನಿಮ್ಮ ಡೋಪಮೈನ್ ಮತ್ತೆ ಹ್ಯಾಪಿನೆಸ್ ನಡುವೆ ಪ್ರೀತಿ ಇರೋದ್ರಿಂದ ಜನರು ಇನ್ಸ್ಟಾಗ್ರಾಮ್ ನ ಬಳಸಿ ಹಾಳಾಗ್ತಿದ್ದಾರೆ. ಚೆನ್ನೈಯಲ್ಲಿ ಅಶ್ಲೀಲ ವಿಡಿಯೋಗಳನ್ನು ನೋಡುತ್ತಿದ್ದ ಗಂಡ ಹೆಂಡತಿ ಹತ್ತಿರ ಅದೇ ರೀತಿ ನಡೆದುಕೊಳ್ಳಲು ಹೋದಾಗ ಸುತ್ತಿಗೆಯಲ್ಲಿ ಹೊಡೆದು ಹತ್ಯೆಗೈದಿದ್ದಾಳೆ. ಈ ಪ್ರಕರಣದ ಬಗ್ಗೆ ಪೊಲೀಸರು ವಿಚಾರಿಸುತ್ತಿದ್ದು ಎಲ್ಲ ಆಧಾರ ಸಾಕ್ಷಿಗಳು ಹೆಂಡತಿ ಪರವಾಗಿ ಇದೆ ಎಂದು ಮಾಹಿತಿ ಬಂದಿದೆ. ಹೆಂಡತಿ ಪರವಾಗಿ ಆದೇಶ ನೀಡಬೇಕೆಂದು ನ್ಯಾಯಾಲಯಕ್ಕೆ ಜನರು ಒತ್ತಾಯಿಸುತ್ತಿದ್ದಾರೆ. ಕಂಡು ಕೇಳಿರಿಯದ ಈ ಪ್ರಕರಣ ಮಂಡ್ಯ ತಾಲೂಕಿನ ಮಳವಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹೀಗೆ ಮಾಡಿದ್ದು ಸರಿ. ಯಾಕೆ 28,000 ಖರ್ಚು ಮಾಡಿದ್ಯಾ? ಏಯ್, ಕಿರ್ಚ್ಬೇಡ. ಯಾಕೆ 28,000 ಖರ್ಚು ಮಾಡಿದ್ಯಾ? ಕುಟುಂಬ ಅಂದ್ಮೇಲೆ 28,000 ಖರ್ಚಾಗಲ್ವಾ? ಇಲ್ಲ, ಅರ್ಥ ಆಗ್ಲಿಲ್ಲ. ಈ ಮನೆನೇ ನಮ್ಮ ಅಪ್ಪ ಕೊಡ್ಸಿದ್ದು. ಫೋನು, EB, ವೈಫೈ, ಕರೆಂಟ್ ಬಿಲ್ ಅಂತ ಎಲ್ಲದಕ್ಕೂ ನಾನು ದುಡ್ಡು ಕೊಡ್ತಾ ಇದ್ದೀನಿ. ಅದು ಸಾಲದು ಅಂತ ಗ್ರಾಸರೀಸ್ ಇಂದ ಹಾಲ್ವರೆಗೂ ನಾನೇ ತಂದು ಕೊಡ್ತಾ ಇದ್ದೀನಿ. ಅಷ್ಟ್ರ ಮೇಲೂ ಇನ್ನೇನು 28,000? ನಂಗೆ ನೀನ್ ದುಡ್ಡು ಬೇಕಾಗಿಲ್ಲ. ತಗೋ, ನೀನೇ ಇಟ್ಕೋ. ಅದಕ್ಕೆ ಬದಲು ಹೇಗೆ ಇದಾಗುತ್ತೆ? ಹಗಲಲ್ಲೇ ಲೈಟ್ ಹಾಕೊಂಡು ಕೂತಿರ್ತೀಯ, ಕರೆಂಟ್ ಬಿಲ್ ನಿಮ್ಮ ಅಪ್ಪ ಕಟ್ತಾರ? ಶಕ್ತಿನೇ ಹೀಗಿದ್ದಾಳ, ಇಲ್ಲ ನನಗೆ ಹಾಗೆ ಕಾಣಿಸ್ತಾ ಇದೆಯಾ? ಅಮ್ಮ ಶಕ್ತಿ. ಹಾಗಾದ್ರೆ ಇವಳು ಶಕ್ತಿ ಅಲ್ಲ. ಇವರು ಮೇಡ್. ನಮಸ್ಕಾರ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದೆಯಪ್ಪ? ಚೆನ್ನಾಗಿದ್ದೀನಿ. ಇನ್ಮೇಲೆ ಅಡ್ಗೆ ಮಾಡೋದು, ಪಾತ್ರೆ ತೊಳೆಯೋದು, ಕ್ಲೀನ್ ಮಾಡೋದೆಲ್ಲ ನಂಗಾಗಲ್ಲ. ಇವರೇ ಎಲ್ಲ ಮಾಡ್ತಾರೆ, ಸಂಬಳ ಕೊಟ್ಕೋ. ಇಲ್ಲಿವರೆಗೂ ಇದನ್ನೆಲ್ಲ ನೀನ್ ಮಾಡಿಲ್ವೇನಮ್ಮ? ಮಾಡೋಕ್ಕಾಗಲ್ಲ ಕಣೋ, ಯಾಕಂದ್ರೆ ಇಟ್ಸ್ ಮೈ ಚಾಯ್ಸ್. ಒಳ್ಳೇದು. ಬ್ರದರ್, ಫೀಲಿಂಗಾ? ಅದಕ್ಕೆಲ್ಲ ಇನ್ನೂ ತುಂಬ ಟೈಮ್ ಇದೆ. ಆದರೂ ಈ ಕಾರಣ ಎಲ್ಲ ಕೋರ್ಟ್ವರೆಗೂ ಬರುವಂಥದ್ದು ಏನು ಅಲ್ವಲ್ಲ. ಅದಾದ್ಮೇಲೆ ಯಾವುದೋ ವಿಷಯಕ್ಕೆ ನಡೆದ ಘಟನೆನೇ ಸರ್ ನನ್ನ ಇಲ್ಲಿವರೆಗೂ ಕರ್ಕೊಂಬಂದು ಕೂಡಿಸಿರೋದು. ಏಯ್, ಅಲ್ಲಿ ನೋಡೆ ನಮ್ಮ ಸೊಸೆನಾ? ನಾಲ್ಕು ಜನ ದೊಡ್ಡವ್ರು ಬಂದು ಇಲ್ಲಿ ಕೂತಿರ್ಬೇಕಾದ್ರೆ ಎಷ್ಟು ಕೊಬ್ಬಿಂದ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ದಾಳೆ ಅಂತ. ಏ ಶಿವ, ಅಮ್ಮ, ಅಜ್ಜಿನ ಇಲ್ಲಿ ಕರ್ಕೊಂಡ್ ಬಾ.
ಹಾ ಬಂದೆಮ್ಮ. ಅಜಯ್ ಮೇಲ್ ಹೋಗಿ ಫೋಟೋ ತಗೊಳ್ಳೋಣ ಬಾ. ಚೆನ್ನಾಗಿದ್ಯಾ ಅಮ್ಮ? ಫಂಕ್ಷನ್ಗಳಿಗೆ ಬಂದಾಗ ಹೇಗೆ ನಡ್ಕೋಬೇಕು ಅಂತ ಸ್ವಲ್ಪ ಬುದ್ಧಿ ಹೇಳಕ್ ಹೇಳು. ನೋಡವಳು ಹೇಗ್ ಬಟ್ಟೆ ಹಾಕೊಂಡು ಬಂದಿದ್ದಾಳೆ, ಸಂಸ್ಕಾರನೇ ಇಲ್ಲ. ಏಯ್, ನನಗೆ ಬುದ್ಧಿ ಬಂದಾಗಿಂದ ನೀವೆಲ್ಲ ಜಾಕೆಟ್ ಹಾಕಿದೆ ನೋಡಿಲ್ಲ. ಅವಳು ಸ್ಲೀವ್ಲೆಸ್ ಹಾಕೊಂಡಿದ್ದಾಳೆ, ಕಾಲ್ ಹಾಕೊಂಡಿದ್ದಾಳೆ ಅಂತ. ಇವಾಗ ನೀನ್ ಫಂಕ್ಷನ್ಗೆ ರೆಡಿಯಾಗಿ ಬಂದಿದ್ದೆ ತಾನೇ, ಜಾಸ್ತಿ ಮಾತಾಡ್ಬೇಡ ಆಯ್ತಾ? ಅಲ್ಲಿ ನೋಡು. ಸರಿಯಾಗಿ ಕೂತ್ಕೊಳಕ್ ಹೇಳ ಅವಳಿಗೆ. ಹೋಗು, ಈ ಕಡೆ ಬಾ. ಶಕ್ತಿ, ಕಾಲ್ ಕೆಳಗಿಟ್ಕೊಂಡು ಒಂದ್ ಸ್ವಲ್ಪ ಹೊತ್ತು ನಾರ್ಮಲ್ ಆಗಿ ಕೂತ್ಕೋ. ಸೀರೆ ಹಾಕೊಂಡು ಫ್ಲಾಟಾಗಿ ಕೂತ್ಕೊಂಡ್ರೆ ಚೂರು ಚೆನ್ನಾಗಿ ಕಾಣಿಸಲ್ಲ. ಸರಿ, ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ, ಹೋಗು. ಯಾಕೆ? ಇದ್ರಲ್ಲಿ ನಾನು ಕಂಫರ್ಟೇಬಲ್ ಆಗೇ ಇದ್ದೀನಿ. ಶಕ್ತಿ, ಸ್ವಲ್ಪ ಗೌರವದಿಂದ ನಡ್ಕೋ, ಹೇಳ್ತಾ ಇದ್ದೀನಿ ಕೇಳು. ಈಗ ಈ ಜಾಗಕ್ಕೆ, ಈ ಫಂಕ್ಷನ್ಗೆ ಸರಿಯಾಗಿ ಡ್ರೆಸ್ ಹಾಕೊಂಡು ನನಗೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಒಂಥರ ನೋಡ್ತಿದ್ದಾರೆ. ಇಲ್ಲೆಲ್ಲ ಸಿಂಗಲ್ ಫ್ಲೀಟು, ಸ್ಲೀವ್ಲೆಸ್ ಎಲ್ಲ ಹಾಕೊಂಡ್ರೆ ಒಂಥರ ನೋಡೇ ನೋಡ್ತಾರೆ. ಇಲ್ಲಿ ನೋಡು ಶಿವ, ಈ ಫಂಕ್ಷನ್ನೇ ಒಂದು ನ್ಯೂಸೆನ್ಸ್. ನಿನ್ಗೋಸ್ಕರ ನಾನು ಬಂದಿದ್ದೀನಿ. ಇದಕ್ಕೆ ಮೇಲೂ ನೀನು ಅಡ್ಜಸ್ಟ್ ಮಾಡ್ಕೊಳಕ್ ಹೇಳಿದ್ರೆ ಚೂರು ಚೆನ್ನಾಗಿರಲ್ಲ. ಅವ್ರು ತಪ್ಪಾಗಿ ನೋಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಹೋಗ್ಬಿಟ್ಟು ಹೇಳು, ಯಾಕೆ ನನ್ನ ಹೆಂಡ್ತಿನ ಹೀಗೆ ನೋಡ್ತಾ ಇದ್ದೀರಾ ಅಂತ. ಶಕ್ತಿ, ಇಲ್ಲಿರೋರೆಲ್ಲ ನನ್ನ ಸಂಬಂಧಿಕರು, ವಯಸ್ಸಲ್ಲಿ ದೊಡ್ಡವರು. ಸ್ವಲ್ಪ ನೋಡ್ಕೊಂಡು ಮಾತಾಡು. ನಾನು ನಿನ್ನ ವೈಫ್, ನನ್ನ ಹತ್ರನೂ ಸ್ವಲ್ಪ ಮರ್ಯಾದೆಯಿಂದ ಮಾತಾಡು. ಡ್ರೆಸ್ ಚೇಂಜ್ ಮಾಡೋಕೆ ಆಗುತ್ತಾ? ಆಗಲ್ವಾ? ಆಗಲ್ಲ. ಮತ್ತ್ಯಾಕೆ ಡ್ರೆಸ್ ಅನ್ನೋದು ಗ್ಲಾಮರ್ಗಲ್ಲ, ಕಂಫರ್ಟಬಲ್ಗೋಸ್ಕರ ಅಂತ ಬಾಯ್ ಬಿಟ್ಟು ಪಡ್ಕೊಂಡೆ ಅವತ್ತು. ಮತ್ತೆ ನೀನ್ ಯಾವ ಕಾರಣಕ್ಕೆ ನಿಂಗೆ ಇಷ್ಟ ಬಂದಿದ್ದು ಹಾಕು, ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ದೊಡ್ಡದಾಗಿ ಹೇಳ್ಕೊಂಡೆ? ನಿನಗೆ ನಿಮ್ಮಪ್ಪನೇ ಸರಿ ಕಣೆ. ಕೂತ್ಕೊಂಡು ಗಿಳಿಮರಿಗೆ ಹೇಳಿದ್ರೆ ಹೀಗೆ ಬಾಯ್ ಮಾಡ್ತೀಯಲ್ಲ. ಒಂದ್ ಹುಡುಗಿಗೆ ಏನ್ ಹಾಕೋಬೇಕು, ಹೇಗ್ ಕೂತ್ಕೋಬೇಕು ಅಂತ ಹೇಳ್ಕೊಡೋದ್ ಬಿಟ್ಟು ನಿಮ್ ಮನೆಯವ್ರಿಗೆ ಹೋಗಿ ಹೇಳ್ಕೊಡು ಒಂದ್ ಹುಡುಗಿನ ಹೇಗ್ ನೋಡ್ಬೇಕು ಅಂತ. ಒಂದ್ ಹೆಣ್ಣು ನಿಮ್ ಮುಂದೆ ಡ್ರೆಸ್ ಇಲ್ದೆ ಬಂದ್ರೂ ಅವಳ ಪರ್ಮಿಷನ್ ಇಲ್ದೆ ಅವಳನ್ನ ನೋಡೋ ಹಾಗೂ ಇಲ್ಲ ನೀವು. ನಮ್ಮಪ್ಪ ನನ್ನ ಸರಿಯಾಗಿ ಬೆಳೆಸಿಲ್ಲ ಅಂದ್ರೆ ಒಂದ್ ಹೆಣ್ಣಿನ ಜೊತೆ ಹೇಗ್ ನಡ್ಕೋಬೇಕು ಅಂತ ನಿಮ್ಮಪ್ಪನೂ ನಿನಗೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ. ಸ್ವಲ್ಪ ಅವಮಾನವಾದ ಸನ್ನಿವೇಶನೇ ಸರ್. ಇಲ್ಲ ಸರ್, ಪರಿಸ್ಥಿತಿ ಅದಲ್ಲ. ಮತ್ತೆ ಏನೇ ನಿನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ? ಹತ್ರದಲ್ಲೇ ಇದ್ದಾನೆ, ಇನ್ನೇನು ಬರ್ತಾನೆ. ವೆರಿ ಸಾರಿ ಫಾರ್ ದ ಡಿಲೇ. ಬರ್ಬೇಕಾದ್ರೆ ತುಂಬಾ ಟ್ರಾಫಿಕ್ ಇತ್ತು. ಹಾಯ್, ಸ್ವಲ್ಪ ಈ ಕಡೆ ಬನ್ನಿ. ಹೇ ಬೇಬಿ, ಹೇಗೆ ಬುಟಿಕ್ ಓಪನಿಂಗ್ ಎಲ್ಲ ಚೆನ್ನಾಗಾಯ್ತಾ? ಏನೇ ಕಾಸ್ಟ್ಯೂಮ್ ಇದು, ನೇರವಾಗಿ ಫ್ಲೈಟ್ಗೆ ಹೋಗಿ ನಿಂತ್ಕೋತೆ ಹೇಗೆ? ಹೇ ಬ್ರೋ, ಸೇಮ್ ಪಿಂಚ್. ನೀವು ಫಂಕ್ಷನ್ಗೆ ಲುಂಗಿಲೇ ಹೋಗ್ತೀರಾ? ನಾನೇ ಏನೋ ಹೊಸದಾಗಿ ಟ್ರೈ ಮಾಡಿದೀನಿ ಅನ್ಕೊಂಡೆ. ಕಂಫರ್ಟಬಲ್ ಪ್ಲಸ್ ಗ್ಲಾಮರ್, ಇನ್ ಬಿಲ್ಟ್ ಏರ್ ಕಂಡೀಷನ್. ಆಕ್ಚುಲಿ ಪಟಾಪಟಿ ಲುಂಗಿ ಹಾಕೊಂಬರೋಣ ಅನ್ಕೊಂಡೆ. ನೈಟೇ ಫಂಕ್ಷನ್ ಇದ್ದಿದ್ರಿಂದ ಬೆಳಗ್ಗೆ ಶಾಪಿಂಗ್ ಮಾಡಕ್ ಆಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಏನೋ
ಅಯ್ಯ ಫ್ಲೈಟ್ ಟೈಮ್ ಆಯ್ತು ಅಂತ ಹೋದ್ಲೇನೋ. ನಾಚಿಕೆ ಪಟ್ಕೊಂಡು ಹೋಗ್ತಿದ್ದಾಳೆ. ಹಲೋ, ಚೆನ್ನಾಗಿದೆಯಲ್ಲ? ಗುರಾಯಿಸ್ತಾ ಇದ್ದೀರಾ? ಯಾರಾದ್ರೂ ಗುರಾಯಿಸಿದ್ರೆ ನನಗೆ ಅನ್ಕಂಫರ್ಟಬಲ್ ಆಗ್ಬಿಡುತ್ತೆ. ಆಮೇಲೆ ಇವತ್ತೊಂದು ಒಳ್ಳೆ ಇನ್ಸಿಡೆಂಟ್ ತೋರಿಸ್ತೀನಿ ಕ್ಯೂಟೀಸ್. ಹೇಗಿದ್ರು ಬಾತ್ರೂಮ್ ಹತ್ರ ಬಂದಿದ್ದೀನಿ, ಒಂದ್ ವ್ಲಾಗ್ ಮಾಡೋಣ ಅಂತ ಒಳಗ್ ನೋಡಿದ್ರೆ ಜೊಲ್ಲಿದಾನೆ. ಜಿಲ್ಲು. ಏಯ್ ಜೊಲ್ಲು ನಾನೇ ಕಣೋ. ನಾನು ನಿನ್ ತಂಗಿ ಏನೋ ಅನ್ಕೊಂಡೆ. ಏಯ್ ಜೊಲ್ಲು. ಏಯ್ ಶಕ್ತಿ, ಏನೇ ಇದು? ಮೊಬೈಲ್. ಏನ್ ತಮಾಷೆನಾ? ಏನೇ ಇದು? ಸರಿ, ನೀನೇ ಹೇಳದ್ರ ಹೆಸರನ್ನ ತಿಳ್ಕೊತೀನಿ. ಏಯ್, ಕೆಟ್ಟದಾಗ ಕಮೆಂಟ್ ಬಂದಿದೆ, ಮೊದಲು ಅದನ್ನ ಡಿಲೀಟ್ ಮಾಡು. ನಂಗೆ ಇಷ್ಟ ಆಯ್ತು ಹಾಕೊಂಡಿದ್ದೀನಿ. ಅವ್ರು ಏನೇನೋ ಕಮೆಂಟ್ ಮಾಡಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಅಯ್ಯೋ ನೀನ್. ಹಾ, ನನಗೆ ತರಕಾರಿ ಮಾರೋನ್ ಹೆಂಡತಿ ಇಷ್ಟ ಆಗತ್ತೆ, ಹೋಗಿ ತಪ್ಕೊಂಡು ಮುತ್ಕೊಟ್ಬಿಡ್ಲಾ? ಮತ್ತೆ ನಿನ್ ಥರನೇ ಯಾವಳ್ದೋ ಗಂಡ ನನ್ನನ್ನು ತಪ್ಕೊಂಡು ಮುತ್ಕೊಡಕ್ ನೋಡ್ತಾನೆ. ಮಾತಾಡ್ದೆ ನೀವಿಬ್ರೆ ಮುತ್ಕೊಟ್ಕೊಳ್ಳಿ. ಏಯ್ ಶಕ್ತಿ, 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 ಏಯ್ ಮರ್ಯಾದೆಯಿಂದ ಬಾಗಲ್ ತೆಗಿ, ಇಲ್ಲ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏನ್ ಬೇಕಾದ್ರೂ ಮಾಡ್ಕೋ, ಹೋಗ. ಏಯ್ ಯಾಕೋ ನಮ್ಮ ಅಪ್ಪಂಗೆ ರೀಲ್ಸ್ ಕಳ್ಸಿದ್ಯಾ? ನನಗೆ ಇಷ್ಟ ಆಯ್ತು, ಕಳಿಸ್ದೆ. ಏಯ್, ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನೋ ನಿಂಗೆ? ನಾನು ಇನ್ಸ್ಟಾ ಯೂಸ್ ಮಾಡೋದೇ ತಪ್ಪು ಅಂತ ಹೇಳ್ತಾರೋ ಅವರು. ನೀನು ಯಾರು ನೋಡಿದ್ರು ತಪ್ಪಾಗಿ ಯಾರಾದ್ರೂ ನೋಡಿದ್ರೆ ಅದು ತಪ್ಪು ಅಂತ ಹೇಳಿದೆ ತಾನೆ. ಮತ್ತು ನಿಮ್ಮಪ್ಪ ನೋಡಿದ್ರೆ ಏನು ತಪ್ಪು? ಫೋನ್ ಮಾಡಿರ್ಬೇಕಲ್ಲ ನಿಮ್ಮಪ್ಪ, ತಾಳಿ ಹಾಕು ಅಂತ ಹೇಳಿದ್ರ? ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹೂ ಮುಡ್ಕೊಂಡು ಕುಂಕುಮ ಇಟ್ಕೊಂಡು ತಾಳಿ ಹಾಕ್ಕೊಂಡು ಹೆಂಡತಿ ಥರ ಹೆಂಡತಿಯಾಗೆ ಇರು. ಅಯ್ಯೋದು ರಾಕಣೆ. ಏಯ್ ಶಕ್ತಿ, ಪರವಾಗಿಲ್ಲ ಸರ್, ಎಷ್ಟೇ ಅವಮಾನ ಮಾಡಿದ್ರು ಕೂಡ ಕೊನೆಯಲ್ಲಿ ಪಾಯಿಂಟ್ನ ಈಕ್ವಲ್ ಮಾಡಿಬಿಟ್ರಲ್ಲ. ಇಲ್ಲ. ಏನಾಯ್ತು ಸರ್? ಮರುದಿನ ಬೆಳಗ್ಗೆನೆ ಮದುವೆ ಇಸ್ ವೆರಿ ಕಾಂಪ್ಲಿಕೇಟೆಡ್ ಬಿಕಾಸ್ ಇಟ್ ಇಸ್ ಕಂಪ್ಲೀಟ್ ವಿತ್ ದ ವುಮನ್. ಮದುವೆ ಮಾಡ್ಕೊಳ್ಳೋದು ಮೇಲ್, ಆದರೆ ಆ ಮೇಲ್ ತಾನೇ ಒದ್ದಾಟ ಇರೋದು. ಅವರಪ್ಪ ನಾನು ಯಾಮರ್ಸ್ಬಿಟ್ಟ, ಅದಕ್ಕೆ ನಾವು ಯಾಮಾರ್ಬಿಟ್ಟು ಮಗಳನ್ನ ಸರಿಯಾಗಿ ನೋಡ್ಕೊಳಕ್ಕಾಗ್ಲಿಲ್ಲ ಅಂತ ನಮಗೆ ಮದುವೆ ಮಾಡಿ ತಳ್ಬಿಟ್ಟ. ಏಯ್ ಶಕ್ತಿ,
ಸರ್ ಒಂದು ಟೀ. ಇಲ್ಲ ಬೇಡ ಸರ್, ನಾನು ಕುಡಿತೀನಿ ಸರ್, ಪ್ಲೀಸ್. ಸಾರಿ ಸರ್. ಸರಿ ಸರ್. ಹೇಳಿ. ನಾನು ಆಗ್ಲೇ ಹೇಳಿದ್ನಲ್ಲ ಸರ್, ಅದೇ ಫೋಲ್ಡರಲ್ಲೇ ಇರಬೇಕು ಇಡೀ ಫೋನು. ಎಷ್ಟು ಬಿಲ್ ಹೊಡೆದ್ರು ತೆಗಿತಾ ಇಲ್ಲ. ಅಲ್ಲ ಇಲ್ಲೇ ಕೂತಿದ್ಯಲ್ಲೇ, ಕಾಲಿಂಗ್ ಬೆಲ್ ಶಬ್ದ ಕೇಳಿಸ್ಲಿಲ್ವಾ? ಎದ್ ಬಂದು ಡೋರ್ ತೆಗೆದಕ್ಕೆ ನಿನ್ಗೇನು ಕೈ ನೋವುತ್ತಾ? ಬೆಳಗ್ಗೆಯಿಂದ ಆಫೀಸಲ್ಲಿ ಕೆಲಸ ಮುಗಿಸಿ ಆಸೆಯಿಂದ ಮನೆಗೆ ಹೋಗೋಣ ಅಂದ್ರೆ ಅಷ್ಟು ದೊಡ್ಡ ಲಿಸ್ಟ್ ಕಳಿಸ್ತೀಯಾ? ಅದರಲ್ಲೂ ಒಂದೊಂದು ಈ ಏರಿಯಲ್ಲಿ ಇದ್ರೆ ಇನ್ನೊಂದು ಆ ಏರಿಯಲ್ಲಿ ಇರುತ್ತೆ. ಎಲ್ಲ ಕಡೆ ಅಲ್ಕೊಂಡು ಬಂದು ಕಾಲಿಂಗ್ ಬೆಲ್ ಹೊಡೆದ್ರೆ ಬಾಗಿಲು ತೆಗಿಯೋಕ್ಕೂ ಆಗಲ್ವಾ ನಿಂಗೆ? ರಾಣಿ ಥರ ನೋಡ್ಕೋತೀನಿ ಅಂದೆ. ರಾಣಿ ಅಂದ್ರೆ ರಾಜನ್ ಹೆಂಡತಿ ಅಂತ ಅರ್ಥ. ರಾಣಿ ಅಂದ್ರೆ ರಾಣಿನೇ. ಅಲ್ಲ ನಿನ್ ಪ್ರಾಬ್ಲಮ್ ಏನೇ? ನಾನು ಏನ್ ಮಾಡ್ಬೇಕು? ಏನೇ ಬೇಕು ನಿಂಗೆ? ಬ್ರದರ್ ಹೊಡೆದು ಗಿಡ್ದು ಬಿಟ್ರಾ? ಹಾಗೇನಾದ್ರೂ ಮಾಡಿದ್ರೆ ಈಗಲೇ ಬೇರೆ ಲಾಯರ್ನ ಹುಡ್ಕೊಂಡು ಹೋಗ್ಬಿಡಿ. ಡೊಮೆಸ್ಟಿಕ್ ವೈಲೆನ್ಸ್ಗೆಲ್ಲ ನಾನೇನಾದ್ರೂ ಹಾಜರಾದ್ರೆ ಆ ಜಡ್ಜು ಮೊದಲೇ ಮಕ್ಕದ ಮೇಲೆ ಹೋಗಿತಾನೆ. ಏನ್ ಮಾಡಿದ್ರಿ ಹೇಳಿ ಮೊದಲು ಅದನ್ನ. ಇವತ್ತು ನಾವು ಮದ್ವೆ ಆಗಿದ್ದೀನ, ಅದು ಕೂಡ ನೆನ್ಪಿಲ್ದೆ ನಿನ್ ಪಾಡಕ್ ನೀನ್ ಆಫೀಸ್ಗೆ ಹೊಟ್ಟೋದೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ. ಇದಕ್ ನೀನ್ ಬೆಲ್ ಮಾಡಿದ ಕೂಡಲೇ ನಾನ್ ಬಂದ್ ತೆಗಿಬೇಕಾ? ನಿನಗ್ ಬೇಕು ಅಂದ್ರೆ ಬಾರೆ ಹೋಗೋಣ ಅಂತ ಕೇಳಕ್ಕಾಗತ್ತೆ. ನನಗ್ ಬೇಕು ಅಂದ್ರೆ ನಾನು ಇದನ್ನೆಲ್ಲ ಮಾಡ್ಬೇಕಾ? ಮರ್ಯಾದೆಯಿಂದ ಹೊರಟೋಗು, ಇಲ್ಲ ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಕೇಕ್ ತಂದಿದ್ಯಾ ಹುಚ್ಚ? ಒಂದ್ ನಿಮಿಷ. ಎಷ್ಟೆಷ್ಟೋ ಸಮಸ್ಯೆ ಬಂದರೂ ಕೂಡ ಇದೇ ಕಾರಣ ಅಂತ ಮುಂದಿನ ಕೆಲ್ಸಕ್ಕೆ ತಯಾರಾದ್ರಿ. ಅದು ಸರಿ, ಹಾಗೆ ನೋಡೋದಾದ್ರೆ ಎಲ್ಲ ಸಮಾಧಾನ ಆಗಿರ್ಬೇಕಲ್ಲ, ಮತ್ತೇನು ಸರ್ ಸಮಸ್ಯೆ? ನಾನು ಹಾಗೆ ಅನ್ಕೊಂಡೆ ಸರ್. ಆದರೆ ಅದಾದ್ಮೇಲೆ ಸರ್ ಸಮಸ್ಯೆ ಶುರುವಾಗಿದ್ದು. ಏನು? ನಾನು ನಿನ್ನ ಹತ್ರ 2 ವಿಷಯ ಹೇಳಬೇಕು. ಹೇಳು. ಟಿವಿ ನೋಡೋದ್ ಬಿಟ್ಟು ನನ್ನನ್ನು ನೋಡಿ ಮಾತಾಡು. ಏನು? ನಾನೊಂದು ಬ್ಯೂಟಿ ಪಾರ್ಲರ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಬ್ಯೂಟಿ ಪಾರ್ಲರ್ ಕಣೋ. ಇವಾಗ ಈ ನ್ಯಾಚುರಲ್ಸ್, ಗ್ರೀನ್ ಟ್ರೆಂಡ್ಸ್ ಥರ ಫ್ರಾಂಚೈಸ್ ತಗೊಳ್ಳೋಣ ಅಂತಿದ್ದೀನಿ. ನನ್ನ ಕಾಲೇಜ್ ಫ್ರೆಂಡ್ ರಾಕೇಶ್ ಇದ್ದಾನಲ್ವಾ, ಅವತ್ತು ಗೆಟ್ ಟುಗೆದರಲ್ಲಿ ನೋಡಿದ್ಯಲ್ಲ, ನನ್ನ ಫ್ರೆಂಡ್ ಬೊಟಿಕ್ ಓಪನಿಂಗಿಗೂ ಬಂದಿದ್ನಲ್ಲ, ಅವನು ನಾನು ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಣ ಅಂತ. ಅವನು ನನ್ನ ಪಾರ್ಟ್ನರಾಗಿ ಸೇರಿಸ್ಕೋತೀನಿ ಅಂತ ಹೇಳಿದ್ ನನಗೆ ಇವಾಗಲೂ ನಂಬಕ್ಕೆ ಆಗ್ತಾ ಇಲ್ಲ ಗೊತ್ತಾ? ಯಾಕೆ? ಏನ್ ಯಾಕೆ? ಅಲ್ಲ, ಬ್ಯೂಟಿ ಪಾರ್ಲರ್ ಯಾಕೆ? ಅದೆಲ್ಲ ಯಾಕೆ ಬೇಕು? ಇಲ್ಲಿ ನೋಡು ಶಿವ, ನಾನೇ ನಿನ್ನ ಹತ್ರ ಪರ್ಮಿಷನ್ ಕೇಳ್ತಾ ಇಲ್ಲ. ನನ್ನ ಹ್ಯಾಪಿನೆಸ್ನ ಶೇರ್ ಮಾಡ್ಕೊಂಡೆ ಅಷ್ಟೇ. ಇಟ್ಸ್ ಮೈ ಚಾಯ್ಸ್. ಏಯ್, ನಾನೇನಾದ್ರೂ ಮಾಡಿದ್ರೆ ನಿನ್ನ ಹತ್ರ, ನೀನೇನಾದ್ರೂ ಮಾಡಿದ್ರೆ ನನ್ನ ಹತ್ರ ಕೇಳಲೇಬೇಕು. ಅದಕ್ಕೆ ತಾನೇ ಮದುವೆ ಮಾಡಿ ನಮ್ಮಿಬ್ಬರು ನಿಮ್ಮ ಮನೇಲಿ ಬಿಟ್ಟಿರೋದು. ನೀನ್ ಎಲ್ಲ ನನ್ನ ಹತ್ರ ಕೇಳಿನೇ ಮಾಡ್ತಾ ಇದ್ಯಾ? ನಾನು ಯಾವ ಸಲೂನೇ ಇಡ್ತಿದ್ದೀನಿ ನಿನ್ನ ಹತ್ರ ಕೇಳೋದಕ್ಕೆ?
ಮತ್ತೆ ಫರ್ನಿಚರ್, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕಲರು, ಬ್ರ್ಯಾಂಡು ನನ್ನ ಹತ್ರ ಕೇಳಿ ತಗೊಂಡ್ಯಾ ನೀನು? ಇದೆಲ್ಲ ತಂದಿದ್ದು ನಿಮ್ಮಪ್ಪ. ಓ, ಅಂದ್ರೆ ವರದಕ್ಷಿಣೆಯಲ್ಲಿ ತಗೊಂಡ್ಯಾ? ವರದಕ್ಷಿಣೆನ? ಈ ಮನೆ ನಮ್ಮಪ್ಪ ಕೊಡಿಸಿದ್ದು ನಾನ್ ಚೆನ್ನಾಗಿರ್ಬೇಕು ಅಂತ. ಅದೇ ತರ ನೀನ್ ಚೆನ್ನಾಗಿರ್ಬೇಕು ಅಂತ ನಿಮ್ಮಪ್ಪ ಇದನ್ನೆಲ್ಲ ಕೊಡ್ಸಿದ್ರು. ಹೀಗಿರೋವಾಗ ಇದೆಲ್ಲ ಬೇಡ ಅಂತ ಅವಾಗ್ಲೇ ನಿಮ್ಮ ಅಪ್ಪನಿಗೆ ಹೇಳ್ಬೇಕಿತ್ತು ತಾನೇ? ಅದಕ್ ಮುಂಚೆ ನೀನ್ ನನ್ನ ಹತ್ರ ಕೇಳ್ಬೇಕಾಗಿತ್ತಲ್ಲ. ಅದಕ್ಕೆ ನಾನೇನೇ ಮಾಡ್ಬೇಕು? ಇಲ್ಲಿ ನೋಡಿ ಶಿವ, ಮಾತ್ ಬದಲಾಯಿಸ್ಬೇಡ. ಯಾರು ನಾನಾ? ನನ್ಗಿವಾಗ ಪಾರ್ಲರ್ ಸ್ಟಾರ್ಟ್ ಮಾಡ್ಬೇಕು, ಅದು ನನ್ನ ಡ್ರೀಮ್. ಇಲ್ಲಿ ನೋಡು, ಯಾರಾದ್ರೂ ಬಾ ಬಿಸ್ನೆಸ್ ಮಾಡೋಣ ಅಂತ ಕರೆದಾಗ ಜೊತೆಲಿ ಹೋಗಿ ಶುರು ಮಾಡೋದಕ್ಕೆ ಇದೇನು ದೊಡ್ಡ ಡ್ರೀಮ್ ಅಲ್ಲ. ಈ ಅಪಾರ್ಟ್ಮೆಂಟಲ್ಲಿ ಒಂದು 60 ಮನೆ ಇದೆಯಾ? 60 ಮನೆ ಬಾಗ್ಲು ತಟ್ಟಿ ಆ ಮನೆ ಗಂಡಸರ ಹತ್ರ ಕೇಳೋಣ, ನಿಮ್ಮ ಆಂಬಿಷನ್ ಏನು, ನಿಮ್ಮ ಕನ್ಸೇನು ಅಂತ. ಸತ್ಯ ಮಾಡಿ ಹೇಳ್ತೀನಿ, ಒಬ್ಬನ ಆಂಬಿಷನ್ ಇನ್ನೊಬ್ಬನ ಆಂಬಿಷನ್ ತರ ಇರಲ್ಲ. ಅದೇ ಮನೆ ಹೆಂಗ್ಸನ್ನ ಕರೆದು ಕೇಳೋಣ, ನಿಮ್ಮ ಆಂಬಿಷನ್ ಏನು ಅಂತ. ಹೇಳ್ ಮಾಡಿಸ್ದ ಹಾಗೆ ಒಬ್ರು ಬ್ಯೂಟಿ ಪಾರ್ಲರ್ ಇಡಬೇಕು, ಒಬ್ರು ಬಟ್ಟೆ ಅಂಗಡಿ ಇಡಬೇಕು ಅಂತ. ಅಲ್ಲ, ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಈ ದ್ರೌಪದಿ ಮುರ್ಮು ತರ ಇಂಡಿಯನ್ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಕನ್ಸೆಲ್ಲ ಇಲ್ವಾ ನಿಮ್ಗೆ? ಇದ್ರು ಅದಕ್ಕೆ ಓದ್ಬೇಕಲ್ಲ. ಇದ್ರಲ್ಲಿ ಹಾಗಲ್ಲ, ಬಂದ್ರೆ ಅವ್ರಿಗೆ, ಇಲ್ಲಾಂದ್ರೆ ನೀವ್ ಹೇಗೂ ಅನ್ಭವಿಸ್ತಿರಲ್ಲ. ನೀನೇನ್ ನೆಟ್ಟಗಿದ್ಯಾ? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ಬಿಟ್ಟು IT ನಲ್ಲಿ ಏನಕ್ಕೆ ಕೆಲಸ ಮಾಡ್ತಾ ಇದ್ಯಾ? ಯಾವ್ದಾದ್ರು ಕಾರ್ ಕಂಪನಿನಲ್ಲಿ ಗ್ರೀಸ್ ಹಚ್ತಾ ಕೂರ್ಬೇಕಿತ್ತು. ನೀನ್ ಮಾತಾಡ್ಬೇಡ ಡ್ರೀಮ್ಸ್ ಬಗ್ಗೆ. ಲೇ, ಇಂಜಿನಿಯರಿಂಗ್ ಓದಿ ನಾನು ಕೆಲ್ಸಕ್ಕೆ ಹೋಗ್ತಿರೋದೇ ದೊಡ್ಡ ವಿಷಯ ಕಣೆ. ನಿಮ್ಮ ಅಪ್ಪ ಹೇಳಿದ್ರಲ್ಲ 12th ಅಲ್ಲಿ ಫಿಸಿಕ್ಸ್ ಅಟೆಂಪ್ಟ್ ಅಂತೆ. ಈಗ ರಾಕೇಶ್ ಅಂಗಡಿ ಓಪನ್ ಮಾಡ್ತಾನೆ ಅಂತ ಜೊತೆಲಿ ಹೋಗಿ ಕೂತ್ಕೊಂಡ್ಬಿಡದ? ಮತ್ತೆ ನಾನು ಕೊನೆವರೆಗೂ 1 ರೂಪಾಯಿನೂ ನಿನ್ನ ಹತ್ರ ಕೇಳ್ತಾನೆ ಇರ್ಬೇಕಲ್ವಾ? ಪ್ಲೀಸ್ DM ಫಾರ್ ಕೊಲಾಬರೇಷನ್, ಕೈಂಡ್ಲಿ ಪಿಂಗ್ ಮೀ, ಯು ಕ್ಯಾನ್ ರಿಂಗ್ ಮೀ. ಅವಾಗೆಲ್ಲೇ ಹೋಗಿತ್ತು ಸೆಲ್ಫ್ ರೆಸ್ಪೆಕ್ಟು? ಅದು ಹೇಗೆ ಗಂಡನ ಹತ್ರ ದುಡ್ಡಿಸ್ಕೋಬೇಕು ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಬಂದ್ಬಿಡುತ್ತೆ. ಅವ್ನು ಯಾವಾಗ ಓಸಿಲ್ ಸಿಗುತ್ತೆ ಅಂತ ಹೆಂಡತಿಗೆ ತಗೊಂಡೋಗಿ ಕೊಟ್ಟು ಪೋಸ್ಟ್ ಹಾಕ್ಬಿಡ್ತಾನೆ. ಅವ್ನ ಬಗ್ಗೆ ನನ್ನ ಹತ್ರ ಮಾತಾಡೋದು. ಯಾವಾಗ ನೋಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಆ ಕಪಲ್ ಇದನ್ನ ಮಾಡಿದ್ರು, ಈ ಕಪಲ್ ಅದನ್ನ ತಿಂದ್ರು, ಅವ್ರು ಅಲ್ಲಿಗೆ ಹೋದ್ರು, ಇವ್ರು ಇಲ್ಲಿಗೆ ಹೋದ್ರು ಅಂತ. ಅಲ್ಲ, ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಅದು ಹೇಗೆ? ಇಲ್ಲಿ ನೋಡಿ ಫ್ರೆಂಡ್ಸ್, ನಾವ್ ಎಲ್ಲಿಗೆ ಬಂದಿದೀವಿ ಅಂತ ಹೇಳೋದಕ್ಕೆ ಒಡವೆ ಅಂಗಡಿಗೆ ಹೋಗಕ್ಕಾಗತ್ತೆ? ಅದೇನೋ ಅವ್ರ ಅಪ್ಪನ ಅಂಗಡಿನ? ಮೀಡಿಯಾ ಪ್ರಾಡಕ್ಟ್ ಪ್ರಮೋಷನ್ ಒಂದು ಬಿಸ್ನೆಸ್. ಅದಕ್ಕೂ ಭಿಕ್ಷೆಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋ ದಡ್ಡ ಏನೋ ನೀನು. ಹೋಗ್ ನಿನ್ನನ್ ಕಟ್ಕೊಂಡಲ್ಲ. ಛೀ, ನನ್ ಚಪ್ಪಲಿ ತಗೊಂಡ್ ನಾನೇ ಹೊಡ್ಕೋಬೇಕು. ನನ್ಗೆಲ್ಲ ನೀನ್ ಡಿಸರ್ವಿಂಗ್ ಅಲ್ಲ ಕಣೋ. ನನ್ ಥರ ಒಂದ್ ಇಂಡಿಪೆಂಡೆಂಟ್ ಇಂಟೆಲೆಕ್ಚುಯಲ್ ಹುಡುಗಿಗೆ ಗಂಡ ಆಗೋದಕ್ಕೆ ನಿಂಗೆ ಯೋಗ್ಯತೆನೇ ಇಲ್ಲ. ಅಯ್ಯೋ, ಏನಂದೆ? ಇಂಟೆಲೆಕ್ಚುಯಲ್? ಲೇ, ಇದು ಜಿಯೋ ಪೋಪೆ ಕಣೆ. ನಿನ್ನ ನೋಡಕ್ ಬಂದಾಗ್ಲೇ ಅದ್ ನನಗೆ ಚೆನ್ನಾಗಿ ಗೊತ್ತಿತ್ತು. ಅವಾಗ ಹೇಳಿದ್ರೆ ಅವಮಾನ ಆಗಿ ಈ ಹುಡುಗ ನನಗೆ ಬೇಡ ಅಂತ ಎಲ್ಲಿ ಹೇಳ್ಬಿಡ್ತೀಯೋ ಅಂತ. ನಾನೆಲ್ಲೋ ತಪ್ಪಾಗಿ ಹೇಳದ್ನೋ ಅಂತ ಮುಚ್ಕೊಂಡು ಹೊರಟೋದೆ. ಇಲ್ಲ, ಇಂಟೆಲೆಕ್ಚುಯಲ್ ಬಿಟ್ಟಾಕು, ಅದೇನೋ ಪರವಾಗಿಲ್ಲ. ಹೋದ ವಾರ ಈ ಜಾಗದಲ್ಲಿ ನಮ್ಮ ಆನಿವರ್ಸರಿಗೆ ಕೇಕ್ ತಂದಿದ್ದೆ. ನಾವಿಬ್ರು ತಿಂದಾದ್ಮೇಲೆ ಮಿಕ್ಕಿದ್ದನ್ನ ಅಪಾರ್ಟ್ಮೆಂಟ್ ಅಲ್ಲಿರೋ ಮಕ್ಳು ಕೊಡೋಣ ಅಂದೆ. ಇಲ್ಲ ಇಲ್ಲ, ಅದನ್ನ ಎತ್ಕೊಂಡೋಗಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ದಿನ ನಾನೇ ತಿಂತೀನಿ ಅಂತ ಹೇಳಿದ್ಯಲ್ಲ, ನೀನೇನ್ ದೊಡ್ಡ ಕಮ್ಯುನಿಸ್ಟಾ? ಸಿನಿಮಾದಲ್ಲಿ ಹೀರೋಗಳು ಕಮ್ಯುನಿಸ್ಟ್ ಬಗ್ಗೆ ಹೇಳ್ದೇ ಇದ್ದಿದ್ರೆ ಕಮ್ಯುನಿಸ್ಟ್ ಅಂತ ಇದೆ ಅಂತ ನಿಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅದ್ ಹೇಗೆ? ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು ಕರೆದು ಬಿಟ್ರೆ ಬಂದೆ ಬಂದೆ ಅಂತ ಹೇಳ್ತಿದ್ದಾಗೆ ನನ್ನ ತಲೆ ಹೇಗ್ ಚಿಟ್ ಹಿಡಿಯುತ್ತೆ ಅಂದ್ರೆ, ಓ ಬಂದೇ ಇರು, ತಗೊಳ್ಳೆ. ಇದನ್ನ ಪ್ರಾಪರ್ ಆಗಿ ಅಂಟಿಸ್ಬಿಟ್ಟು ಒಂದೇ ಒಂದು ಪಫ್ ಹೊಡಿಯ, ನಾನು ಬಿಟ್ಬಿಡ್ತೀನಿ. ನಾನು ಆಚೆಯಿಂದ ಏನೋ ಪ್ರೀತಿಯಿಂದ ತಗೊಂಡ್ ಬಂದು ಕೊಟ್ಟು ನೀನ್ ತಿನ್ನು ಅಂತ ಹೇಳಿದ್ರೆ ಒಳಗೆ ಹೋಗಿ ಅದನ್ನು ಉಗಿದು ಬಾಯಿ ತೊಳ್ಕೊಂಡಿದ್ಯಲ್ಲ, ಅದ್ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಇದನ್ನ ಏನಕ್ಕೆ ಮಾಡಿದೆ? ಸಿನಿಮಾ ರೀಲಲ್ಲಿ ಅದನ್ನೇ ನೋಡಿರ್ತೀಯಲ್ಲ. ಹೀಗೆ ಮಾಡ್ಬಿಟ್ರೆ ನೀನೊಬ್ಳು ಸ್ಟ್ರಾಂಗ್ ಆಗಿರೋ ಇಂಡಿಪೆಂಡೆಂಟ್ ವುಮನ್. ಇದನ್ನೆಲ್ಲ ಬಿಟ್ಬಿಡ್ತೀನಿ ಕಣೆ. ಹನಿಮೂನ್ಗೆ ಎಲ್ಲಿಗೆ ಹೋಗೋಣ ಅಂತ ಕೇಳಿದಕ್ಕೆ ಏನ್ ಹೇಳಿದೆ? ಪೋರ್ಬಂದರ್, ಅಂಬೇಡ್ಕರ್ ಹುಟ್ಟಿದ ಊರು. ಪೋರ್ಬಂದರ್ ಗಾಂಧಿ ಹುಟ್ಟಿದ ಊರು ಕಣೆ. ಇಲ್ಲಿ ನೋಡು, ನಿನಗೆ ಬ್ಯೂಟಿ ಪಾರ್ಲರ್ ಇಡಬೇಕು ಅನ್ನೋದು ಡ್ರೀಮ್ ಅಲ್ವೇ ಅಲ್ಲ. ಹೋದ ವಾರ ನಿನ್ ಫ್ರೆಂಡ್ ಬುಟಿಕ್ ಓಪನ್ ಮಾಡಿದ್ಲು, ನೀನ್ ಈ ವಾರ ಏನಾದ್ರೂ ಓಪನ್ ಮಾಡ್ಲೇಬೇಕು ಅಷ್ಟೇ. ಹಾಗೊಂದ್ ವೇಳೆ ಬ್ಯೂಟಿ ಪಾರ್ಲರ್ ಓಪನ್ ಮಾಡಬೇಕು ಅನ್ನೋದೇ ನೀನ್ ಡ್ರೀಮ್ ಆದ್ರೆ ಮೊದಲು ಹೋಗಿ ಬ್ಯೂಟಿ ಕೋರ್ಸ್ ಓದು. ಅದು ಆಗ್ಲಿಲ್ವಾ, ಯಾವ್ದಾದ್ರು ಸಲೂನ್ ಹೋಗಿ 4 ದಿವಸ ಕೆಲಸ ಮಾಡು. ಇದೇನು ಮಾಡ್ಲಿಲ್ಲ ಅಂದ್ರೆ ಬ್ಯೂಟಿ ಪಾರ್ಲರ್ ಅಲ್ಲಿ ನೀನ್ ಏನ್ ಕೀಳಕ್ಕೂ ಆಗಲ್ಲ. ಅವನೇನು ಓಸಿಲ್ ನಿನ್ನ ಕರೆದು ಪಾರ್ಟ್ನರ್ ಅಂತಿದ್ದಾನ? ಹಾಗಾದ್ರೆ 2ನೇ ಸಂತೋಷದ ವಿಷಯ, ನಾನು ಹೋಗಿ ಪರ್ಸನಲ್ ಲೋನ್ ತೆಗೆದು ನಿನಗೆ ದುಡ್ಡು ಕೊಡ್ಬೇಕಿತ್ತು. ಇಲ್ಲ ಅಂದ್ರೆ ನಿಮ್ಮಪ್ಪ ಕೊಡಿಸಿದ ಒಡವೆನ ಆಡ ಇಡ್ತಾ ಇದ್ದೆ. ಬೇರೆದ್ರಲ್ಲೆಲ್ಲ ನಿನಗೆ ಇಟ್ಸ್ ಮೈ ಚಾಯ್ಸು, ದುಡ್ಡಿನ ವಿಷಯ ಬಂದಾಗ ನಾನೇ ನಿನ್ ಚಾಯ್ಸಾ? ಅವತ್ ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಏನೇ ಹೇಳಿದೆ ನೀನು?
ಒಂದು ಹುಡುಗಿ ಸುಂದರವಾಗಿದ್ರೆ ಅವಳು ಪರ್ಮಿಷನ್ ಇಲ್ಲದೆ ಅವಳನ್ನ ನೋಡಬಾರ್ದಾ? ಮೊದಲು 4 ಜನರ ಮುಂದೆ ಅಂದವಾಗಿ ಹೋಗಿ ನಿಂತ್ಕೊಳ್ಳೋದಕ್ಕೆ ನಿನಗೆ ಯಾರೇ ಪರ್ಮಿಷನ್ ಕೊಟ್ಟಿದ್ದು? ನೀನ್ ಯಾರೇ ನನ್ನ ಜೊತೆ ಬಾಳೋದಕ್ಕೆ ನನಗೆ ಅರ್ಹತೆ ಇಲ್ಲ ಅಂತ ಹೇಳೋದಕ್ಕೆ? ಇವಾಗ ಹೇಳ್ತೇನೆ ಕೇಳು, ನನ್ನ ಜೊತೆ ಬಾಳೋದಕ್ಕೆ ನಿನಗೆ ಅರ್ಹತೆ ಇಲ್ಲ. ಯಾವಾಗ ನೋಡಿದ್ರು ಸುಳ್ಳು ಹೇಳ್ಕೊಂಡು ಸುಳ್ಳು ಮಾತಾಡ್ಕೊಂಡು ಹೋಗ್ ಸಾಯಲೇ. ಇವಾಗ ಏನಂದೆ? ಹೋಗೆಲ್ಲಾದ್ರೂ ಸಾಯಿ ಅಂದೆ. ಯಾವಾಗ ನೋಡಿದ್ರು ನಾನೊಂದು ಹೆಣ್ಣು, ಯಾರು ನನ್ನೇನು ಕೇಳಬಾರ್ದು ಅನ್ಕೊಂಡು. ನಾನು ಇವಾಗ್ಲೂ ಹೇಳ್ತೇನೆ, ನಾನೊಬ್ಬ ಗಂಡ್ಸು, ನನ್ನ ಇಷ್ಟದ ಪ್ರಕಾರ ಇರ್ತೇನೆ. ಅದೇನೋ ಹೇಳ್ತೀಯಲ್ಲ, ಇಟ್ಸ್ ಮೈ ಚಾಯ್ಸ್. ಏನಾದ್ರೂ ಮಾಡ್ಕೋ, ಹೊಡೆದಾಕೋ. ಅದನ್ನೆಲ್ಲ ನಿಮ್ಮಪ್ಪ ತಂದು ಕೊಟ್ಟಿದ್ದೆ. ಅಯ್ಯೋ, ಮಗು ಅಬಾರ್ಟ್ ಆಗೋ ತರ ಜಗಳ ಮಾಡಿದ್ದೀರಾ? ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ ಸರ್ ಅವತ್ತು. ಸರ್, ಅವಳು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನನಗೆ ಅವತ್ತೇ ಹೇಳಿದ್ದಿದ್ರೆ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ತಂದ್ಕೊಡ್ತಿದ್ದೆ ಸರ್ ನಾನು. ಸರ್, ಅವಳು ನನಗೆ ಬೇಕು ಸರ್. ನಾನು ಮಾಡಿದ ತಪ್ಪನ್ನೆಲ್ಲ ಸರಿ ಮಾಡ್ಕೋತೀನಿ. ನಾನು ಅವಳ ಜೊತೆ ಬದುಕಬೇಕು ಸರ್. ನೀವು ಕೂಲಾಗಿರಿ ಶಿವ. ಇಲ್ಲೋಡಿ, ಎಲ್ಲ ಸರಿ ಹೋಗುತ್ತೆ. ಅದಾದ್ಮೇಲೆ ಏನಾಯ್ತು? ಹಲೋ ಮಾವ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ ಅಳಿ? ಅಂದ್ರೆ ಶಕ್ತಿ ಹೇಗಿದ್ದಾಳೆ? ಹಾ, ಚೆನ್ನಾಗಿದ್ದಾಳೆ ಚೆನ್ನಾಗಿದ್ದಾಳೆ. ನನ್ನ ಮಗು ಸರ್, ನನಗದು ಬೇಕು. ಓ ಬಂಗಾರವೇ, ಉಸಿರಾಗೆ ಇದ್ದೆ. ಓ ಬಂಗಾರವೇ, ಉಸಿರು ನಿಂತು ಹೋಯ್ತೆ. ಇಲ್ಲಿ ಪ್ರೀತಿಗೂ ನೆಮ್ಮದಿಗೂ ಮಧ್ಯೆ ತುಂಬಾ ದೂರ ಇದೆ ಸರ್. ಆ ದೂರ ನೀನು ಜಾಸ್ತಿ ಮಾಡ್ತಿರೋದು ಸ್ವಾರ್ಥತನ ತಾನೆ. ಗಂಡಸರು ಪಾಪದವರ ಇಲ್ಲ ಅವ್ರು ಮಾಡೋದು ಪಾಪನ ಅಂತ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಹೇಳಿ ಅರ್ಥ ಮಾಡಿಸುವಷ್ಟರಲ್ಲಿ ನಮ್ಮಿಂದ ದೂರ ಹೋಗಿರ್ತಾರೆ. ಏನೋ ಮಾಡಿ ಕಷ್ಟಪಟ್ಟು ಶಕ್ತಿ ಎಲ್ಲಿದ್ದಾಳೆ ಅಂತ ಅವ್ರ ಫ್ರೆಂಡ್ಸ್ನ ಕೇಳಿ ತಿಳ್ಕೊಂಡೆ. ಶಕ್ತಿ, ಶಕ್ತಿ, ಬಾಗಿಲು ತೆಗಿ. ಶಕ್ತಿ, 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 ಐ ಆಮ್ ಸಾರಿ. ಶಕ್ತಿ, ಏಯ್, ಯಾಕೆ ನೀನ್ ಇಲ್ಲಿಗೆ ಬಂದೆ? ಏನೇ ಇದ್ರು ಮನೇಲಿ ಹೋಗಿ ಮಾತಾಡೋಣ ಬಾ. ಮ್ಯಾಮ್, ನಂಗೊಂದು ಮುಖ ನೋಡಕ್ಕೆ ಇಷ್ಟ ಇಲ್ಲ ಮ್ಯಾಮ್. ದಯವಿಟ್ಟು ಅವನ್ನ ಹೊರಟೋಗಕ್ಕೆ ಹೇಳಿ. ಶಕ್ತಿ, ಏಯ್, ಎಷ್ಟು ಧೈರ್ಯನೋ? ಹೊಡೆದು ಬಡ್ದು ಈಗ ಮತ್ತೆ ಬಂದು ಮಾತಾಡ್ಬೇಕು ಅಂತಿದ್ಯಾ? ಹೋಗೋ. ನಾನು ಅವಳ ಜೊತೆ ಮಾತಾಡ್ಬೇಕು. ಶಕ್ತಿ, ನಾನು ನಿನ್ ಜೊತೆ ಮಾತಾಡ್ಬೇಕು. ಮಾತಾಡೋದ್ ಬೇಡ, ಮೊದ್ಲು ಆಚೆ ಹೋಗು. ಶಕ್ತಿ, ಡ್ರೈವರ್ ಬನ್ನಿ, ಬಂದು ಇವನ್ನ ಹೇಳ್ಕೊಂಡು ಹೋಗಿ. ಹೋಗೋ.
ಯೋ ತಮ್ಮ ಏಯ್, ನೀನ್ ಮೊದ್ಲು ಆಚೆ ಹೋಗು. ಆಚೆ ಬಾ, ಆಚೆ ನಡಿ, ಆಚೆ ನಡಿ. ಶಕ್ತಿ! ಫಸ್ಟ್ ಆಚೆ. ಶಕ್ತಿ 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 ನನಗೆ ಸ್ಟೇಷನಿಂದ ಕಾಲ್ ಬಂತು ಸರ್. ನನ್ನ ವೈಫ್ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. 2 ಗಂಟೆಗೆ ಅಲ್ಲಿಗೆ ಬರೋಕೆ ಹೇಳಿದ್ದಾರೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಫಾರಿನಲ್ಲಿ ಕೋಟ್ ಹಾಕೋದು ಒಂದು ಅರ್ಥ ಇದೆ. ಇಂಥ ಉರಿಯೋ ಬಿಸಿಲಲ್ಲೂ ಕೋಟ್ ಹಾಕಿ ಹಾಕಿ ಅಂತ ನಮ್ಮ ಜೀವ ತಿಂತಿದ್ದಾರೆ. ಇದು ನಿಮ್ಮಿಬ್ರು ಪೇರೆಂಟ್ಸ್ಗೂ ಗೊತ್ತಿಲ್ವಾ? ಇಲ್ಲ ಸರ್, ಗೊತ್ತಾದರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಲೋ ನಾರಾಯಣ, ಅವ್ರಿಗೆಲ್ರಿಗೂ ಗೊತ್ತಾಗೋಕ್ ಮುಂಚೆ ನಾನೇ ಇದನ್ನ ಸಂಭಾಳಿಸೋಣ ಅಂತ ನೋಡಿದೆ. ಆದರೆ ಸ್ಟೇಷನ್ವರೆಗೂ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾರಾಯಣ ಸರ್, ಏನು ಹೊಸ ಕೇಸಾ? ಹಾಂ, ಬಾ ಹೋಗೋಣ. ಎಲ್ಲಿಗೆ ಸರ್? ಗಾಡಿ ತೆಗಿ, ಹೇಳ್ತೀನಿ. ಬನ್ನಿ ಸರ್. ಪ್ರೊಟೆಕ್ಷನ್ ಆಫ್ ವುಮೆನ್ ಅಗೇನ್ಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಆಫ್ 2005, ಇಲ್ಲ ಅಂದರೆ DB 498 ಕ್ರೈಮ್ ಅಗೇನ್ಸ್ಟ್ ವುಮೆನ್. ಇವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕಿರ್ತಾರೆ. ಏನು ಅಂತ ಹೋಗಿ ನೋಡ್ಕೊಂಬಾ. ಹಾಂ ಸಿದ್ದು, ನಮ್ಮ ಆಪೋಸಿಟಿಗೆ ಯಾರು ಅಟೆಂಡ್ ಆಗ್ತಿದ್ದಾರೆ ಅಂತ ರೈಟ್ರ್ ಹತ್ರ ಕೇಳ್ಕೊಂಬಾ. ಓಕೆ ಸರ್. ಹೋಗು ಸರ್. ಬನ್ನಿ. ಇಲ್ಲಿ ನೋಡಿ ಸರ್, ನಾವೀಗ ಬಂದಿರೋಂಥ ಜಾಗ ಬೇಕು ಅಂತಲೇ ನೀವೊಬ್ಬ ಗಂಡಸಲ್ಲ ಅಂತ ಹೇಳಿ ನಿಮಗೆ ಸಾಕಷ್ಟು ಅವಮಾನ ಮಾಡೋಂಥ ಆಕ್ಸಿಸ್ ಇರೋಂಥ ಜಾಗ. ನೋಡಿ ಮೇಡಮ್, ಇವಾಗ ಇವ್ರನ್ನ ಲವ್ ಮಾಡ್ತಾ ಇದ್ದಾರೆ. ಇವರಿಬ್ರು ಕೊಡೈಕೆನಾಲ್ಗೆ ಹೋಗೋದಕ್ಕೆ ನಾನೇ ಪ್ರತಿ ತಿಂಗಳು ಮೇಂಟೆನೆನ್ಸ್ ದುಡ್ಡು ಕೊಡಬೇಕು. ಮ್ಯಾಮ್, ಮರ್ಯಾದೆಯಿಂದ ಮಾತಾಡಕ್ಕೆ ಹೇಳಿ. ಅವ್ನು ನನ್ನ ಫ್ರೆಂಡು ಮ್ಯಾಮ್. ಮೇಡಮ್, ಮದುವೆಗೆ ಮುಂಚೆ ನನ್ನನ್ನು ಕೂಡ ಫ್ರೆಂಡ್ ಅಂತಾನೆ ಹೇಳಿದ್ಲು. ನಾನು ಬೇಡ, ನನ್ನ ದುಡ್ಡು ಮಾತ್ರ ಬೇಕಂತೆ. ಹೌದು ಕಣೋ ನಾಯಿ. ಡೈವರ್ಸ್ ಆದ್ಮೇಲೆ ಗಂಡ ಭಿಕ್ಷೆ ಬೇಡ ಆದ್ರೂ ಹೆಂಡತಿ ಕೊಡ್ಬೇಕು. ನೀನ್ ಎಲ್ಲಾದ್ರೂ ಹೋಗಿ ಏನಾದ್ರೂ ತಿನ್ನು. ಅದ್ರ ಬಗ್ಗೆ ಎಲ್ಲ ನಂಗೆ ಚಿಂತೆ ಇಲ್ಲ. ಇನ್ 2 ದಿನದಲ್ಲಿ ಮೇಂಟೆನೆನ್ಸ್ ಕೊಡ್ಲಿಲ್ಲ ಅಂದ್ರೆ ಒಳಗ್ ಹಾಕಿ ರುಬ್ಬಿಡ್ತೀನಿ. ಹೋಗ. ಯಾಕಂದ್ರೆ ಕಾನೂನು ಹೆಣ್ಣು ಮಕ್ಕಳು ಪರವಾಗೇ ಇದೆ. ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋದೇ ನಿಮಗೆ ಸರಿ. ಕ್ಷಮೆ ಕೇಳು ಅಂತ ಹೇಳಿದ್ರೆ ಕ್ಷಮೆ ಕೇಳಿಬಿಡಿ. ಇಲ್ಲ ಪದೇ ಪದೇ ಬಂದು ತೊಂದರೆ ಕೊಡಲ್ಲ ಅಂತ ಹೇಳಿ ಬರ್ಕೊಡು ಅಂತ ಹೇಳಿದ್ರೆ ಅದನ್ನು ಮಾಡಿಕೊಡಿ. ಯಾವುದೇ ಕಾರಣಕ್ಕೂ ಕೋಪ ಮಾತ್ರ ಮಾಡ್ಕೋಬೇಡಿ. ಈ ಕಾಂಪೌಂಡ್ ಒಳಗೆ ನೀವು ಕ್ಯೂಡ್ರಾಗೇ ಇರಬೇಕು. ನಾನಿವತ್ತು ನಿಮಗೆ ಲಾಯರ್ ಆಗಿ ಅಪಿಯರ್ ಆಗೋಕ್ಕಾಗೋದಿಲ್ಲ ಶಿವ. ಚಿಂತೆ ಮಾಡಬೇಡಿ, ನನ್ನ ಜೂನಿಯರ್ ಸಿದ್ದು ಅಪಿಯರ್ ಆಗ್ತಾನೆ. ನಾನೆಲ್ಲ ಅವನಿಗೆ ಹೇಳ್ಕೊಡ್ತೀನಿ. ಇವತ್ತು ನಿಮ್ಮನ್ನು ಅವರು ರಿಮ್ಯಾಂಡಲ್ಲಿ ಇಟ್ಕೊಳ್ದಿರೋ ಹತ್ರ ನೋಡ್ಕೊಳ್ಳೋದೇ ನಮ್ಮ ಕೆಲಸ. ಅದಾದಮೇಲೆ ಆಪೋಸಿಟಲ್ಲಿ ಹಾಜರಾಗ್ತಿರೋ ಲಾಯರ್ ಯಾರು ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ನಾವು ಕಾಂಪ್ರಮೈಸ್ ಮಾತಾಡ್ಕೊಳ್ಳೋಣ. ಆ ಕೇಸಲ್ಲಿ ಹಾಜರಾಗೋ ಆಪೋಸಿಟ್ ಲಾಯರ್ ಯಾರು? ನಾರಾಯಣ, ಲೋ ನಾರಾಯಣ, ಆ ಲಾಯ್ ಅದ್ಯಾರು? ವಿಧಿ. ಲಕ್ಷ್ಮಿ ಅವ್ರ ಎಕ್ಸ್ ಹಸ್ಬೆಂಡ್. ಡಿವೋರ್ಸ್ ಆಗಿ 2 ವರ್ಷ ಆಯ್ತು. ಇವ್ನ್ ಲಾಯರ್ ಆದ್ರೆ ನನಗೆ ಫೀಸೇ ಬೇಡ. ಬ್ರದರ್, ಇನ್ಮೇಲೆ ಇದು ನಿಮ್ಮ ಕೇಸ್ ಅಲ್ಲ, ನನ್ನ ಕೇಸ್. ಹಾಗಾದ್ರೆ ಕಾಂಪ್ರಮೈಸು? ಕಾಂಪ್ರಮೈಸಾ? ಕಾಂಪ್ರಮೈಸ್ ಅನ್ನೋ ಮಾತಿಗೆ ಇಲ್ಲಿ ಜಾಗ ಇಲ್ಲ. ಇವನ್ ಯಾರು ಕೋತಿ ತರ? ಇವನ್ ಮುಸುಡಿಗೆ ಪೋಕ್ಸೋ ಮೇಲೆ ಕರ್ಸಿದ್ದು ಮ್ಯಾಮ್. 15 ವರ್ಷದ ಹುಡುಗಿನ ಲವ್ ಮಾಡಿ ಬಸ್ ಹೊತ್ಕೊಂಡು ಪಲ್ಲವರಂ ಕರ್ಕೊಂಡು ಹೋಗಿದ್ದ. ಅವ್ರ ಮನೆಯವ್ರ ಹುಡುಕಿ ಹೊಡೆದ್ ಕರ್ಕೊಂಡು ಬಂದಿದ್ದಾರೆ. ಲವ್ವೇನು? ಓಡೋದವಳೆಲ್ಲಿ? ಅವ್ರ ಮನೇಲಿ ಮ್ಯಾಮ್. ನೀನು? ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ. ನೀನೋ ನೀನ್ ಮುಸುಡಿನೋ? ಕೂತ್ಕೊಳ್ಳ. ಬನ್ನಿ ಲಕ್ಷ್ಮಿ ಮೇಡಮ್. ಏನೋ ಚಿಂತೆ ಮಾಡ್ತಿದ್ದೀರಾ? ಹಾಗೇನಿಲ್ಲ, ಬನ್ನಿ ಕೂತ್ಕೊಳ್ಳಿ. ಬಾ. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಕೂತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್, ನಾವು ನಿಂತ್ಕೋತೀವಿ.
ಇವನೇನಾ? ಎಸ್ ಮ್ಯಾಮ್. ಏನ್ ಸರ್ ನಿಮ್ ಹುಡುಗ ಒಳ್ಳೆ ಪುರ್ಕಿ ತರ ಇದ್ದಾನೆ. ಈ ಕಾಲದಲ್ಲೂ ಕುಡಿದ್ಬಿಟ್ಟು ಹೆಂಡತಿನ ಹೊಡೆಯೋದು ನ್ಯಾಯನಾ? ಸಿದ್ದು ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಹ್ಞೂ ಅಂತ ಹೇಳಿದೆ, ನಾನು ಹೇಳೋದನ್ನ ಮಾತ್ರ ಕೇಳಿಸ್ಕೊ. ಕಿತ್ತೋದು ಇದು ಗಂಡ ಹೆಂಡತಿ ಜಗಳ. ಅವರೇ ಮನೇಲಿ ಕೂತ್ಕೊಂಡು ಮಾತಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ವಾಲಂಟ್ರಿ ಕೌನ್ಸಿಲಿಂಗ್ ಮಾಡೋದಕ್ಕೆ ಹೇಳ. ಮೇಡಮ್, ಇದೊಂದು ಸಾಧಾರಣವಾಗಿ ಗಂಡ ಹೆಂಡತಿ ಜಗಳ ಮೇಡಮ್. ನೀವೊಂದು ಕೌನ್ಸಿಲಿಂಗ್ ಮಾಡೋದಕ್ಕೆ ಹೇಳಿ ಅವ್ರವರೇ ಮಾತಾಡ್ಕೊಂಡು ಎಲ್ಲ ಸರಿ ಮಾಡ್ಕೋತಾರೆ ಮೇಡಮ್. ನಾವಿಲ್ಲಿ ಗಂಡ ಹೆಂಡತಿ ಸಮಸ್ಯೆನ ಮಾತಾಡಿ ಬಗೆಹರಿಸಕ್ ಬಂದಿಲ್ಲ. ಅವನು ಇವಳನ್ನ ಹೊಡೆದು ನೋವು ಮಾಡಿದಾನೆ, ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾನೆ, ಅಬಾರ್ಟ್ ಮಾಡಿಸಿದಾನೆ. ಮೊದಲು ಅದಕ್ಕೆ ಕೇಸ್ ಫೈಲ್ ಮಾಡಿ. ಈಗ ನಾವು ಬಂದಿರೋದು ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ಸ್ ಕ್ರೈಮ್ಗೋಸ್ಕರ. ಅದಕ್ಕೆ ಆಕ್ಷನ್ ತಗೊಳ್ಳಿ. ಓ ಹಾಗಾ? ಹಾಗಾದ್ರೆ ಕೋರ್ಟಲ್ಲಿ ಅವ್ರ ಹೆಂಡತಿ ಬಂದು ಕಾನ್ಜುಡಲ್ ಪಿಟಿಷನ್ ಕೊಡೋದಕ್ಕೆ ಹೇಳೋ. ಜೊತೆಲಿ ಬಾಳಕ್ಕಾಗಲ್ಲ ಅನ್ನೋ ಉತ್ತರನ ಜಡ್ಜ್ ಹತ್ರ ಬಂದು ಹೇಳೋದಕ್ಕೆ ಹೇಳೋ. ಕೋರ್ಟ್ಗೆ ಸಾಕ್ಷಿ ಕೊಟ್ಟು ಆರೋಪನ ಸಾಬೀತು ಮಾಡಿದ್ರೆ ನ್ಯಾಯಾಲಯ ಹೇಳೋದನ್ನ ಕೇಳ್ತೀವಿ ಅಂತ ಹೇಳೋ. ಮನೆ ಒಳಗಡೆ CCTV ಕ್ಯಾಮ್ರಾ ಇಟ್ರೆ ಒಂದು ಹೆಣ್ಣು ಸಂಸಾರ ಮಾಡೋಕ್ಕಾಗತ್ತಾ? ಎವಿಡೆನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಇವ್ರು ಹೀಗೆಲ್ಲ ಮಾಡ್ತಿರೋದು. ಅಬಾರ್ಟ್ ಮಾಡಿಸಿದಾನೆ, ಇದಕ್ಕಿಂತ ಜಾಸ್ತಿ ಇನ್ನೇನು ಸಾಕ್ಷಿ ಬೇಕು? ಚೇಟಾ ಮಾಮೂಲಿ ಕೊಡು. ಓಕೆ. ಮೇಡಮ್, ಸಿದ್ದು ಸರ್. ಅವಳು ಹೇಗಾದ್ರೂ ಮಾಡಿ ಇವತ್ತು ಒಂದಿನ ರಾತ್ರಿನಾದ್ರೂ ಅವನ್ನ ಸೆಲ್ಲಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ. ಪೊಲೀಸ್ ಸ್ಟೇಷನ್ ಇಂದ ಕೋರ್ಟ್ಗೆ ಬದಲಾಯಿಸಿದ್ರೆ ತಪ್ಪಿಸ್ಕೊಳಕ್ಕಾಗೋದು. ಇವಾಗ ಏನೋ ಮಾಡೋದು? ಪೊಲೀಸ್ ಈಗೋನ ಟಚ್ ಮಾಡಿಬಿಟ್ಬಿಡು. ರಿಸ್ಕ್ ಕೊಡೋ. ಅವನ್ಗೆ ಅಳಕ್ ಹೇಳ. ಬ್ರದರ್, ಅಳಕ್ ಸ್ಟಾರ್ಟ್ ಮಾಡು. ಅಳು ಬ್ರದರ್. ಯಾಕೆ? ಅಲ್ಲಿ ಕೂತವನಲ್ಲ, ಸೇಮ್ ಹೇರ್ ಸ್ಟೈಲ್. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನ್ನ ಪರಿಸ್ಥಿತಿನೂ ಅದೇ. ಕುಡ್ಕೊಂಡು ಬಂದು ಹೆಂಡತಿ ಹೊಡಿತ್ಯಾ. ಟೈಮ್ ವೇಸ್ಟ್ ಮಾಡ್ಬಿಡ, ಅಳು. ಬರ್ತಾ ಇಲ್ಲ. ಶಕ್ತಿನ ಮರ್ತ್ಬಿಡು. ಬಂದ್ಬಿಡ್ತು. ಮುಂದೆ ತಿರ್ಗೋ, ತಲೆ ಬಗ್ಸು, ಮೂಗ್ ಮೇಲೆ ಕೈ ಇಟ್ಕೋ. ಅಯ್ಯೋ ಬ್ರದರ್, ಅಳಬೇಡಿ ಬ್ರದರ್. ಏನಾಯ್ತು? ಬೇರೆ ಏನೂ ಇಲ್ಲ ಮೇಡಮ್. ಅವ್ರು ಕನ್ಸೀವ್ ಆಗಿರೋ ವಿಷಯನೇ ಇವ್ರಿಗೆ ಗೊತ್ತಿಲ್ಲ ಮೇಡಮ್. ಎಷ್ಟೇ ಆದ್ರೂ ಅದು ಇವರಿಗೂ ಮಗು ಅಲ್ವಾ, ಅದಕ್ಕೆ ಸ್ವಲ್ಪ ಎಮೋಷನಲ್ ಆಗೋದ್ರು. ಆವಾಗಿಂದ ಅಳ್ತಾ ಇದ್ದಾರೆ ಪಾಪ. ಸರಿ, ಅಳ್ಬೇಡ ಬ್ರದರ್. ಈ ಕಡೆ ಬಾ. ಬಾರಪ್ಪ ಇಲ್ಲಿ ಬಾ. ಇದಕ್ಕೆಲ್ಲ ಫೀಲ್ ಮಾಡ್ತಾರಾ? ಇನ್ನೂ ಎಷ್ಟೊಂದಿದೆ. ಇವಾಗ ಶುರು ಮಾಡೋ. ಹೇಯ್, ಏನ್ ನೋಡ್ತಿದ್ಯಾ? ಆ ಮುಖ, ಆ ಮೂತಿ ನೋಡು. ಇದು ನಮ್ ಕೋಟೆ. ಇದೇನ್ ಕಮಿಷನರ್ ಆಫೀಸ್ ಅನ್ಕೊಂಡಿದ್ಯಾ ಭಯ ಪಡ್ಕೊಳಕ್ಕೆ? ತೆಗೆದು ಬಿಟ್ಟ ಅಂದ್ರೆ ಏನೋ? ಮೇಡಮ್ ನೋಡಿದ್ರಾ? ಮೇಡಮ್, ಏನ್ ನಡೀತಿದೆ ಇಲ್ಲಿ? ಶಕ್ತಿ, ತಾಳ್ಮೆಯಿಂದ ಇರು. ಮೇಡಮ್, ಇಂಥವ್ರಿಗೆಲ್ಲ ಏನು ಹೇಳ್ಬಾರ್ದು. ಇವ್ರ ಗಂಡ ನಕ್ಕೊಂಡು ಮಾತಾಡಿದ್ರೆ ಸೆಕ್ಸ್ ಟಾರ್ಚರು, ನಗ್ದೆ ಮಾತಾಡಿದ್ರೆ ಗಂಡ್ಸೇ ಅಲ್ಲ. ಹೆಂಗ್ ಮಾತಾಡ್ತಿದ್ದಾಳೆ ನೋಡಿ. ಈ ತರ ಬರೋರೆಲ್ಲ ನೋಡಿ ನೋಡಿ ನಿಜ ಹೇಳೋರು ಯಾರು ಕೆಟ್ಟವ್ರು ಯಾರು ಅಂತ ಗೊತ್ತಾಗ್ತಿಲ್ಲ ನೋಡಿ. ಮೇಡಮ್, ನಿಮ್ಗೇನ್ ಗೊತ್ತಿದೆ ನನ್ನ ಕ್ಯಾರೆಕ್ಟರ್ ಬಗ್ಗೆ? ನನ್ನ ಬಗ್ಗೆ ಗೊತ್ತಿಲ್ಲದೆ ಮಾತಾಡಬೇಡಿ. ಏಯ್, ಏನು? ಕುತ್ಕೊಳೆ. ಈ ತರ ಆವಾಜೆಲ್ಲ ನಿನ್ ಗಂಡನ ಹತ್ರ ಇಟ್ಕೋ. ಇದು ಪೊಲೀಸ್ ಸ್ಟೇಷನ್, ಮರ್ಯಾದಿಂದ ಇರ್ಬೇಕು. ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರು. ಏನ್ ಮೇಡಮ್, ಪೊಲೀಸ್ ಸ್ಟೇಷನ್ ಬಂದಾಗ ಹೇಗ್ ಮಾತಾಡ್ಬೇಕು ಅಂತ ನಿಮ್ ಕ್ಲೈಂಟ್ಗೆ ಹೇಳ್ಕೊಡಕ್ಕಾಗಲ್ವಾ? ನೀವು ಬಂದಿದ್ದೀರಾ ಅಂತ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ನೋಡ್ತಿದ್ಯಾ? ಮೇಡಮ್, ಬನ್ನಿ ನಾವು ಕಮಿಷನರ್ ಆಫೀಸ್ಗೆ ಹೋಗೋಣ. ಕಮಿಷನರ್ ಆಫೀಸ್ಗೆ ಹೋಗು. ಕಮಿಷನರ್ ಏನ್ ನಿನ್ನ ನೇರವಾಗಿ ವಿಚಾರಿಸ್ತಾರ? ಕ್ರೈಮ್ ನಂಬರ್ ಹಾಕಿ ನನ್ನ ಹತ್ರನೇ ಕಳಿಸ್ತಾರೆ. ಅದನ್ನು ನಾನೇ ವಿಚಾರಿಸ್ಬೇಕು. ಮುಗಿದೋಯ್ತು. ಏನ್ ಮೇಡಮ್, ಇಂಥ ಹುಡುಗಿಗೆ ಬಂದು ನೀವ್ ವಕಾಲತ್ ಮಾಡ್ಬೇಕು ಅಂತಿದ್ದೀರಲ್ಲ, ಸರಿಯಾಗಿ ವಿಚಾರಿಸಿಲ್ವೋ ಹೇಗೆ? ಇಷ್ಟೊತ್ತಿಂದ ನಾನು ನೋಡ್ತಾ ಇದ್ದೀನಿ ಈ ಹುಡುಗಿಗೆ ಆಟಿಟ್ಯೂಡ್ ಜಾಸ್ತಿ ಆಗಿದೆ. ಇನ್ನಿದನ್ನ ನೀವು ಕೋರ್ಟಲ್ಲಿ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಈ ಮೇಡಮ್ ಹೇಳ್ದಾಗೆ ಕಮಿಷನರ್ ಆಫೀಸ್ಗೆ ಹೋಗಿ ನೀವು ಹೊರಡ್ಬೋದು. ಬರ್ತೀನಿ ಮೇಡಮ್. ಬ್ರದರ್ ಬಾ. ಸಾರಿ ಮ್ಯಾಮ್.
ಸಾರಿ ಮ್ಯಾಮ್. ಆ ಲಾಯರ್ ನಂಗೆ ಇರಿಟೇಟ್ ಮಾಡಿಬಿಟ್ಟ, ಅದಕ್ಕೆ ಕೋಪದಲ್ಲಿ ಕಿರ್ಚಾಡ್ದೆ. ಏನ್ ಸಾರಿ, ನೀನ್ ಸ್ವಲ್ಪ ಸಮಾಧಾನದಿಂದಿದ್ರೆ CSR ಆದ್ರೂ ಹಾಕಿಸ್ಬೋದಾಗಿತ್ತು. ಯಾರ ಜೊತೆ ಲೈಫಲ್ಲಿ ಸೋಲ್ಬಾರ್ದು ಅನ್ಕೊಂಡಿದ್ದೀನೋ ಅವ್ರ ಜೊತೆನೇ ಸೋತ್ಬಿಟ್ಟೆ. ಅದು ಸ್ಟೇಷನ್ ಒಳಗಡೆ ಬರದೇನೆ ಗೆದ್ಬಿಟ್ಟ. ಈಗೇನ್ ತಾನೇ ಮಾಡೋದು? ಅದನ್ನ ಅವಳ ಹತ್ರನೇ ಕೇಳು. ಒಳ್ಳೆ ಒಂಥರ ಆ್ಯಕ್ಟಿಂಗ್ ಮಾಡಿ ಎಲ್ಲರ ಮುಂದೆ ನನ್ನನ್ನು ಕೆಟ್ಟೋಳ್ನಂಗೆ ಮಾಡಿಬಿಟ್ಟ. ನೀವೇನೇ ಹೇಳಿದ್ರು ಸರಿ ಮ್ಯಾಮ್, ಮಾಡ್ತೀನಿ. ಅವನನ್ನು ಸುಮ್ಮನೆ ಬಿಡಬಾರ್ದು. ನೀನ್ ನಿನ್ನ ಮಾತಿನ ಮೇಲೆ ನಿಲ್ತೀಯಾ? ಖಂಡಿತವಾಗ್ಲೂ ಮ್ಯಾಮ್. ಬಾ ಶಕ್ತಿ. ಮ್ಯಾಮ್, ಇದು ಯಾರು ಮ್ಯಾಮ್? ಅವಳು ನನ್ನ ಮಗಳು ದಿಯಾ. ಓ, ಕ್ಯೂಟ್ ಆಗಿದ್ದಾಳೆ. ಇವಾಗೆಲ್ಲಿ ಮ್ಯಾಮ್? ಬ್ಯಾಂಗ್ಳೂರಲ್ಲಿ ನಮ್ಮ ಅಕ್ಕನ ಮನೇಲಿದ್ದಾಳೆ. ಅವಾಗವಾಗ ಹೋಗಿ ನೋಡ್ಕೊಂಬರ್ತೀನಿ. ಓ, ಯಾಕೆ ಬ್ಯಾಂಗ್ಳೂರಲ್ಲಿ? ನನ್ನ ಗಂಡನ ಮುಖ ಕೂಡ ತೋರಿಸ್ಬಾರ್ದು ಅವಳಿಗೆ. ಅಪ್ಪಿ ತಪ್ಪಿ ಅವನ ಬುದ್ಧಿ ಕೂಡ ಬರಬಾರ್ದು ನೋಡು, ಅದಕ್ಕೆ. ಇಲ್ಲಿ ನೋಡು ಶಕ್ತಿ, ಖಂಡಿತ ಮ್ಯೂಚುವಲ್ ಡಿವೋರ್ಸ್ ಸಾಧ್ಯನೇ ಇಲ್ಲ. ಕಂಟೆಸ್ಟೆಡ್ಗೆ ಅಪ್ಲೈ ಮಾಡಬೇಕು. ನೀನು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರಕ್ಕೆ ನೋಡು. ನಿನಗೆ ಅಂತ ಒಂದು ಜಾಬ್ ಹುಡುಕು, ಸರಿನಾ? ಚಿಂತೆ ಮಾಡಬೇಡ. ನಿನಗೇನೇ ಹೆಲ್ಪ್ ಬೇಕಾದರೂ ನಾನು ಮಾಡ್ತೀನಿ, ಸರಿನಾ? ಶಕ್ತಿ, ಚೆನ್ನಾಗಿ ನೆನ್ಪಿಟ್ಕೋ, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ನಾವು ಗೆಲ್ಲಬೇಕು ಅಂದರೆ ಏನಾದರೂ ಮಾಡಲೇಬೇಕು. ಬ್ರದರ್, ಬೈಕ್ ಅಲ್ಲೇ ಇರಲಿ, ನಾನೇ. ಬ್ರದರ್, ರಿಮೈಂಡಿಂದ ತಪ್ಪಿಸ್ಕೊಂಡು ಆಯ್ತಲ್ವಾ? ಯಾಕಿನ್ನು ಮೂತಿ ಹಾಗಿದೆ? ಬಾಯ್. ಎಣ್ಣೆ ಹೊಡಿತೀರಾ? ಏನು 1 ವರ್ಷ ಜೊತೆಲಿದ್ರಾ? ಪ್ರೆಗ್ನೆಂಟ್ ಅಂತ ಗೊತ್ತಾಗೋಕ್ಕೂ ಮುಂಚೆನೇ ಅಬಾರ್ಟ್ ಆಗಿದೆ. ಅದಕ್ಕೆ ಅವಳಿಗೆ ಅಷ್ಟೊಂದು ನೋವು. ನಾರಾಯಣಂಗೆ 7 ವರ್ಷ ಲೈಫ್. ಅವನು ಹೆತ್ತಾಡಿಸಿರೋ ಮಗುನ ನೋಡದೆ 2 ವರ್ಷ ಆಗಿದೆ. ಅವ್ರಿಗೆ ಯಾಕೆ ಡೈವರ್ಸ್ ಆಯ್ತು? ರೂಮ್ ಗಲಾಟೆಗಳೇ. ಒಳ್ಳೆ ಕುಟುಂಬದ ಹೆಣ್ಮಕ್ಳಾದ್ರೆ ಈ ಥರ ಮಾತಾಡಲ್ಲ ಕಣೆ. ಗಲಾಟೆ ಮಾಡುವಾಗ ಒಳ್ಳೆ ಕುಟುಂಬದ ಹೆಣ್ಮಕ್ಳೆಲ್ಲ ಈ ಥರ ಮಾಡಲ್ಲ ಅಂತ ಬಾಯ್ ತಪ್ಪು ಹೇಳ್ಬಿಟ್ಟ. ತಪ್ಪೆ, ಅವನು ಹಂಗೆಲ್ಲ ಹೇಳಬಾರ್ದಾಗಿತ್ತು. ಕ್ಷಮೆನೂ ಕೇಳ್ದ. ಆದರೆ ಸಮಸ್ಯೆ ಅದಲ್ಲ, ಈಗೋ. ಆಮೇಲೆ 1939 ಇಸ್ವಿ ಸತ್ಯಮಂಗಲ ಕಾಡ್ನಲ್ಲಿರೋ ಹಲವಾರು ಮಕ್ಕಳುಗಳನ್ನ ಸಾಕಿ ಓದಿಸಿ ಅವ್ರ ಜೀವನ ಕಟ್ಕೊಟ್ಟಿರೋ ಸಮಾಜ ಸೇವಕಿ ರಮಾಮಣಿ ಅವ್ರ ತೀರ್ಮಾನ ಗೊತ್ತಾ? ಗೊತ್ತಿಲ್ಲ. ನಂಗೂ ಗೊತ್ತಿಲ್ಲ. ನಾರಾಯಣಂಗೆ ಡೈವರ್ಸ್ ಆಗೋ ತನಕ ರಮಾಮಣಿ ಅಮ್ಮ ಬೇರೆ ಯಾರೂ ಅಲ್ಲ, ನಮ್ಮ ನಾರಾಯಣ ಇದಾನಲ್ಲ, ಅವನ ಹೆಂಡತಿಯ ಅಜ್ಜಿಯ 2ನೇ ಅತ್ತೆ. ನಮ್ಮ ರಮಾಮಣಿ ಅಮ್ಮನ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಕ್ಕೆ ನಾರಾಯಣಂಗೆ ಡೈವರ್ಸ್ ಕೊಟ್ಟಿದ್ದು ಮಾತ್ರ ಅಲ್ಲದೆ 499 ಆ್ಯಕ್ಟ್ ಪ್ರಕಾರ ಅವನ್ನ ಬಾರ್ ಕೌನ್ಸಿಲಿಂದ 2 ವರ್ಷ ಸಸ್ಪೆಂಡ್ ಕೂಡ ಮಾಡಿಬಿಟ್ಟಿದ್ರು. ಗಲಾಟೆ ಮಾಡ್ಕೊಳ್ಳುವಾಗ ಒಳ್ಳೆ ಕುಟುಂಬದ ಹೆಣ್ಮಕ್ಳಿಗೆ ಮಾತಾಡಲ್ಲ ಅಂದ್ಬಿಟ್ನಲ್ಲ,
ಆ ಒಳ್ಳೆ ಕುಟುಂಬದ ಹುಡುಗಿರಲ್ಲಿ ಯಂಗ್ ಗರ್ಲ್ ಕೂಡ ಬರ್ತಾಳೆ. ಇದೆಲ್ಲ ಅನ್ಯಾಯ ಅನ್ಸಲ್ವಾ? ನಿಮಗೆ ಗೊತ್ತಾಯ್ತು, ನ್ಯಾಯಾಲಯ ಗೊತ್ತಾಗ್ಲೇ ಇಲ್ವೇ? ಅವನ ಜೊತೆ ವಿಚ್ಛೇದನ ಪಡ್ಕೊಂಡಿದ್ದಲ್ದೆ ಅವನಿಂದ ನಷ್ಟ ಪರಿಹಾರ ಪಡ್ಕೊಂಡು ಅವನ ಮಗಳನ್ನ ಹೆಂಗಾದ್ರೂ ನೋಡ್ತಾನೆ ಅಂತ ಹೇಳಿ ಬೆಂಗಳೂರಲ್ಲಿರೋ ಅವ್ರ ಅಕ್ಕನ ಮನೇಲಿ ಇಟ್ಕೊಂಡು ಓದಿಸ್ತಾವಳೆ ಮಹಾರಾಣಿ. ಕೋರ್ಟ್ಗೂ ಹೋಗಕ್ಕಾಗದೆ, ಮಗಳನ್ನು ನೋಡಕ್ಕಾಗದೆ, ಯೂಟ್ಯೂಬ್ ಅದು ಇದು ಅಂತ ನೋಡ್ಕೊಂಡು ನಡೆದಾಡೋ ಹೆಣ ಥರ ಆಗ್ಬಿಟ್ಟಿದ್ದಾನೆ ಸರ್. ಅದಕ್ಕೆ ಒಳಗೆ ಬರಲಿಲ್ವಾ? ಅವನ್ ಯಾರ ಜೊತೆನೋ ಅದು ನನ್ನ ಕೇಸ್ ಅಂತ ಹೇಳಿದ್ನ ನಾನು ಕೇಳೇ ಇಲ್ಲ. ಮಗು ಅಂದಿದ ತಕ್ಷಣ ಕಣ್ಣಲ್ಲಿ ನೀರು ಹಾಕಿದ್ರಲ್ವಾ, ಅದೇ. ಹೆದರ್ಕೋಬೇಡಿ, ಅವನು ನೋಡ್ಕೋತಾನೆ. ನೀವು ಟೈಟ್ ಆಗಿಬಿಟ್ಟಿದ್ದೀರಾ, ನಿಮ್ದು ನಾನೇ ಕುಡಿತೀನಿ. ಎನಿ ಅಬ್ಜೆಕ್ಷನ್ಸ್? ಓಕೆ ಬ್ರದರ್, ನೀವು ಏನ್ 4-5 ಬೇಕಾದ್ಮೇಲೂ ಹೋಗಿ ಬನ್ನಿ ಅನ್ನೋದು? ಯೋ ನೀನು ಅದೃಷ್ಟವಂತ ಕಡೆಯ. ಇವತ್ತಿಗೆ ನಾರಾಯಣನ್ 2 ವರ್ಷ ಬ್ಯಾನ್ ಮುಗಿಯುತ್ತೆ. ಇನ್ಮೇಲೆ ಅವ್ರು ಎಲ್ಲಿಗೆ ಬೇಕಾದ್ರೂ ಹೋಗಿ ಹಾಜರಾಗ್ಬೋದು. ಶಕ್ತಿ ಶಿವ. ಮೈ ಪಿಟಿಷನ್ ಡಸಂಟ್ ವಾಂಟ್ ಟು ಕಂಟಿನ್ಯೂ ಹರ್ ಲೈಫ್ ವಿತ್ ಹರ್ ಪಾರ್ಟ್ನರ್, ಯುವರ್ ಆನರ್. ಅದಕ್ಕಾಗಿ ನಾವು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀವಿ. ಓ ಹೌದಾ? ನಾನೇನೋ ದುಡ್ಡು ಕಳ್ತನ ಆಗಿರೋ ಕೇಸು ಅನ್ಕೊಂಡೆ. ಇದಕ್ಕೆ ಇಂಗ್ಲಿಷ್ ಬೇರೆ. ಫ್ಯಾಮಿಲಿ ಕೋರ್ಟ್ ಅಂದ್ರೆ ಇದೇ ಕೇಸ್ ಅಲ್ವಾ ನಾವು ನೋಡೋದು? ನಿಮ್ಮ ಸಮಸ್ಯೆ ಏನು ಅದನ್ನ ಹೇಳಿ. ಮ್ಯೂಚುವಲ್ಲಾ? ಇಲ್ಲ ಯುವರ್ ಆನರ್, ಕಂಟೆಸ್ಟೆಡ್. ಅವರು ಹೆಂಡತಿ ಜೊತೆ ಒಟ್ಟಿಗೆ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದಾರೆ ಯುವರ್ ಆನರ್. ಎಸಿಗೇಷನ್ ಆಫ್ ಕಾಂಜುಗಲ್ ರೈಟ್ಸ್ನ ಅಪ್ಲೈ ಮಾಡಿದ್ದೀವಿ. ಎರಡನ್ನೂ ಸೇರಿಸಿ ವಿಚಾರಣೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತೀನಿ ಯುವರ್ ಆನರ್. ಸರಿ, ಅದೇ ಹಳೆ ಕತೆ. ತಲೆನೋವು ಬಂದ್ಬಿಡುತ್ತೆ. ಬೆಳಿಗಿನ ತನಕ ಜಗಳ ಆಡ್ತಾರೆ ಯುವರ್ ಆನರ್. ನನ್ನ ಪೆಟಿಷನ್ ತುಂಬಾ ತಾಳ್ಮೆಯಿಂದ ಇದ್ದಾರೆ. ಡ್ಯೂ ಟು ಡೊಮೆಸ್ಟಿಕ್ ವೈಲೆನ್ಸ್ 2 ತಿಂಗಳ ಭ್ರೂಣ ಅಬಾರ್ಟ್ ಆಗಿದೆ ಯುವರ್ ಆನರ್. ಮುಖಾನೇ ಸರಿ ಇಲ್ವೇ? ಹೊಡೆದ ಅವಳಿಗೆ? ಅಯ್ಯೋ ಇಲ್ಲ ಸರ್. ಏನಿಲ್ಲ, ಮತ್ತೆ ಅಬಾರ್ಷನ್ ಹೆಂಗಾಯ್ತು? ಅವ್ರು ಹೊಡೆದಿದ್ದಾರೆ ಅನ್ನೋದಕ್ಕೂ ಹೊಡೆದ ಮೇಲೆ ಅಬಾರ್ಷನ್ ಆಗಿದೆ ಅನ್ನೋದಕ್ಕೂ ಅವ್ರ ಹತ್ರ ಯಾವ ಸರಿಯಾದ ಸಾಕ್ಷಿನೂ ಇಲ್ಲ ಯುವರ್ ಆನರ್. ಮೆಡಿಕಲ್ ಎವಿಡೆನ್ಸ್ ಏನು ಇಲ್ವಮ್ಮ? ಅಬಾರ್ಟ್ ಆಗಿರೋದಕ್ಕೆ ನಮ್ಮ ಹತ್ರ ಟ್ರೀಟ್ಮೆಂಟ್ ರೆಕಾರ್ಡ್ಸ್ ಇದೆ ಯುವರ್ ಆನರ್. ಹೊಡೆದಿದ್ದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ ಅಂದ್ರೂ ಮೆಂಟಲ್ ಹೆಲ್ತ್ ಅಬ್ಯೂಸ್ಗೋಸ್ಕರ ಕೋರ್ಟ್ನ ಕನ್ಸಿಡರೇಷನ್ ಅಲ್ಲಿ ನಮಗೆ ಜಸ್ಟಿಸ್ ಬೇಕು ಯುವರ್ ಆನರ್. ಅಬಾರ್ಟ್ ಆಗಿರೋದು ನಿಜನೇ ಸ್ವಾಮಿ, ಆದರೆ ಅದನ್ನು ನಾವು ಮರೆಮಾಚಿಲ್ಲ. ಆದರೆ ಅದಕ್ಕೆ ಕಾರಣ ಫಿಸಿಕಲ್ ಅಬ್ಯೂಸ್ ಅನ್ನೋದಕ್ಕೆ ಅವ್ರ ಹತ್ರ ಯಾವ ಸಾಕ್ಷಿ ಕೂಡ ಇಲ್ಲ. ಇನ್ನೊಂದ್ಸರಿ ಗೌರ್ಮೆಂಟ್ ಡಾಕ್ಟರ್ ಹತ್ರ ಎಕ್ಸಾಮಿನ್ ಮಾಡೋದಕ್ಕೆ ಪರ್ಮಿಷನ್ ಬೇಕು ಸ್ವಾಮಿ. ಅದಕ್ಕೆ ಏರ್ಪಾಟ್ ಮಾಡಿ. ಅದು ಬಂದಾದ್ಮೇಲೆ ಈ ಕೇಸನ್ನ ಮುಂದುವರ್ಸೋಣ. ಅದಕ್ಕೂ ಮೊದಲು ಇವರಿಬ್ಬರಿಗೂ ಹೋಗಿ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕೆ ಹೇಳಿ ನೀವು. ಇಲ್ಲ ಯುವರ್ ಆನರ್, ನಮಗೆ ಕೌನ್ಸಿಲಿಂಗ್ ಬೇಡ. ಅಯ್ಯೋ, ಅಟೆಂಡ್ ಮಾಡಕ್ ಹೇಳಮ್ಮ, ಅದರಿಂದ ಏನೂ ತೊಂದರೆ ಆಗಲ್ಲ. ಹೋಗಿ ಹೋಗಿ. ಶಿವ, ನಾರಾಯಣ, ಸಿದ್ದು 3 ಜನರನ್ನು ಕಂಪ್ಲೀಟ್ ಆಗಿ ಫಾಲೋ ಮಾಡಿ ನನಗೆ ಅಪ್ಡೇಟ್ ಮಾಡು. ಅವರ ಪ್ರಾಪರ್ಟಿ ಡೀಟೇಲ್ಸ್, ಯಾರ್ಯಾರೆಲ್ಲ ಕ್ಲೈಂಟು, ಏನೇನ್ ಮಾಡ್ತಿದ್ದಾರೆ, ಎಲ್ಲೆಲ್ಲ ಹೋಗ್ತಿದ್ದಾರೆ, ಎಲ್ಲ ಡೀಟೇಲ್ ನನಗೆ ಬೇಕು. ಈಗಾಗಲೇ ತುಂಬಾ ಜನ ಅಡ್ವೈಸ್ ಮಾಡದೆ ನೀವು ಕೋರ್ಟ್ ತನಕ ಬಂದಿದ್ದೀರಾ. ಅದಕ್ಕೆ ನಾನು ನಿಮಗೆ ಅಡ್ವೈಸ್ ಎಲ್ಲ ಮಾಡಲ್ಲ. ಕುತ್ಕೊಳ್ರಪ್ಪ. ಅಯ್ಯಯ್ಯ, ಇಷ್ಟೊಂದು ಅವಸರ ಪಡ್ತಾ ಇದ್ದಾರೆ. ಇದು ನಿಮಗೆ ಮಾತ್ರ ನಡೆಯುವಂಥ ಆಶ್ಚರ್ಯಕರ ಸಂಗತಿ ಏನಲ್ಲ. ಇಲ್ಲಿ ನೋಡಿ, ಇಲ್ಲಿಗೆ ಬರೋ ತುಂಬ ಕಪಲ್ಸ್ ಅವಸರದಲ್ಲಿ ಕೋಪದಲ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾರೆ. 1 ವರ್ಷ 2 ವರ್ಷ ಹಾಗೆ ಹೋಗ್ಬಿಡುತ್ತೆ. ಅದಾದಮೇಲೆ ಇಷ್ಟೊಂದು ಅವಮಾನ ಮಾಡಿಬಿಟ್ವಲ್ಲ, ಇವಳ ಜೊತೆ ಹೇಗೆ ಬಾಳೋದು ಅಂತ ಒಲ್ಲದ ಮನಸ್ಸಲ್ಲಿ ಡಿವೋರ್ಸ್ ತೊಗೊಂಡು ಹೋಗ್ತಾರೆ. ನೀವು ಜೊತೇಲಿ ಇರಬೇಡಿ ಅಂತೆಲ್ಲ ನಾನು ಹೇಳಲ್ಲ. ನಿಮ್ಮ ಗಾಯಗಳೆಲ್ಲ ಆರೋದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಿ. ಸರಿ, ಥ್ಯಾಂಕ್ಸ್. ನಾರಾಯಣ, ಅಲ್ಲಿ ಎದೆ ಮೇಲೆ ಬೆಲ್ಟ್ ಹಾಕೊಂಡು ನಿಂತಿದ್ದಾರಲ್ಲ, ಅವ್ನು ಯಾರು ಅಂತ ಗೊತ್ತಾಯ್ತಾ?
ಯಾರೋ ಅವನು? ನಮ್ ಡಿಟೆಕ್ಟಿವೇ. ನೀನಿಟ್ಟಿದ್ಯಾ? ನೀನ್ ಹೆಂಡತಿ ಇಟ್ಟಿರೋ ಡಿಟೆಕ್ಟಿವ್ ಕಣಯ್ಯ. ನಮ್ಮನ್ ಫಾಲೋ ಮಾಡೋದಕ್ಕ? ಹೌದಯ್ಯ. ನಿನಗೆ ಹೇಗೋ ಗೊತ್ತು? ಇನ್ಸ್ಟಾಗ್ರಾಮ್ ಅಲ್ಲಿ ನಿನ್ ಫೋಟೋ ಹಾಕಿ ಮೈ ನೆಕ್ಸ್ಟ್ ವರ್ಕ್ ಅಂತ ಹೇಳಿ ನೀನ ಟ್ಯಾಗ್ ಮಾಡಿದ್ದಾನೆ. ನಿಮ್ಮ ಹೆಂಡತಿ ಆದ್ರೂ ಬುದ್ಧಿವಂತೆ ಅನ್ಕೊಂಡಿದ್ದಲ್ಲ ಸರ್. ಅಯ್ಯಪ್ಪ, ನಾನು ಅವ್ರು ನೋಡ್ದಾಗ್ಲೆಲ್ಲ ಮೇಲ್ ನೋಡ್ತಿದ್ದಾರೆ ಸರ್. ಲೋ, ನಾವಾದ್ರೂ ಅವನ್ನ ನೋಡದೆ ಇರೋಣ ಕಂಡ್ರು. ಸುಮ್ನಿರೋ. ಯಾಕೋ ನನ್ನ ಹತ್ರ ಹೇಳಿಲ್ಲ? ಆಲ್ರೆಡಿ ಕೋರ್ಟ್ ಮೆಟ್ಲು ಹತ್ಬಿಟ್ಟಿದ್ಯಲ್ಲ, ಮತ್ತಿನ್ನೇನು? ಡೈವರ್ಸ್ ಕೇಳಿದ್ರೆ ಕೊಟ್ಟು ಮುಖದ ಮೇಲೆ ಬಿಸಾಕ್ ಬರೋದು ತಾನೇ? ಅದನ್ನ ಬಿಟ್ಬಿಟ್ಟು ಮಾನ ಮರ್ಯಾದೆಲ್ಲ ಕಳೀತಾ ಇದೆಯಲ್ಲ. ಅಲ್ಲಪ್ಪ, ಮಾತಾಡಿ. ಇವನೊಬ್ಬ ಹೆದ್ರು ಪುಕ್ಲ. ಹೆಣ್ಣು ನೋಡಕ್ ಹೋಗಿದ್ದ ದಿನಾನೇ ನಾನ್ ಮುಡ್ಸಿದ ಹೂವನ್ನ ಅವಳಿಗೆ ಇಷ್ಟ ಇಲ್ಲ ಅಂತ ತೆಗೆದಿಟ್ಲು. ಅವತ್ತೇ ಬೇಡ ಅಂತ ಹೇಳಿದ್ನಲ್ಲೋ, ಇವನೇ ಕೇಳಲಿಲ್ಲ. ಏನೋ ಪ್ರಪಂಚದಲ್ಲಿ ಇಲ್ದೇ ಇರೋ ಸುಂದ್ರಿ. ಮೊನೆಗ್ ಬಾ, ನೋಡ್ಕೋತೀನಿ ನಿನ್ನ ಮುಖ ನೋಡು. ಬನ್ರಿ. ಛೇ, ಹೋಗಲೇ. ಯಪ್ಪ, ಎಲ್ಲ ಸರಿ. ಅದ್ಯಾವುದೋ ಪೊಕ್ಲ ಅಂತ ಅಂದ್ರಲ್ಲ, ಅದ್ರ ಅರ್ಥ ಏನು? ಅಲ್ಲ, ನಮ್ಮ ಊರಲ್ಲೆಲ್ಲ ಹಾಗೆಲ್ಲ ಮಾತಾಡಲ್ಲ, ಅದಕ್ಕೆ. ನಿಮ್ಮ ಅಪ್ಪ ಅಮ್ಮ ಬಂದೇ ನಿನ್ನ ಈ ರೀತಿ ಆಡ್ಕೋತವ್ರೆ. ಇನ್ನು ಹುಡುಗಿ ಅಪ್ಪ ಅಮ್ಮ ಬಂದ್ರೆ ಇನ್ನೇನು ಕೊಂದು ಹಾಕ್ತಾರಷ್ಟೇ ಇವನ್ನ. ಇಲ್ಲ ಇಲ್ಲ ಅಂದ್ರೆ ಕೊಲ್ತಾರೆ. ಹೌದು, ನನ್ನನ್ನಲ್ಲ, ಅವಳನ್ನ. ಅಯ್ಯೋ ಪಾಪಿ, ಇದನ್ನೇನ ಇಷ್ಟು ಲೇಟಾಗಿ ಹೇಳ್ತಾ ಇದೀಯಾ? ಏನು ಅಭ್ಯಾಸ ಇದು? ಹೆಣ್ಮಕ್ಳು ಪೊಲೀಸು ಕೋರ್ಟು ಅಂತ ಅಲಿಯೋದು. ನಾನೇ ತಾನೇ ಮದುವೆ ಮಾಡಿಸಿದ್ದು. ಮತ್ತೆ ಏನೇ ಇದ್ರು ನನಗೆ ಬಂದು ಹೇಳ್ಬೇಕಲ್ವಾ? ಯಾರನ್ನು ಕೇಳಿ ಇಷ್ಟೆಲ್ಲ ಮಾಡಿದ್ಯೆ? ಏನೇ ಬೆಳೆಸಿದ್ಯಾ ಮಗಳನ್ನ? ನನ್ನ ಮಾನ ಮರ್ಯಾದೆ ಎಲ್ಲ ಕಳೀತಾ ಇದ್ದಾಳೆ ನಿನ್ನ. ಸರ್, ಹೀಗೆಲ್ಲ ಮರ್ಯಾದೆ ಇಲ್ಲದೆ ಮಾತಾಡಬೇಡಿ. ಯಾಕೆ ಸರ್, ಹೆಣ್ಮಕ್ಳು ಕೋರ್ಟ್ಗೆ ಹೋಗ್ಬಾರ್ದಾ? ನೋಡಮ್ಮ, ನೀನ್ ಕೋರ್ಟ್ಗಾದ್ರೂ ಹೋಗು, ಸುಡುಗಾಡ್ಗಾದ್ರೂ ಹೋಗು, ಹಿಮಾಲಯಕ್ಕಾದ್ರೂ ಹೋಗು, ಇಲ್ಲ ನಾಶವಾಗಿ ಹೋಗು. ನನಗೇನು, ನನ್ನ ಮಗಳು ಯಾಕೆ ಹೋಗ್ಬೇಕು? ಹೌದು, ಹೊರಗಡೆ ವಿಚಾರಿಸ್ದೆ, ನೀನು ನಿನ್ ಗಂಡನ್ ಬಿಟ್ಬಿಟ್ಟು ಬಂದಿದ್ಯಂತೆ. ಅದಕ್ಕೆ ನನ್ನ ಮಗಳು ತಾಳಿನೂ ಕಿತ್ತಾಕ್ಬೇಕು ಅಂತ ನೋಡ್ತಿದ್ಯಾ? ಸರ್, ಅವಳು ಮೇಜರ್. ಅವಳಿಗೆ ಬೇಕಾಗಿರೋ ಡಿಸಿಷನ್ ಅವಳು ತಗೊಳ್ಳೋ ಹಕ್ಕಿದೆ. ನೋಡಿ, ಇಂಥ ಸಮಯದಲ್ಲಿ ಅವಳಿಗೆ ನೀವು ಸಪೋರ್ಟ್ ಮಾಡಬೇಕು ಸರ್. ಆಹಾ, ನನಗೆ ಹೇಳ್ಕೊಡ್ತಾ ಇದ್ಯಾ ನನ್ನ ಮಗಳು ಮೇಜರ್ ಅಂತ? ಇವಳು ಮೇಜರ್ ಅಂತ ಗೊತ್ತಿಲ್ದೇನೆ ಕೆನ್ನೆಗೆ ಅರ್ಶನ ಹಚ್ಚಿ ಬೊಟ್ಟಿಟ್ಟು ಊರವ್ರಿಗೆಲ್ಲ ಊಟ ಹಾಕದ್ನ. ಮೇಡಮ್, ಯಾರಿಲ್ಲಿ ತೊಂದರೆ ಕೊಡ್ತಾ ಇರೋದು? ಇವರೇ ಸರ್ ತೊಂದರೆ ಕೊಡ್ತಾ ಇರೋದು. ಕರ್ಕೊಂಡು ಹೋಗಿ. ಸರ್, ಬನ್ನಿ ಸರ್, ಬನ್ನಿ. ಸರ್, ನನ್ನ ಮಗಳನ್ನ ನೋಡಕ್ ನಾನ್ ಬರಬಾರ್ದ? ಇದೆಂತ ನ್ಯಾಯ ಸರ್? ನೋಡಿ ಸರ್, ಆ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೆ ಯಾರಾದ್ರೂ ಸರಿ ನೋಡೋ ಹಾಗಿಲ್ಲ. ಬನ್ನಿ, ಕೋರ್ಟಲ್ಲಿ ಮಾತಾಡೋಣ, ಬನ್ನಿ. ಅಯ್ಯೋ ಸರ್, ಸರ್ ಸರ್ ರೀ, ಸತ್ಯ ಬೇಡ ಕಣೆ. ಅಮ್ಮ ಹೇಳೋದನ್ನ ಕೇಳು. ಇಲ್ಲಮ್ಮ, ಇವಾಗ್ಲೂ ನಾನು ಇದನ್ನ ಮಾಡ್ಲಿಲ್ಲ ಅಂದ್ರೆ ಕೊನೆವರೆಗೂ ನಿಮ್ ಥರ ಆಳಾಗೆ ಬದುಕಬೇಕು. ಇನ್ ಮುಂದೆ ನನ್ನ ನೋಡೋದಕ್ಕೆ ಬರಬೇಡಿ. ಜಾಸ್ತಿ ಭಯ ಪಡಬೇಡಿ. ಚಿಕ್ಕ ಪ್ರೊಸೀಜರ್, ಬೇಗ ಮುಗ್ದೋಗ್ಬಿಡತ್ತೆ. ಓಹ್, ನೀನಾ? ಏನು ಬೇಕು? ಹಾಂ, ಏನು ರಿಪೋರ್ಟಲ್ಲಿ ಸುಳ್ಳು ಹೇಳ್ಬೇಕಾ? ನಿಜಾನೇ ಹೇಳಬೇಕು. ನಿಜ ಹೇಳ್ಬೇಕಾ? ಅದಕ್ಕೆ ಇನ್ನೂ ಒಂದು ನೋಟ್ ಕೊಡಬೇಕು. ತುಂಬ ಥ್ಯಾಂಕ್ಸ್ ಬ್ರದರ್. ಏನ್ ಥ್ಯಾಂಕ್ಸ್? ಫಾಲೋ ಮಾಡ್ತಾ ಇದೆಯಾ? ಪೆಟ್ರೋಲ್ ಹಾಕ್ಸ್ಕೋಬೇಕಂತ ಗೊತ್ತಾಗಲ್ವಾ? ಬ್ರದರ್, ನಾವು ಸ್ಟ್ರೈಟ್ ಆಗಿ ಹೋಗಿ ಫಸ್ಟ್ ಲೆಫ್ಟ್ ತಿರುಗ್ತೀವಿ. ನಿಮ್ ಪಾಡಿಗೆ ನೀವು ಸ್ಟ್ರೈಟ್ ಆಗಿ ಹೋಗ್ಬೇಡಿ, ಓಕೆನಾ? ಚೆನ್ನಾಗೆ ಫಾಲೋ ಮಾಡ್ತಾವನೆ ನಾರಾಯಣ. ಏನ್ ಮ್ಯಾಮ್ ಇದು? ಇದೆಲ್ಲ ನಿನ್ ಗಂಡನ್ಗಿರೋ ಪ್ರಾಬ್ಲಮ್ಸ್.
ಇದೆಲ್ಲ ಅವ್ನಿಗಿಲ್ವಲ್ಲ ಮ್ಯಾಮ್. ಇನ್ಫೆಕ್ಷನ್ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂಡ್ ಕಂಟೆಂಟ್ ನ್ಯೂಟ್ರನ್ ಅಬ್ನಾರ್ಮಲಿಟಿ ಅಂತ ತಾನೇ ಇರೋದು. ಫಿಸಿಕಲಿ ವೈಲೆನ್ಸ್ ಆಗಿದೆ ಅನ್ನೋದಕ್ಕೆ ಇದನ್ನ ಹೇಗೆ ಸಾಕ್ಷಿಯಾಗಿ ತಗೊಳಕ್ಕಾಗುತ್ತೆ ನಾವು? ನೀವೇ ಹೇಳಿ. ಯೋರ್ ಆನರ್, ಅವರು ಆಲ್ಕೋಹಾಲಿಕ್. ನಶೆಯಲ್ಲಿ ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಆವತ್ತು ನನ್ನ ಪೆಟಿಷನರ್ನ ಆ ನಶೆಯಲ್ಲೇ ಹೊಡೆದಿದ್ರು. ಒಬ್ಳು ಹೆಣ್ಣು ತನ್ನನ್ನು ಹೊಡೆದಿದ್ದಕ್ಕೆ ಯಾವ ರೀತಿಯಾಗಿ ಸಾಕ್ಷಿ ಕೊಡೋದಿಕ್ಕಾಗತ್ತೆ? ಹಾಗಾಗಿ ನನ್ನ ಕಕ್ಷಿದಾರಳಿಗೆ ನ್ಯಾಯ ಒದಗಿಸಿ ಅಂತ ಕೇಳ್ಕೊತಾ ಇದ್ದೀನಿ ಯೋರ್ ಆನರ್. ಸರಿ, ಹೊಡೆದಕ್ಕೆ ಎವಿಡೆನ್ಸ್ ಇಲ್ಲ, ಅದನ್ನ ಒಪ್ಕೋತೀನಿ. ಅವ್ನು ಕುಡಿತಾನೆ ಅನ್ನೋದಕ್ಕಿದೆಯಾ? ಇದೆ ಯೋರ್ ಆನರ್, ಕೊಡು. ಮದುವೆ ಇಸ್ ವೆರಿ ಕಾಂಪ್ಲಿಕೇಟೆಡ್ ಬಿಕಾಸ್ ಇಟ್ ಇಸ್ ಕಂಪ್ಲೀಟ್ ವಿತ್ ದ ವುಮನ್. ಮದುವೆ ಮಾಡ್ಕೊಳ್ಳೋದು ಮೇಲ್, ಆದರೆ ಮೇಲ್ ತಾನೇ ಒದ್ದಾಟ ಇರೋದು. ಅವರಪ್ಪನ ನ್ಯಾಮರ್ಸ್ಬಿಟ್ಟ, ಮಗಳನ್ನ ಸರಿಯಾಗಿ ನೋಡ್ಕೊಳಕ್ಕಾಗ್ಲಿಲ್ಲ ಅಂತ ನಮಗ್ ಮದುವೆ ಮಾಡಿ ತಳ್ಬಿಟ್ಟ. ಆಲ್ಕೋಹಾಲ್ ಸರ್ಟಿಫಿಕೇಟ್ ತಗೊಂಡು ಗೌರ್ಮೆಂಟ್ ರಿಹ್ಯಾಬ್ ಆಫೀಸರ್ನ ಮೀಟ್ ಮಾಡಿ ಅವ್ರ ಹತ್ರ ಒಂದು ಒಪಿನಿಯನ್ ಸರ್ಟಿಫಿಕೇಟ್ ತಗೊಂಡು ಪ್ರೊಡ್ಯೂಸ್ ಮಾಡಿ. ಇದಕ್ಕೆ ಬೇರೆ ಕಾನೂನೇ ಇದೆ. ಹೋಗಿ ಹೋಗಿ ಹೋಗಿ. ಬಾ ಮಿಸ್ಟರ್ ಕುಡ್ಕ, ಬನ್ನಿ. ಅವ್ರಿಗೆ ಗೊತ್ತಾಗದ್ ಬೇಡ, ನಮ್ಮೊಳಗೆ ಇರಲಿ. ಕುಡ್ತಾ ಅನ್ನೋದು ಕೆಟ್ಟ ಅಭ್ಯಾಸ ಏನಲ್ಲ, ಅದೊಂದು ಅಭ್ಯಾಸ ಅಷ್ಟೇ. ಒಂದೊಂದ್ಸಲ ಕುಡಿದ್ರೆ ಮಾತ್ರ. ದಿನ ಕುಡಿದ್ರೆ ಅದು ಕೆಟ್ಟ ಅಭ್ಯಾಸನೇ. ಇವಾಗ ಹೇಳು, ನಿನಗಿರೋದು ಅಭ್ಯಾಸನ ಕೆಟ್ಟ ಅಭ್ಯಾಸನ? ಅಭ್ಯಾಸನ ಅಂತ ಕೇಳಿದ್ರೆ ಅಭ್ಯಾಸನೇ. ನಾನು ಅವಾಗವಾಗ ಕುಡಿತೀನಿ. ಯಪ್ಪ ನಾರಾಯಣ, ಇವನೊಬ್ಬ ದೊಡ್ಡ ಕುಡ್ಕಾಗಣಯ್ಯ. ಅಲ್ಲ ಸರ್, ಯೋ ಇರೆಯ. ಈ ವ್ಯಕ್ತಿಗೆ ಬೈಪೋಲರ್ ಡಿಸಾರ್ಡರ್ ಇದೆ. அத்தானாவது போத்தானாவது இவளோட பெரிய தொல்லையா இருக்கு. இங்க இருந்தா தொண்ணு பேசுவா போல இருக்கோ. நான் மியூசிக்கல் மைண்ட் உள்ளவன் ஏற்கனவே உங்ககிட்ட சொல்லி இருக்கிறேன். சும்மா டைலாக் பேசிக்கிட்டு இருக்கேன் என்கிட்ட. ரொம்ப டல்லா இருக்கு. வெளியே எங்கேயாவது போய் ஸ்பீக்கர் செட் சவுண்ட் கேட்டு வா. கூப்பிடாத. பெரிய தொல்லை, பெரிய தொல்லை. கல்யாணம் செய்து கொண்டுதான் மனிதன் வாழ்க்கை நடத்த வேண்டும் என்பது இந்த நாட்டு சட்டம். முட்டாள்தனமானது. ಯಾಕಯ್ಯ ನನ್ನ ಕೈ ಹಿಡ್ಕೊಂಡೆ? ಒಳ್ಳೆ ಕಥೆ ಆಯ್ತು. ಏನಂತ ಹೇಳಲಿ, ವಯಸ್ಸು ಹಾಕೋ ಗೂಗಲಿ ನಾ ಏನಂತ. ಯೋರ್ ಆನರ್, ಈ ವ್ಯಕ್ತಿ ಒಬ್ಬ ಡ್ರಗ್ ಎಡಿಕ್ಟ್. ಓ ಆಸೆಯ ಮೆಟ್ಟಿಲ್ಲ, ಎರಡು ಕಾಲಲ್ಲಿ ಮೆಟ್ಟಿದೆ. ವೆನರಿಯಲ್ ಡಿಸೀಸ್ ಯೋರ್ ಆನರ್. ವೆನರಿಯಲ್ ಡಿಸೀಸ್ ಅಂದ್ರೆ ಸೆಕ್ಷುವಲ್ ಡಿಸೇಬಿಲಿಟಿ ಯೋರ್ ಆನರ್. ನೆತ್ತಿ ಮೇಲೆ ಹತ್ತಿ ಖುಷಿಯಲ್ಲಿ ಸಾವು ಕುಣಿದಿದೆ. ಅತ್ತ ಇತ್ತ ರಾಹು ಕಾಲವೇ ಸುತ್ತಿ ಸುಳಿದಿದೆ. ನೆತ್ತಿ ಮೇಲೆ ಹತ್ತಿ ಖುಷಿಯಲ್ಲಿ ಸಾವು ಕುಣಿದು ಸಾವಿನದೇ ರಿಂಗು ಟೋನು 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 ಟೋನು. மாத்தலைக்குன்னா பெண்ணு பெரிய மாத்தா இருக்கும். பெண்ணு பெரிய 120 அடி உயரம் கூட. ಮೊನ್ನೆ ಮ್ಯಾಚಿಗೆ ಹೋಗಿ ಗೆದ್ದೆ ನಾನು ಕಪ್ಪು. 3 ಗಂಟು ಹಾಕಿ ತೊಳೆಯೋದೆ ಕಾಫಿ ಕಪ್ಪು. ಸುಮ್ನೆ ಇರುವ ನನ್ನ ಕೆಣಕೋ ಕೆಟ್ಟ ಕಣ್ಣು ಚೂರು ನಂಬದೆ ನನ್ನ ಟೋಟಲ್ಲೇ ನೋಡೋ ಹೆಣ್ಣು. ರೀಲಿ ನಂಗೆ ನನ್ನ ಮೇಲೆ ಕೆಳಗೆ ತಳ್ಳಿ ನೀನು ಸೈಡು ಲೈನು ಮಾಡಿ ಬಿಟ್ಟೆಯೇ. ಹೋಟೆಲಲ್ಲಿ ಡೈಲಿ ದುಡ್ಡು ವೆಚ್ಚ ಮಾಡೋ ಹಾಗೆ ನನ್ನ ನೀನು ಮಾಡಿಬಿಟ್ಟೆಯೇ. ಪರ್ಸಿನಲ್ಲಿ 10 ರೂಪಾಯಿ ಇಲ್ಲದಿದ್ದರೂ ಶಾಪಿಂಗ್ ಮಾಡೋಣಂತೀಯ. ಲೈಫ್ ಪೂರ ಇಲ್ಲಿ ಹೊಸದು ಅಂತ ಏನು ಇಲ್ಲ, ಹ್ಯಾಪಿನೆಸ್ ಕೂಡ ಇಲ್ಲ, ಮದುವೆಯಾಗಿ ಯೂಸೇ ಇಲ್ಲ. ಏನಂತ ಹೇಳಲಿ, ವಯಸ್ಸು ಹಾಕೋ ಗೂಗಲಿ ನಾ ಏನಂತ ಹೇಳಲಿ, ಲೈಫು ಇಲ್ಲ ಕೈಯಲ್ಲಿ. ಓ ಆಸೆಯ ಮೆಟ್ಟಿಲ್ಲ, ಎರಡು ಕಾಲಲ್ಲಿ ಮೆಟ್ಟಿದೆ. ತೆಗೆಯೋರೇ ಇಲ್ಲದ ಬಾಗಿಲ ಹೋಗಿ ಬಂದು ತಟ್ಟಿದೆ. ನೆತ್ತಿ ಮೇಲೆ ಹತ್ತಿ ಖುಷಿಯಲ್ಲಿ ಸಾವು ಕುಣಿದಿದೆ. ಅತ್ತ ಇತ್ತ ರಾಹು ಕಾಲವೇ ಸುತ್ತಿ ಸುಳಿದಿದೆ. அத்தானாவது போத்தானாவது இவளோட பெரிய தொல்லையா இருக்கு.
ಡೈಲಿ ಒಂದು ಕಂಪ್ಲೇಂಟು, ಎವಿಡೆನ್ಸ್ ಇಲ್ಲ, ಕೋರ್ಟ್ ಅಲ್ವಾ ಇದು? ಎವಿಡೆನ್ಸ್ ಪ್ರೊಡ್ಯೂಸ್ ಮಾಡೋದಲ್ವಾ? ಸುಮ್ಮನೆ ಇದೊಂದೇ ಕೇಸ್ ಇರೋದಾ ನನಗೆ? ನೀನೇನು ನೋಡ್ತಿದ್ಯಾ? ಅವ್ರು ನಿಮ್ಮ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ, ನೀನು ಯಾವುದೂ ತಪ್ಪಿಲ್ಲ ಅಂತ ಹೇಳ್ತಾನೆ ಇಲ್ಲ. ನೀವು ಸುಮ್ಮನೆ ಬರ್ತೀರಾ, ನಿಂತ್ಕೊಂತೀರಾ, ನನ್ನ ಕಡೆಯಿಂದ ವಾಯ್ದೆ ತೊಗೊಂಡು ಹೋಗ್ತಾನೆ ಇರ್ತೀರಾ. ನೆಕ್ಸ್ಟ್ ವಾಯ್ದೆಯಲ್ಲಿ ನೋಡ್ಕೊಳ್ಳೋಣ. ಸರ್ ಟೀನಾ? ನಾನು ಕೇಳಲೇ ಅಲ್ವಲ್ಲ. ಅವರೇ ಸರ್ ಕೊಡ ಕೇಳಿದ್ದು. ಕುಡಿಯೋ ಕುಡಿದ್ಮೇಲೆ ಫಾಲೋ ಮಾಡುವಂತೆ. ನಾರಾಯಣನ್ ಮನೆಗೆ ಹೋಗ್ತಾ ಇದೀವಿ. ಇನ್ನೊಂದು ದಾರಿ ಇದೆ. ಕೆಟ್ಟದಾಗಿದೆ ಬಾಯ್, ಬೇರೆ ಏನೋ ಟೀ ಹಾಕಿ. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಗಾಡಿ ಎತ್ಕೊಂಡ್ ಬರ್ತಿದ್ದೆ, ತಿರುಗ್ ನೋಡಿದ್ರೆ ಕೋರ್ಟ್ ಹತ್ರ ಬಂದಿದೆ. ಇಳಿದು ಒಳಗಡೆ ಬಂದ್ ನೋಡಿದ್ರೆ ಪವಿ ಇಲ್ಲೇ ಇದ್ದಾಳೆ. ಸರಿ ಬರದ್ ಬಂದಿದೀವಿ, ಒಂದ್ ಡಿವೋರ್ಸ್ ತಗೊಂಡ್ ಹೋಗೋಣ ಅಂತ. ಹೇಳಿದ್ ಮರ್ತಿದ್ದೆ, ಇವರೇ ನಮ್ಮ ಅಡ್ವೊಕೇಟ್. ಯೋ ಬ್ಲಾಗ್ ಶೂಟ್ ಮಾಡ್ತಿದೀವಿ ತಾನೆ? ಅಂದಿ ಬಂದಂಗ್ ಬರ್ತಿದ್ಯಾ? ಬ್ಲಾಗ್ ಮಾಡ್ತಾ ಇದ್ಯಾ? ಹಾ, ಸೆಲ್ಫಿ ಏನಾದ್ರು ಬೇಕಾ? ಕೋರ್ಟ್ ಮುಂದೆ ವಿಡಿಯೋ ಮಾಡೋದೇ ತಪ್ಪು, ಅದ್ರಲ್ಲಿ ಸೆಲ್ಫಿ. ವ್ಲಾಗ್ ಮಾಡ್ಕೊಂಡೆ ಡೈವರ್ಸ್ ತಗೋತಾ ಇದ್ದೀರಾ? ನಡಿ ನಡಿ ನಡಿ. ನಿಮ್ಗೆ ಲಾಯರ್ ಏನಾದ್ರು ಬೇಕಾ? ಹೋಗ. ನೋಡ್ತಾ ಇರಿ. ನಾರಾಯಣ, ಯಾರೋ ಹೊಸ ಹುಡುಗಿ ಬೇರೆ ಇದ್ದಾಳೆ. ಹೌದು ಕಣ ಸಿದ್ದು, ನನಗೆ ಯಾಕೋ ತಪ್ಪು ಅನ್ನಿಸ್ತಾ ಇದೆ. ಹೋಗಿ ಏನಂತ ವಿಚಾರಿಸ್ಕೊಂಡು ಬಾ. ಏನಾಯ್ತು? ಅಡಲ್ಟ್ರಿ ಅಕ್ಯೂಸ್ ಮಾಡಕ್ ಹೋಗಿದ್ದಾಳೆ ನೀನ್ ಹೆಂಡತಿ. ಹಂಗಂದ್ರೆ ಏನು? ಅವಳ ಜೊತೆ ಹೋದ್ಲಲ್ಲ ಒಬ್ಳು ಹುಡುಗಿ, ಅವಳಿಗೂ ನಿನಗೂ ಸಂಬಂಧ ಇದೆ ಅಂತ ಹೇಳಿ ಎವಿಡೆನ್ಸ್ ಜೊತೆ ಪ್ರೂವ್ ಮಾಡೋದಕ್ಕೆ ಹೋಗಿದ್ದಾಳೆ. ಇಷ್ಟೆಲ್ಲ ಕೇವಲವಾಗಿ ಯೋಚನೆ ಮಾಡ್ತಾರಂತ ನಾನು ಅನ್ಕೊಂಡೇ ಇರಲಿಲ್ಲ. ಇದೆಲ್ಲ ಫ್ರಾಡ್. ನಿನಗೆ ನಾಚಿಕೆನೇ ಆಗಲ್ವಾ ಅಂತ ಕೇಳಿದಕ್ಕೆ ನಿನ್ನ ಹೆಂಡತಿ ಏನಂದ್ಲು ಗೊತ್ತಾ? ನಿಮ್ಮಂತ ಮೇಲ್ ಚಾವನಿಸ್ಟ್ ಹತ್ರ ಫ್ರೀಡಮ್ಗೋಸ್ಕರ ಫ್ರಾಡ್ ಮಾಡಬೇಕು ಅಂದ್ರೂ ನಾನು ಫ್ರಾಡ್ ಮಾಡ್ತೀನಿ ಕಣು. ಹಾಗಾದ್ರೆ ಏನ್ ಮಾಡ್ತಾರೀಗ? ಜಡ್ಜ್ ನೋಡಿ ಡಿಸೈಡ್ ಮಾಡ್ಬೇಕಷ್ಟೇ. ಹೆಚ್ಚು ಕಮ್ಮಿ ಡೈವರ್ಸು, ಮೇಂಟೆನೆನ್ಸ್, ಸೆಟಲ್ಮೆಂಟ್ ಅಂತ ಸರಿ ಹೋಗುತ್ತೆ. ನಿನಗೆ ತೊಂದರೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ಆ ಹುಡುಗಿಗೆ ಸೆಕ್ಸ್ ಟಾರ್ಚರ್ ಮಾಡಿದೆ ಅಂತ ಹೇಳಿ ನಿನ್ನ ಒಳಗೆ ಕಳಿಸಿ. ಇದನ್ನೆಲ್ಲ ಕೋರ್ಟ್ ನಂಬೇಕಲ್ಲ? ಹುಡುಗಿ ಹೇಳಿದ್ರೆ ನ್ಯಾಯಾಲಯ ನಂಬುತ್ತಪ್ಪ. ನಾರಾಯಣ, ಮಾತಾಡದೆ ಆಬ್ಸೆಂಟ್ ಆಗ್ಬಿಡೋಣ. ಅದು ನಮಗೆ ಅಪೋಸ್ ಆಗುತ್ತೆ, ಇನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ. ಜಡ್ಜು ಎಷ್ಟೊತ್ತಿಗೆ ಎಂಟ್ರಿ ಆಗ್ತಿರೋದು? ಜಡ್ಜ್ ಇನ್ನೇನು ಬರ್ಬೇ. ಸರ್, ಪಕ್ಕದಲ್ಲೇ ಒಳ್ಳೆ ಹಾಸ್ಪಿಟ್ಲ್ ಇದ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತಿರಿ, ನಾನೇ. ಸರ್, ಸೈಡ್ ಬಿಡಿ, ಸೈಡ್ ಬಿಡಿ. ಏನಾಯ್ತು ಏನಾಯ್ತು? ಆಂಬುಲೆನ್ಸ್ ಕರೀರಿ, ಆಂಬುಲೆನ್ಸ್ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ. ಲೇ, ಒಂದು ವಾರ ಸುಮ್ಮನೆ ಎರಡು ದಿನ ಅಬ್ಸರ್ವೇಷನ್ ಅಲ್ಲಿರಿ, ಆಮೇಲೆ ಡಿಸ್ಚಾರ್ಜ್ ಆಗುವಂತೆ. ನೀವು ಹುಷಾರಾಗಿ. 7 ಸರಿ ವಾಯ್ದೆ, 8 ಸರಿ ಕೌನ್ಸಿಲಿಂಗ್ ಆಗಿದೆ. ಇದಕ್ಕೆ ಮೇಲೆ ನಮಗೆ ಟೈಮ್ ಸಿಗೋದಿಲ್ಲ. ನನಗೆ ತಿಳಿದಂಗೆ ಆದಷ್ಟು ಬೇಗ ಡೈವೋರ್ಸ್ ಇಶ್ಯೂ ಮಾಡ್ತಾರೆ. ಏನು ಸರ್? ಕಂಡಿರೋದನ್ನ ಬಿಟ್ಟು ನಮಗೆ ಅದ್ರ ಮೇಲೆ ವಾದ ಮಾಡೋದಕ್ಕೆ ಆಗೋದಿಲ್ಲ ಶಿವ. ನಿನ್ನ ಪ್ರಾಪರ್ಟಿ ಡೀಟೇಲ್ಸ್, ನಿನ್ನ ಮಂತ್ಲಿ ಇನ್ಕಮ್, ಟ್ಯಾಕ್ಸ್ ಡೀಟೇಲ್ಸು, ಇದನ್ನೆಲ್ಲ ಕೊಡಿ ಅವನ ಹತ್ರ ನೋಡೋಣ.
ಅಯ್ಯೋ ನಿನ್ನ ಏನ್ ಶಿವಾಜಿ ರಜನಿ ಲುಕ್ಕು. ಅಫಿಡವಿಟ್ ಅಲ್ಲಿ ಸುಳ್ಳಿತ್ತು ಅನ್ಕೋ, ಕೇಸ್ ಹಾಕ್ಬಿಟ್ಟು ಪೂರ್ತಿ ನಿಜ ಆಚೆ ತೆಗಿತಾರೆ. ದಯವಿಟ್ಟು ನಿಜ ಹೇಳೋ ರಾಜ. ಆಸ್ತಿ ಏನು ಸರ್? ಚೆನ್ನೈಯಲ್ಲಿರೋ ಫ್ಲ್ಯಾಟು ನನ್ನ ಹೆಸರಲ್ಲೇ ಇದೆ ಸರ್. ಅದು ಬಿಟ್ರೆ ತಿಂಗಳ ಸಂಬಳ ಅಂದ್ರೆ ಎಲ್ಲಾನು ಬಿಟ್ಬಿಟ್ಟು ಟೇಕ್ ಹೋಮ್ ಒಂದು 67 ಬರುತ್ತೆ. ಹಾಗಾದರೆ ನೀನು ಸೆಟ್ಲ್ಮೆಂಟ್ ಆಗಿ ನಿನ್ನ ಫ್ಲ್ಯಾಟ್ ವ್ಯಾಲ್ಯೂಲಿ ಒಂದು 50%, ಮಂತ್ಲಿಲಿ ನಿನ್ನ ಇನ್ಕಮಲ್ಲಿ ಒಂದು 20 to 30%, 20 ರಿಂದ 30 ಸಾವಿರ ನೀನು ಅವ್ರಿಗೆ ಕೊಡಬೇಕಾಗತ್ತೆ. ಸರ್ ಕಾರ್ ಲೋನು, ಮದುವೆಗೆ ಅಂತ ಮಾಡಿದ ಲೋನು, ಮನೆ ಇಂಟೀರಿಯರ್ಗೆ ಅಂತ ಮಾಡಿದ ಲೋನ್ ಎಲ್ಲ ಸೇರಿ 35 ಸಾವಿರ ಅದಕ್ಕೆ ಕಟ್ತಾ ಇದ್ದೀನಿ ಸರ್. ಎಲ್ಲ ಖರ್ಚು ಕಳೆದು 32 ಸಾವಿರ ಕೈಯಲ್ಲಿ ಉಳಿತಿದೆ. ನನಗೆ ಎಣ್ಣೆ ಓಡಿಸು ಅಂದ್ರೆ 160 ರೂಪಾಯಿ ಕ್ವಾರ್ಟರ್ ತಗೊಂಬರ್ತಿದ್ಯಾ? ನಿಮ್ಗೆಲ್ಲ ಹೀಗೆ ಕಣೋ ಆಗ್ಬೇಕು. ನಾರಾಯಣ, ಇವನ ಹತ್ರ ಪೂರ್ತಿ ಫೀಸ್ ತಗೊಳ್ಳೋ. ಏನಪ್ಪ ವಿಷಯ? ಅವಸರವಾಗಿ ಒಂದು ಸೆಟ್ಲ್ಮೆಂಟ್ ಮಾಡಬೇಕಾಗಿತ್ತು ನೋಡು. ಮನೆ ಸೆಟ್ಲ್ಮೆಂಟ್? ಯಾರ ಹೆಸರಿಂದ ಯಾರಿಗೆ ಆಗಬೇಕು? ಅವ್ರ ಹೆಸರಲ್ಲಿರೋ ಮನೆನ ಇವನ ಹೆಸರಿಗೆ ಮಾಡಬೇಕು. ಅವತ್ತು ನಾನು ರಿಮೋಟ್ ಕೇಳಿದಾಗ ನನ್ನ ತಲೆ ಮೇಲೆ ಹೊಡೆದೆ ಅಲ್ವಾ? ಇವತ್ತು ನೋಡ್ದ ಪೂರ್ತಿ ಆಸ್ತಿ ನನ್ನ ಹೆಸರಿಗೆ ಬರೀತಿದ್ಯಾ. ನನಗಿದು ಮಂಗಳವಾರ ಸಂಜೆ ಒಳಗೆ ಡಾಕ್ಯುಮೆಂಟ್ ಪ್ರೊಸೆಸ್ ಎಲ್ಲ ಮುಗಿಬೇಕು. ಬುಧವಾರ ಕೋರ್ಟ್ ಹಿಯರಿಂಗ್ ಇದೆ. ಅಣ್ಣ ಅದೆಲ್ಲ ಹಳೆ ಕಾಲ ಅಣ್ಣ, ಈಗೆಲ್ಲ ಬರೀ ಆನ್ಲೈನೇ. ಈಗೆಲ್ಲ ಪ್ರೋಸೆಸ್ ಮುಗಿದಕ್ಕೆ ಟೈಮ್ ಬೇಕಾಗುತ್ತೆ. VIP ದರ್ಶನ ಇಲ್ದಿರೋ ದೇವಸ್ಥಾನನ, ಅದಕ್ಕೆ ಮಂತ್ರ ಹೇಳಪ್ಪ. ಜೀವನಾಂಶ ಬೇಕು ಅಂತ ಈ ಥರ ತುಂಬ ಡೈವರ್ಸ್ ಕೇಸ್ ಬರ್ತಾ ಇದೆಯಲ್ಲಪ್ಪ. ಹೌದು ಅಣ್ಣ. ಅಣ್ಣ, ಇವನು ನನ್ನ ತಮ್ಮನ ಥರನೇ. ಇವನ ಸ್ಯಾಲ್ರಿ ಸ್ಲಿಪ್ನ ಪ್ಲೆಡ್ಜ್ ಮಾಡಿ ಇಟ್ಕೊಂಡು 1 ವರ್ಷಕ್ಕೆ ಮುಂಚೆ 12 ಲಕ್ಷ ಕಾಸು ಕೊಟ್ಟಿದ್ದೀರ ಅನ್ನೋ ಥರ ಆಗಬೇಕು. ಅದಕ್ಕೆ ನೀವು ಬಡ್ಡಿ ಜೊತೆಗೆ ಸೇರಿ 25 ಸಾವಿರ ತಿಂಗಳ ತಗೋತಾ ಇದ್ದೀರಾ ಅಂತ ಆಗಬೇಕು. ಇದಿನ್ನು 3 ವರ್ಷಕ್ಕೆ ಮುಗಿಯುತ್ತೆ ಸಾಲ ಅಂತ ಒಂದು ಡಾಕ್ಯುಮೆಂಟ್ ಬೇಕಣ್ಣ. ನಾಳೆ ದಿನ ಕೋರ್ಟಲ್ಲಿ ಕರೆದು ನಿಮ್ಮನ್ನು ಕೇಳಿದ್ರು ಹೌದು ಅಂತ ಹೇಳ್ಬೇಕಣ್ಣ. ಇದೊಂದು ಹೆಲ್ಪ್ ನೀವು ಮಾಡಿದ್ರೆ, ಇದು ಕಳೆದು ಅವ್ನಿಗೆ ಉಳಿದಿರೋದೇ ಸ್ಯಾಲ್ರಿ ಅಂತ ಹೇಳಿ ಅದರಲ್ಲಿ 20-25% ಜೀವನಾಂಶ ಕೊಡ್ತೀವಿ ಅಂತ ಹೇಳಿ ಕೋರ್ಟಲ್ಲಿ ಜಡ್ಜ್ ಹತ್ರ ನೆಗೋಷಿಯೇಟ್ ಮಾಡ್ಕೋಬೋದು. ಇದು ಫೆಮಿನಿಸ್ಟ್ ಭಾರತಿ ಅವ್ರ ಮನೆ. ಬಂಧಿಸಿ ಬಂಧಿಸಿ ಬೇಕೇ ಬೇಕು. ಇವ್ರ ಹತ್ರ ಮಾತಾಡಿದ್ರೆ ನಮ್ಮ ಕೇಸ್ಗೆ ಯೂಸ್ಫುಲ್ ಆಗಿರುತ್ತೆ. ಸರ್, ಭಾರತಿ ಅವರಿದ್ದಾರಾ? ಅವ್ರು ಒಳಗಡೆ ಇದ್ದಾರೆ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಅಯ್ಯೋ ಅಯ್ಯಯ್ಯೋ, ಸರಿ ಅಕ್ಕ. ಪರವಾಗಿಲ್ಲಪ್ಪ. ಮೇಡಮೇ ನಮಗೆ ಇಷ್ಟೊಂದು ಕಷ್ಟ ಕೊಟ್ಟವ್ರೆ. ಫೀಲಿಂಗ್ ಬೇರೆ. ಕೂತ್ಕೊಳ್ಳಯ್ಯ. ಕೂತ್ಕೊಳ್ಳಿ 1 ನಿಮಿಷ. ಫ್ಯಾನ್ ಬೇಕಾದ್ರೆ ಹಾಕೊಳ್ಳಿ. ತಗೊಳ್ಳಿ, ಕಾಫಿ ಕುಡೀರಿ. ಬಿಸಿ ಓಕೆನಾ ನೋಡಿ. ಯಾಕಮ್ಮ ಈ ಕಾಫಿ ಎಲ್ಲ? ಕುಡ್ಕೊಂಡೆ ಬರೀರಿ. ಸರಿ ಕೊಡು. ಸಾರಿ. ನಿಮಗೆ ಕಾಫಿ? ಏನು ಬೇಡ. ಶೋರ್ ಮೇಡಮ್. ಹೇಳಿ. ನಿಮ್ಮ ಹತ್ರ ಒಂದು ವಿಷಯ ಕೇಳಲ್ಲ ಮೇಡಮ್? ಅಯ್ಯೋ, ನನ್ನ ಮೇಡಮ್ ಅಂತ ಕರಿಬೇಡಿ, ನಾನು ಅಷ್ಟು ದೊಡ್ಡೋಳೇನಲ್ಲ. ನೀವೇ ನಿಮ್ಮ ಹಸ್ಬೆಂಡ್ಗೆ ಈ ಕೆಲಸ ಎಲ್ಲ ಮಾಡ್ಕೊಡ್ತೀರಾ? ಕಾಫಿ ಮಾಡಿಕೊಟ್ಟಿದ್ದ? ಯಾಕೆ, ನಾನು ನಿಮ್ಮನ್ನ ತಾನೇ ಕೇಳಿದ್ದು. ಹಾಗಿದ್ರೆ ನಾನು ನಿಮಗೋಸ್ಕರ ಕೆಲಸ ಮಾಡಕ ಹುಟ್ಟಿದ್ದು. ನಾನು ನಿಮಗೆ ಕೇಳಿದ್ದು ಹಾಸ್ಪಿಟಾಲಿಟಿ, ಅವ್ರಿಗೆ ಕೇಳಿದ್ದು ಲವ್. ಅವ್ರು ಸಂಪಾದನೆ ಮಾಡೋದೆಲ್ಲ ನಾನು ಎಂಜಾಯ್ ಮಾಡ್ತಿದ್ದೀನಲ್ವಾ? ಹಾಗಿದ್ರೆ ನನ್ನ ಗಂಡನ್ ಮಾಡೋದ್ರಲ್ಲಿ ಏನು ತಪ್ಪು? ಇಟ್ಸ್ ಮೈ ಚಾಯ್ಸ್ ಅಲ್ವಾ? ಅಕ್ಕ ನೋಡು, ಕೆಲಸ ಹಿಡಿಸ್ಲಿಲ್ಲ, ಸೀರೆ ಹಿಡಿಸ್ಲಿಲ್ಲ ಅಂತ ಯಾವತ್ತಾದ್ರೂ ಏನಾದರೂ ಹೇಳ್ತಾರಾ? ಅವರು ಒಂದು ಹೆಣ್ಣೆ ತಾನೆ. ನಮ್ಮಮ್ಮನೂ ಆಗಿನ ಕಾಲದಲ್ಲಿ ಕೆರೆಯಿಂದ ನೀರು ಹಿಡ್ಕೊಂಡ್ ಬರ್ತಾ ಇದ್ರು. ಏನಿದ್ರು ಬೇಕಿದ್ರು ಸಂತೆಗೆ ಹೋಗ್ಬೇಕಿತ್ತು. ಹಸು ಕರುನೆಲ್ಲ ಸಾಕ್ತಿದ್ರು. ಬಟ್ಟೆ ಒಗೆಯೋದಕ್ಕೂ ನದಿವರೆಗೂ ಹೋಗಿ ಕೈಯಲ್ಲೇ ಒಗಿತಿದ್ರು. ಒಂದು ದಿನನೂ ಮಲಗಲಿಲ್ಲ ಅವರು. ಈಗೆಲ್ಲ ಕೆಲಸ ಮಾಡೋದಕ್ಕೂ ಎಲ್ಲ ಮಿಷಿನು ಮನೆ ಒಳಗೆ ಇರುತ್ತೆ. ಸ್ವಿಚ್ ಹಾಕಿದ್ರೆ ಮುಗೀತು. ಸ್ವಿಚ್ ಹಾಕೋದಕ್ಕೂ ಇವಳಿಗೆ ನೋವು ಅಲ್ವಾ? ಸ್ವಿಚ್ ಹಾಕಿದ್ರೆ ಎಲ್ಲ ಕೆಲಸ ಮುಗಿದೋಗುತ್ತೆ. ಆದ್ರೆ ಆ ಸ್ವಿಚ್ ಕೂಡ ಎಣ್ಣೆ ಹಾಕಬೇಕು ಅಲ್ವೇನಪ್ಪ? ಅರ್ಥ ಆಯ್ತು, ನಿಮ್ ಗೊಂದಲ ನನಗೆ ಅರ್ಥ ಆಯ್ತು. ಇದೇನಪ್ಪ ಸೀರೆ ಹಾಕೊಂಡಿದ್ದಾರೆ, ಮನೆಯಲ್ಲಿ ಕುಟುಂಬ ಮಕ್ಕಳು ಅಂತಿದ್ದಾರೆ. ಇವಳಿಗೆ ಫೆಮಿನಿಸಂ ಬಗ್ಗೆ ಮಾತಾಡಕ್ಕೆ ಏನ್ ಹಕ್ಕಿದೆ?
ಹಾಗ್ತಾನೆ ಯೋಚನೆ ಮಾಡ್ತಿದ್ದೀರಾ? ಏನಮ್ಮ ಫೆಮಿನಿಸ್ಟ್ ಅಂದ್ರೆ ಮಕ್ಕಳು ಗಂಡ ಸಂತೋಷವಾಗಿರ್ಬಾರ್ದು ಅಂತ ತಾನೆ? ಅದೆಷ್ಟು ಮುಟ್ಟಾಳ್ತನ ಅಲ್ವಾ? ಫೆಮಿನಿಸಂ ಮಾಡೋದು ತೋರಿಸ್ಕೊಳ್ಳೋದಕ್ಕಲ್ಲ, ಅದು ಒಂದು ತತ್ವ, ಭಾವನೆ, ಸ್ವಾಭಿಮಾನ. ಅದು ಎಲ್ಲೇ ತಪ್ಪಾದ್ರೂ ನಾನು ಖಂಡಿತ ತಟ್ಟಿ ಕೇಳ್ತೀನಿ. ಯಾರು ಏನು ಅಂತ ನೋಡಲ್ಲ. ಆದ್ರೆ ನನ್ನನ್ನ ಇಷ್ಟು ಪ್ರೀತಿಯಿಂದ ಮರ್ಯಾದೆಯಿಂದ ನೋಡ್ಕೊಂಡವರು ನಾನು ಯಾರು ಅಂತ ಗೊತ್ತಾ ಅಂತ ಕೇಳೋದು ಅದೆಲ್ಲ ಫೆಮಿನಿಸಂ ಅಲ್ಲ. ಈ ಸೀರೆನ ಇಷ್ಟಪಟ್ಟು ಹಾಕೊಂಡಿದ್ದೀನಿ ಅಂತ ಹೇಳಿದ್ನಾ? ಅಯ್ಯೋ ಹೋಗ್ರಪ್ಪ. ತುಂಬಾ ವರ್ಷಗಳಿಂದ ಅವ್ರು ನಮ್ಮನ್ನ ಅಡಿಯಾಳಾಗಿ ಇಟ್ಕೊಂಡಿರೋ ಸಪ್ರೆಷನ್ನ ಪ್ರತಿಕಾರ ಇದು. ಇದನ್ನ ಅವರು ಫೇಸ್ ಮಾಡಲೇಬೇಕು. ನಿಜಾನೇ. ಅವ್ರು 1000 ವರ್ಷ ನಮ್ಮನ್ನ ಕೆಲಸದವ್ರಾಗೆ ನೋಡಿದ್ರು, ಅದಕ್ಕೆ ಕ್ಷಮೆನೇ ಇಲ್ಲ. ಅದಕ್ಕೋಸ್ಕರ ನಾನು ಹಾಕಿದ್ದೆ ಶರ್ಟು ಅಂತ ಒಂದು ಗಂಡ್ಸ್ ಹೇಳೋದು ಗಂಡಸ್ತನ ಆದ್ರೆ ನಾವು ಅದನ್ನೇ ಹೇಳಿ ಅದನ್ನ ಹೆಂಗಸ್ತನ ಅಂತ ಹೇಳೋದು ಎಷ್ಟು ಮೂರ್ಖತನ ಅಲ್ವಾ? ಚಿಕ್ಕಂದಿನಿಂದ ನಮ್ಮಪ್ಪನಿಗೆ ಅಡುಗೆ ಮಾಡಿ ಹಾಕ್ದೆ, ಆಮೇಲೆ ನನ್ನ ಗಂಡನಿಗೆ, ನನ್ನ ಮಗನಿಗೆ, ನಾಳೆ ನನ್ನ ಮೊಮ್ಮಗನಿಗೆ. ಇದುವರೆಗೂ ನನಗೆ ಅಂತ ನಾನು ಅಡುಗೆ ಮಾಡ್ಕೊಂಡು ತಿಂದೇ ಇಲ್ಲ. ಹೆಣ್ಮಕ್ಳು ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳೋ ಕುಟುಂಬದಿಂದ ನಾನು ನನ್ನ ಹೆಂಡತಿ ಕಾಲಿಗೆ ಬೀಳ್ತೀನಿ ಅಂತ ವಿಡಿಯೋ ಮಾಡೋ ಹುಡುಗರೆಲ್ಲ ಹೊರಗೆ ಬಂದಿದ್ದಾರೆ. ಇವಾಗ ನಾವು ಇವ್ರನ್ನ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವೇ ಆ ಮುಟ್ಟಾಳ್ರ ಗುಂಪಿಗೆ ಜನ ಸೇರಿಸ್ದಂಗಾಗುತ್ತೆ. ಹೇ ಬಂಗಾರವೇ ಉಸಿರಾಗಿ ಇದ್ದೆ, ಹೇ ಬಂಗಾರವೇ ಗರ್ಭ ಕಳಚಿ ಬಿತ್ತೆ, ಕತ್ತಲಲ್ಲಿ ತಾಯಿ ಮಡಿಲು ಹುಡುಕುವ ಮಗುವಾಗೆ ಸೋತು ನಿಂತೇನೆ. ಕನಸಲು ನೆನೆಯದೆ ಎಂಥ ಕೆಲಸ ಮಾಡಿದೆ ನಾನು, ನೊಂದು ಹೋದೇನೆ. ಅನ್ನ ನೀರು ಬೇಡ ಕಣೆ, ನೀನು ನಂಗೆ ಬೇಕು ಕಣೆ. ಎದೆಯ ಒಳಗೆ ಭಾರ ಇನ್ನು ನೀನಿರದೆ, ಬೇರೆ ಏನು ಬೇಡ ಕಣೆ, ನೀನು ಮಾತ್ರ ಸಾಕು ಕಣೆ. ಮನಸಾರೆ ಕೇಳುವೆ ಬಾರೆ ನನ್ನೊಡನೆ, ಕಾದಿರುವೆ ನಿನಗಾಗಿ ಬಾರೆ ನನ್ನೊಡನೆ. ಹೋದೆಯ ಪ್ರೀತಿಯೇ ಬಾರೆ ನನ್ನೊಡನೆ. ಹೌದು, ಕೋರ್ಟಲ್ಲಿ ನಡೆದಿದ್ದೆಲ್ಲ ಕೇಳಿದ್ವಿ. ಆ ಹುಡುಗನ್ಗೆ ಅಷ್ಟೊಂದು ಅವಮಾನ ಮಾಡಿದ್ಯಲ್ಲ, ಅದೆಲ್ಲ ನಿನ್ನಿಂದ ಜಗಳ ಆಗಿದ್ ಬಿಟ್ರೆ ಯಾವತ್ತಾದ್ರೂ ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳಿದಾನ ಅವನು? ಮರೆತೇನೆ ನಿನ್ನ ಮರೆತೇನೆ, ಹೋಗದಿರೆ ಒಲವೇ ಹೋಗದಿರೆ, ಏಕಾಂಗಿಯಾಗಿ ನಿಂತೇನೆ, ಆದರೂ ನಿನ್ನ ಮರೆಯ ಕಣೆ. ಮ್ಯೂಚುವಲ್ ಡೈವರ್ಸು, ಮೇಂಟೆನೆನ್ಸು ಇದನ್ನೆಲ್ಲ ಕೊಡದೇ ಇರೋದಕ್ಕೆ ಇಷ್ಟೊಂದು ದಾರಿ ಇರಬೇಕಾದ್ರೆ ಇದು ಯಾವುದನ್ನು ಯಾಕೆ ನೀವು ನಿಮ್ಮ ಕೇಸಲ್ಲಿ ಅಪ್ಲೈ ಮಾಡಲಿಲ್ಲ? ಶಕ್ತಿ ಥರ ಲಕ್ಷ್ಮಿಗೆ ಅಮ್ಮ ಅಪ್ಪ ಯಾರೂ ಇಲ್ಲ ಶಿವ. ಅವಳು ದುಡ್ಡಿಗೆ ಆಸೆ ಪಟ್ಟು ನನ್ನಿಂದ ಎಲ್ಲನೂ ಕೇಳಲಿಲ್ಲ. ನನ್ನ ಮೇಲೆ ಹೇಗಾದರೂ ಮಾಡಿ ಗೆಲ್ಲಬೇಕು ಅನ್ನೋ ಕೋಪ ಅಷ್ಟೇನೆ. ನಾವಿಷ್ಟೆಲ್ಲ ಸಂಪಾದನೆ ಮಾಡ್ತಿರೋದು ಅವರಿಗೆ ಅಲ್ವಾ? ಹಾಗಿದ್ಮೇಲೆ ಅವ್ರಿಗೆ ಕೊಡದೆ ಇನ್ಯಾರಿಗೆ ಕೊಡೋದು? ಅದಕ್ಕೆ ಕೊಟ್ಬಿಟ್ಟೆ. ನಿಮ್ಮ ವೈಫು ಹೇಗಿದ್ರು ಲಾಯರ್, ತುಂಬ ಧೈರ್ಯವಂತ ಹೆಣ್ಣು. ಆದರೆ ಶಕ್ತಿ ಹಾಗಿಲ್ಲ ಸರ್, ಅವಳಿಗಷ್ಟು ವ್ಯವಹಾರ ಎಲ್ಲ ಬರಲ್ಲ.
ಈಗಲೂ ಈ ಕೇಸಲ್ಲಿ ಡೈವರ್ಸ್ ಆದರೆ ಅವಳು ಅವರಪ್ಪ ಅಮ್ಮನ ಹತ್ರ ಹೋಗಲ್ಲ. ಒಂದು ವೇಳೆ ಈ ಕೇಸಲ್ಲಿ ಗೆದ್ರೆ ನಿಮ್ಮ ವೈಫ್ಗೆ ಅವಳಂತೂ ಅಷ್ಟು ಮುಖ್ಯ ಆಗಿರಲ್ಲ. ಅವಳು ದುಡ್ಡುಗೋಸ್ಕರ ಕೆಲಸಕ್ಕೆಲ್ಲ ಹೋಗಿ ಕಷ್ಟಪಡಲಿಲ್ಲ ಸರ್. ಚೆನ್ನಾಗಿ ತಿಂತಾಳೆ. ಅವಳಿಗೆ 500 ರೂಪಾಯಿ ಕೊಟ್ಟು ಬಟ್ಟೆ ಸೆಲೆಕ್ಟ್ ಮಾಡೋಕ್ಕೂ ಬರಲ್ಲ. ಮದುವೆಗೆ ಮುಂಚೆ ನನ್ನ ಹತ್ರ ಒಂದ್ಸಲ ಹೇಳಿದ್ಲು, ನನಗೆ ಆಸೆ ಕನಸು ಅಂತ ದೊಡ್ಡದಾಗೇನೂ ಇಲ್ಲ. ಮನೇಲಿರೋ ಗಂಡ ಏನು ಹೇಳ್ತಾನೋ ಅಂತ ಹೆದರ್ದೇನೆ ನೆಮ್ಮದಿಯಾಗಿರೋ ಒಂದು ಜೀವನ. ಆದರೆ ಅವರಪ್ಪ ಏನು ಪ್ರೆಷರ್ ಹಾಕಿದ್ರು ಅದೇ ಪ್ರೆಷರ್ನೇ ನಾನು ಹಾಕಿದೆ ಸರ್. ಒಂದು ವೇಳೆ ಅವಳು ಆಸೆ ಪಟ್ಟಾಗ ನಾನು ಇರೋಗಿ ಬಿಟ್ಟಿದ್ದಿದ್ರೆ ಅವಳಿಗೆ ಇಷ್ಟೊಂದು ಕಷ್ಟ ಪಡ್ತಿರ್ಲಿಲ್ಲ ಅಲ್ಲ. ಏನಕ್ರ ನಿಮ್ಮ ಹೆಂಡ್ತಿರೆಲ್ಲ ಇಷ್ಟೊಂದು ಕಷ್ಟ ಕೊಡ್ತಿದ್ದಾರೆ ನಿಮಗೆ? ಏನ್ ಪಾಪ ಮಾಡಿದಿರೋ ನೀವು? ನನಗೆ ಮದುವೆ ಬಗ್ಗೆ ಯೋಚನೆ ಮಾಡಿದ್ರೇನೆ ಭಯ ಆಗುತ್ತೆ ಕಣ್ರು. ಏನ್ರೋ ಬೇಕು ನಿಮಗೆ? ಯಾಕ್ರೋ ಇಷ್ಟೊಂದು ಕಷ್ಟ ಕೊಡ್ತಿದ್ದೀರಾ? ಸಿದ್ದು ಸರ್, ಮೊದಲನೇ ಕೇಸ್ ನಿಮ್ದೇನೆ. ಜಡ್ಜ್ನ ಬೇರೆ ಬದಲಾಯಿಸಿದ್ದಾರೆ. ಯಾರಯ್ಯ? ಯಾರೋ ಅಲ ಮೇಲೂ ಮಂಗಯ್ಯ. ಕೇಳಿಸ್ಕೊಂಡ್ಯಾ ನಾರಾಯಣ? ಲೇಡಿ ಜಡ್ಜು ಸುಮ್ಮನೆ ನಿನ್ನ ಸಂಸಾರ ತಯ್ಯ ತಕಂತ ಕುಣಿತಿದೆ, ಅದ್ರಲ್ಲಿ ಇದು ಬೇರೆ. ಆಲ್ ರೈಸ್. (2854/2024) ಶಕ್ತಿ ಶಿವ. ಹೇಳಿ. ಯುವರ್ ಆನರ್, 5 ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ದಾರೆ. ಅದಾದ್ಮೇಲೇನು ನನ್ನ ಕ್ಲೈಂಟ್ ಶಕ್ತಿಗೆ ಅವ್ರ ಜೊತೆ ಬಾಳೋದಕ್ಕೆ ಇಷ್ಟನೇ ಇಲ್ಲ. ಶಿವ, ಮ್ಯೂಚುವಲ್ ನಿಮ್ಗೆ ಓಕೆನಾ? ಒಪ್ಪಿಗೆ ಇದೆ ಮೇಡಮ್. ಏನ್ ಸರ್, ಮ್ಯೂಚುವಲ್ ಡೈವರ್ಸ್ ಕೊಟ್ಬಿಡೋದಾ? ಅವಳು ಮೇಂಟೆನೆನ್ಸ್ ಅಂತ ಏನು ಕೇಳ್ತಾಳೋ ಅದನ್ನ ಕೊಟ್ಬಿಡೋದಾ? ಅವಳಾದರೂ ಸಂತೋಷವಾಗಿರಲಿ ಸರ್. ನಿಮ್ಮ ಡಿಮ್ಯಾಂಡ್ಸ್ ಏನು? ಮಂತ್ಲಿ ಮೇಂಟೆನೆನ್ಸ್ ಬೇಕು. ಆಸ್ ಪರ್ ಲಾ ಅವ್ರ ಹತ್ರ ಇರೋ 50% ಪ್ರಾಪರ್ಟೀಸ್ನ ಲಮ್ಸಮ್ ಆಗಿ 1 ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಯುವರ್ ಆನರ್. ಒಪ್ಪಿಗೆ ಇದೆ ಯುವರ್ ಆನರ್. ಕಾಂಜುಡಿಯಲ್ ರೈಟ್ಸ್ನು ಕೂಡ ವಿಡ್ರಾ ಮಾಡ್ಕೋತೀವಿ. ಇವತ್ತು ಎರಡೂ ಪಾರ್ಟಿಗಳು ಎಲ್ಲದಕ್ಕೂ ಒಪ್ಪಿಗೆ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ರೆ ಇಷ್ಟೊಂದು ವಾಯ್ದೆಗಳನ್ನ ಯಾಕೆ ತಗೊಂಡ್ರಿ? ಹೇಳಿ ಮಿಸ್ಟರ್ ನಾರಾಯಣ್. ತಮ್ಮ ಈ ಸಂಸಾರನ ಹೇಗಾದರೂ ಮಾಡಿ ಕಾಪಾಡ್ಕೋಬೇಕು ಅಂತ ನನ್ನ ಕಕ್ಷಿದಾರರು ಇಲ್ಲಿವರೆಗೂ ಹೋರಾಡಿದ್ರು. ಆದರೆ ಅವ್ರನ್ನ ಬಿಟ್ಟು ಹೋಗೋದೇ ಆಕೆಗೆ ಸ್ವತಂತ್ರ ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ಅವರ ಆಸೆಗಳಿಗೆ ಅಡ್ಡಿಪಡಿಸದೆ ಅವ್ರು ಕೇಳಿದ್ದನ್ನು ಕೊಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಯುವರ್ ಆನರ್. ಇದು ನನ್ನ ಮೊದಲನೇ ಫ್ಯಾಮಿಲಿ ವೆಲ್ಫೇರ್ ಜಡ್ಜ್ಮೆಂಟ್. ನಮ್ಮ ದೇಶದ ಇತಿಹಾಸದಲ್ಲಿ ಒಬ್ಬ ಹೆಣ್ಣು ಮತ್ತು ಗಂಡಿನ ಮಧ್ಯೆ ಇರೋ ಸಮಸ್ಯೆಗೆ ಒಬ್ಬ ತೃತೀಯ ಲಿಂಗಿ ಜಡ್ಜ್ ಕೊಡ್ತಾ ಇರುವಂಥ ಮೊದಲ ತೀರ್ಪು. ಹಾಗಾಗಿ ಅದರ ಜವಾಬ್ದಾರಿ ನನಗಿದೆ. ನೀವ್ಯಾಕೆ ನಿಮ್ಮ ಕಕ್ಷಿದಾರರು ತಮ್ಮ ಹೆಂಡತಿ ಜೊತೆ ಸೇರಿ ಬದುಕಬೇಕು ಅಂತ ಅಂದ್ಕೊಂಡ್ರಿ? ನಿಮ್ಮ ಆರ್ಗ್ಯುಮೆಂಟ್ಸನ್ನು ನಾನು ಮುಂದೆ ಇಡಿ, ಒಂದು ಫೈನಲ್ ಚಾನ್ಸ್ ಕೊಡ್ತೀನಿ. ಯುವರ್ ಆನರ್, ನನ್ನ ಕಕ್ಷಿದಾರರು ಇವತ್ತಿಗೂ ತಮ್ಮ ಹೆಂಡತಿ ಜೊತೆನೇ ಬದುಕಬೇಕು ಅಂತಿದ್ದಾರೆ. ಮತ್ತಿನ್ನೇನಕ್ಕೆ ಇಷ್ಟೊಂದು ಕೋಪ ಜಗಳ ಅಂತ ಕೇಳಿದ್ರೆ ಒಂದೇ ಒಂದು ಕಾರಣ ಸಿಗ್ತಾ ಇದೆ ಯುವರ್ ಆನರ್. ನೀನು ದೊಡ್ಡವಳ ನಾನು ದೊಡ್ಡವನ ಅಂತ ಅವರಿಬ್ಬರ ಮಧ್ಯೆ ಇರೋ ಜಗಳ ಈಗೋ. 25-30 ವರ್ಷದಿಂದ ಎಲ್ಲ ಜಾಗಗಳಲ್ಲೂ ಎಲ್ಲ ಸ್ಥಳಗಳಲ್ಲೂ ತಮ್ಮ ತಾಯಿ ಹೇಳ್ದಂಗೆ ಬೆಳೆದಂಥ ಒಬ್ಬ ಗಂಡು ಇದ್ದಕ್ಕಿದ್ದಂಗೆ ಆಗುವಂಥ ಚೇಂಜಸ್ಗಳನ್ನು ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ತಾಳಿನ ಕಣ್ಣುಗೊತ್ಕೊಂಡು ಜೀವನ ಮಾಡಿದಂಥ ಒಂದು ಮನೆತನದಲ್ಲಿ ಬೆಳೆದಂಥ ಒಬ್ಬ ಹುಡುಗ ತಾಳಿ ಎಲ್ಲ ಇನ್ನು ಮುಂದೆ ಅಗತ್ಯನೇ ಇಲ್ಲ ಅಂತ ಕಿತ್ತು ಬಿಸಾಕ್ದಾಗ ದಿಢೀರಂತ ಅದನ್ನು ಒಪ್ಕೊಳ್ಳೋದಕ್ಕಾಗಲಿಲ್ಲ. ಅದು ಹೆಣ್ಣಿಗೆ ಒಂದು ಗೌರವನ ಹೆಚ್ಚುತ್ತೆ ಅನ್ನೋದು ಆಕೆಗೂ ಅರ್ಥ ಆಗಲಿಲ್ಲ. ಮನೆಗೆ ಯಾರಾದರೂ ಗಂಡಸರು ಬಂದರೆ ಮನೇಲಿ ಅವ್ರಿಲ್ಲ ಅಂತ ಹೇಳಿ ಕಳಿಸೋ ಅಮ್ಮ, ಅಜ್ಜಿ, ಚಿಕ್ಕಮ್ಮ, ಅತ್ತೆ ಇವರೆಲ್ಲ ನೋಡಿ ಬೆಳೆದಂಥ ಈ ಹುಡುಗನಿಗೆ
ತನ್ನ ಜೊತೆಗಿರುವಂಥ ಸ್ನೇಹಿತರೊಂದಿಗೆ ಸಹಜವಾಗಿ ಪಬ್ಗೆ ಪಾರ್ಟಿಗೆ ಹೋಗಬೇಕು ಅನ್ನೋಂಥ ಹೆಣ್ಣು ಮಕ್ಕಳ ಮನಸ್ಥಿತಿ ಅರ್ಥ ಆಗಲಿಲ್ಲ. ಅದಕ್ಕಾಗಿ ಇದೆಲ್ಲ ತಪ್ಪು, ಹೀಗೆಲ್ಲ ಮಾಡಬಾರ್ದು ಅನ್ನೋಂಥ ತಪ್ಪು ಆರ್ಗ್ಯುಮೆಂಟ್ ನಮ್ದಲ್ಲ ಯುವರ್ ಆನರ್. ಇದೆಲ್ಲ ನಿಮಗೆ ಅರ್ಥ ಆಗಿರೋ ಹಾಗೆ ಗಂಡು ಮಕ್ಕಳಿಗೂ ಅರ್ಥ ಆಗೋದಕ್ಕೆ ಒಂದು ಅವಕಾಶ ಕೊಡಿ. ಅಷ್ಟರೊಳಗಡೆ ಅವ್ರನ್ನ ಬಿಟ್ಟು ಹೋಗುವಂಥ ನಿರ್ಧಾರ ತಗೋಬೇಡಿ ಅನ್ನೋಂಥದ್ದೇ ನಮ್ಮ ಆರ್ಗ್ಯುಮೆಂಟ್ ಯುವರ್ ಆನರ್. ಇಲ್ಲಿ ನೋಡಿ, ಇಲ್ಲಿ ಡೈವರ್ಸ್ ಕೇಳ್ಕೊಂಡು ನಿಂತಿರೋಂಥ ಎಷ್ಟೋ ಜನಗಳಲ್ಲಿ ಕಾಮನ್ ಆಗಿರೋಂಥ ಒಂದು ಸಮಸ್ಯೆ ಏನು ಗೊತ್ತಾ ಯುವರ್ ಆನರ್? ಮದುವೆ ಅನ್ನೋಂಥ ಕಮಿಟ್ಮೆಂಟ್ನ ಒಪ್ಕೊಂಡಾಗ ಗಂಡು ಹೆಣ್ಣಿನ ಜೊತೆಗೆ, ಹೆಣ್ಣು ಗಂಡಿನ ಜೊತೆಗೆ ತಾನೊಬ್ಬ ಪರ್ಫೆಕ್ಟ್ ಪಾರ್ಟ್ನರ್ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಮುಖವಾಡನ ಹಾಕ್ಕೊಂಡು ಒಳ್ಳೆಯವರು ಅಂತ ಬದುಕ್ತಾ ಇರ್ತಾರೆ, ಸುಳ್ಳು ಹೇಳಿರ್ತಾರೆ, ಯಾಮಾರಿಸಿರ್ತಾರೆ. ಮದುವೆ ಆದ್ಮೇಲೆ ಅದೆಲ್ಲ ಸುಳ್ಳು ಅಂತ ಗೊತ್ತಾಗುತ್ತೆ. ನಂತರ ಯಥಾರ್ಥವನ್ನು ತಿಳ್ಕೊಂಡ ಮೇಲೆ ಇಲ್ಲಿ ಬಂದು ನಿಂತ್ಕೋತಾರೆ. ಇನ್ಫ್ಲೂಯೆನ್ಸ್ ಈ ಜನರೇಷನ್ನ ಬಹಳ ಹಾಳು ಮಾಡ್ತಾ ಇರೋಂಥ ಒಂದು ಪದ ಯುವರ್ ಆನರ್. ಇಂಟರ್ನೆಟ್ಟಲ್ಲಿ ಯಾರು ಯಾವುದಕ್ಕೋಸ್ಕರ ಮಾಡ್ತಿದ್ದಾರೆ ಈ ವಿಷಯನ ಅಂತ ತಿಳ್ಕೊಳ್ಳದೆ ಅದನ್ನು ನಾನೂ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತೇಳಿ ಹಠ ಮಾಡೋಂಥ ಹೆಣ್ಮಕ್ಳು ನೋಡಿದಾಗ ಅದರಲ್ಲಿ ಏನಂತ ವಿಶೇಷ ಇದೆ ಅಂತ ನಮಗೂ ಗೊತ್ತಾಗ್ಲಿಲ್ಲ. ತಿನ್ನೋ ಊಟದಿಂದ ಹಿಡಿದು ಹಾಕೊಳ್ಳೋ ಬಟ್ಟೆ, ಯೂಸ್ ಮಾಡೋ ಟಾಯ್ಲೆಟ್ವರೆಗೂ ವೆಸ್ಟರ್ನ್ ಕಲ್ಚರೇ ಬೇಕು ಅಂತ ಹಠ ಮಾಡೋ ಹೆಣ್ಮಕ್ಳು ಅದೇ ಮುಂದಿನ ಒಂದು ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂತ ಅನ್ಕೊಳ್ತಿರೋದಕ್ಕೂ ಮದುವೆ ಅಂತ ಬಂದಾಗ ಸಂಪ್ರದಾಯಬದ್ಧವಾಗಿ ಹಿಂದಿನ ಕಾಲದಂಗೆ ಆಡಂಬರವಾಗಿ ಮಾಡಬೇಕು ಅಂತ ಅನ್ಕೋತಾರೆ. ಇಂಥ ಕಾರ್ ಬೇಕು, ಇಂಥ ದೊಡ್ಡ ಚೌಲ್ಟ್ರಲ್ಲೇ ಮದುವೆ ಆಗಬೇಕು, ಇಷ್ಟು ದುಡ್ಡು ಬೇಕು, ಇಷ್ಟು ಒಡವೆಗಳು ಬೇಕು ಅಂತ ಕೇಳ್ತಾರೆ. ಮತ್ತೆ ನೀನಾ ನಾನಾ ಅಂತ ಜಗಳ ಮಾಡೋಂಥ ಹೆಣ್ಮಕ್ಳ ಹತ್ರ ನಾನೊಂದು ಪ್ರಶ್ನೆನ ಕೇಳ್ತೀನಿ ಯುವರ್ ಆನರ್. ಯಾಕೆ ಅದನ್ನೇ ವೆಸ್ಟರ್ನ್ ಕಲ್ಚರ್ ಥರ 4 ಜನ ಸಿಂಪಲ್ ಆಗಿ ಹೋಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಯಾಕೆ ಆಗಬಾರ್ದು? ಇಲ್ಲಿ ವಿಚ್ಛೇದನಕ್ಕೆ ಅಪ್ಲೈ ಮಾಡಿರೋ ಎಲ್ಲಾರನ್ನೂ ಕೇಳಿ ಅವರ ಮದುವೆನ ಅವ್ರ ಕಾಸಲ್ಲೇ ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅಂತ ಕೇಳಿ. ಅವ್ರಿಗೆ ಇಷ್ಟವಾಗಿರೋದನ್ನ ಒಂದೊಂದು ಆರಿಸಿ ನೋಡಿ ಇಲ್ಲಿವರೆಗೂ ಅವರ ಪೇರೆಂಟ್ಸು ಅದಕ್ಕೋಸ್ಕರ EMIಗಳು ಕಟ್ತಾ ಇದ್ದಾರೆ. ಒಂದೊಂದು ರೂಪಾಯಿನೂ ನನ್ನನ್ನು ಕೇಳಿನೇ ಖರ್ಚು ಮಾಡಬೇಕು ಅನ್ನೋದು ಅವ್ರ ಧೀಮಂತತನ. ಆದರೆ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿರೋಂಥ ದುಡ್ಡನ್ನ ಕುಟುಂಬ, ಹೆಂಡತಿ, ದುಡ್ಡು, ಕಾಸು, ಓದು, ವಿದ್ಯಾಭ್ಯಾಸ, ಮಾತ್ರೆ ಖರ್ಚು ಎಲ್ಲದಕ್ಕೂ ಖರ್ಚು ಮಾಡಿರ್ತಾರೆ. ತನಗೋಸ್ಕರ 1 ರೂಪಾಯಿ ಸರಿಯಾಗಿ ಖರ್ಚು ಮಾಡ್ಕೊಳ್ತಿರೋಂಥ ಒಬ್ಬ ಗಂಡು ಕೂಡ ಅಮಾಯಕನೇ ತಾನೆ ಮೇಡಮ್? ನೀನು ಸಂಪಾದನೆ ಮಾಡಿರೋ ಕಾಸನ್ನ ನಾನು ಸ್ವತಂತ್ರವಾಗಿ ಖರ್ಚು ಮಾಡೋಕ್ಕಾಗ್ತಿಲ್ಲ ಅನ್ನೋದಕ್ಕಿಂತ ನಾನು ಸಂಪಾದನೆ ಮಾಡಿರೋ ಕಾಸನ್ನ ನಾನೇ ಸ್ವತಂತ್ರವಾಗಿ ಯೂಸ್ ಮಾಡೋಕ್ಕಾಗ್ತಿಲ್ಲ ಅನ್ನೋದು ಎಷ್ಟು ದೊಡ್ಡ ನೋವು ಮೇಡಮ್. ಇಲ್ಲಿ ಗಂಡು ಮಕ್ಕಳಿಗೆ ಎಲ್ಲಿದೆ ಮೇಡಮ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್? ಅದು ಹೇಗೆ ಮೇಡಮ್? ಈ ನಾಡಲ್ಲಿ ಒಂದೇ ಕಾನೂನು ಅಲ್ವಾ? ಅದು ಹೇಗೆ ಹೆಣ್ಮಕ್ಳು ಸಂಪಾದನೆ ಮಾಡಿದಾಗ ಸಾಧನೆ ಆಗುತ್ತೆ, ಗಂಡು ಮಕ್ಕಳು ಸಂಪಾದನೆ ಮಾಡಿದಾಗ ಸಾಲ ಆಗುತ್ತಲ್ಲ ಮೇಡಮ್? ನೀನು ಹೆಣ್ಣು ಮಗು, ನಾನು ಗಂಡು ಮಗು, ನೀನು ಯಾಕೆ ಎದ್ದು ನನಗೆ ಸೀಟ್ ಕೊಡಬೇಕು ಬಸ್ಸಲ್ಲಿ? ಕೂತ್ಕೋ, ನೀನು ನಾನು ಒಂದೇ ಅಂತ ಹೇಳೋದೇ ಅಲ್ವಾ ಮೇಡಮ್ ಫೆಮಿನಿಸಮ್? ನೀನು ಗಂಡಸು, ನಾನು ಹೆಣ್ಮಗು, ನಿಂತಿದ್ದೀನಿ ನೋಡು, ಎದ್ದೇಳು ನೀನು. ಈ ರೀತಿ ಹೇಳೋಂಥದ್ದು ಸೂಡೋ ಫೆಮಿನಿಸಮ್. ಇಲ್ಲಿ ಗಂಡು ಮಕ್ಕಳಾಗಿರೋದಕ್ಕೂ ಈ ರೀತಿ ಮಾತಾಡ್ತಿರೋದಕ್ಕೂ ಒಂದು ವ್ಯತ್ಯಾಸನೂ ಗೊತ್ತಾಗ್ತಾ ಇಲ್ಲ ಮೇಡಮ್ ನಮಗೆ. ಅಯ್ಯೋ ದೇವರೇ, ಈ ಮದುವೆ ಅನ್ನೋಂಥ ಜೀವನದಲ್ಲಿ 50-50 ಅನ್ನೋದೇ ಇಲ್ಲ. ನಾನು ಅಡುಗೆ ಮಾಡ್ತೀನಿ, ನೀನು ಪಾತ್ರೆ ತೊಳಿ, ನಾನು ಇಡ್ಲಿ ಮಾಡ್ತೀನಿ, ನೀನು ಚಟ್ನಿ ರುಬ್ಬು ಅನ್ನೋದ್ರಲ್ಲಿ ಇಲ್ಲ ಮೇಡಮ್ 50-50. ಕೆಲವೊಮ್ಮೆ ಕೆಲವು ವಿಷಯದಲ್ಲಿ ನಾನು 70 ನೀನು 30 ಆಗ್ತೀಯಾ, ಇನ್ನು ಕೆಲವು ವಿಷಯಗಳಲ್ಲಿ ನೀನು 30 ನಾನು 70 ಆಗ್ತೀನೋ ಅಂತ ವಿಚಾರನ ಅರ್ಥ ಮಾಡಿಕೊಂಡು ಅದನ್ನು ತಿಳ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ನಡೆಸೋ ಜೀವನನೇ ಮೇಡಮ್ 50-50. ಒಬ್ಬ ಗಂಡಸು ತನ್ನ ಕುಟುಂಬಕ್ಕೋಸ್ಕರ ತನ್ನಲ್ಲಿರೋಂಥ ಸಂಪಾದನೆ ಎಲ್ಲ ತ್ಯಾಗ ಮಾಡಿ ನಿಧಾನವಾಗಿ ಅವನದೊಂದು ಸುಂದರವಾದ ಪ್ರಪಂಚನ ತಯಾರು ಮಾಡ್ತಾನೆ. ನೆಮ್ಮದಿಯಾಗಿ ಎಲ್ಲವನ್ನ ಮುಗಿಸಿ ಇನ್ನು ಮುಂದೆ ನೆಮ್ಮದಿಯಾಗಿ ಬದುಕಬೇಕು ಅಂತ ಅನ್ಕೊಳ್ಳೋವಾಗ ನನ್ನ ಸರಿಸಮನಾಗಿ ನೀನು ಖರ್ಚು ಮಾಡ್ತಾ ಇಲ್ಲ, ನೀನು ಸಂಸಾರ ನಡೆಸೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ಅವನನ್ನು ಆ ಪ್ರಪಂಚದಲ್ಲಿ ಒಂಟಿಯಾಗಿ ಬಿಟ್ಟು ಹೊರಟೋಗ್ತಾರೆ. ಅವನು ಅಲ್ಲೇನೆ ಅನಾಥನಾಗಿ ಯಾರೂ ಇಲ್ಲದೆ ಒಂಟಿಯಾಗಿ ನಿಂತುಬಿಡ್ತಾನೆ. ಇಲ್ಲಿ ಎಲ್ಲರೂ ನಾನು ಯಾಕೆ ಬಿಟ್ಕೊಡ್ಬೇಕು ಅಂತ ಕೇಳ್ತಾನೇ ಇದ್ದಾರೆ. ಮದುವೆ ಆದ ಜೀವನದ ಸೌಂದರ್ಯತೆನೇ ಬಿಟ್ಕೊಡೋದಲ್ವಾ ಮೇಡಮ್? ಶಿವ, ನೀವೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಜೊತೆಲಿರೋದಕ್ಕೂ ಒಂಟಿಯಾಗಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಮೇಡಮ್. ಇಷ್ಟೆಲ್ಲ ಆದಮೇಲೂ ಬಂದರೂ ಒಟ್ಟಿಗೆ ಇರಬೇಕು ಅಂತ ನನ್ನ ಆಸೆ. ಆದರೆ ಅವಳಿಗೆ ಒಂಟಿಯಾಗಿರಬೇಕು ಅಂತ ಆಸೆ ಇದೆ. ಅವಳ ಆಸೆ ಪಟ್ಟ ಹಾಗೇನೆ ಬೇಡ ಮೇಡಮ್. LGBTಗೆ ಇವತ್ತು ಇಷ್ಟೊಂದು ಬೆಂಬಲ ಇರೋ ಈ ಕಾಲದಲ್ಲಿ ಇವತ್ತು ಕೂಡ ಗಂಡು ಮತ್ತು ಹೆಣ್ಣಿನ ಮಧ್ಯದಲ್ಲಿ ನೀನು ದೊಡ್ಡವನ ನಾನು ದೊಡ್ಡವಳು ಅಂತ ಜಗಳ ಮಾಡೋದು ನೋಡ್ತಿದ್ರೆ ತಮಾಷೆ ಅನ್ನಿಸ್ತಾ ಇದೆ. ನೀವಿನ್ನೂ ಚಿಕ್ಕವರು. ನಿಮ್ಮಿಬ್ಬರಿಗೂ ನಂಗೆ ಡಿವೋರ್ಸ್ ಬೇಡ ಮೇಡಮ್. ಅವ್ರು ಹೇಳ್ತಾ ಇರೋದೆಲ್ಲ ನ್ಯಾಯವಾಗಿದೆ ಅಂತ ನಾನು ಹೇಳಲ್ಲ. ಕೆಲವು ವಿಷಯಗಳಲ್ಲಿ ಹೆಣ್ಣಿಗೆ ಏನು ಅನ್ಸತ್ತೆ ಅಂತ ಇವ್ರಿಗೆ ಅರ್ಥನೇ ಆಗಲ್ಲ. ಇವಾಗಲೂ ಕೂಡ ನನಗೆ ಇವ್ರನ್ನ ಕ್ಷಮಿಸಿ ಮತ್ತೆ ಮೊದಲಿನ ಥರ ಬದುಕಕ್ಕಾಗಲ್ಲ. ಆದರೆ ನನಗೆ ಇವಾಗ ಡಿವೋರ್ಸ್ ಬೇಡ ಮೇಡಮ್. ಹೇ ಬಂಗಾರವೇ
ಉಸಿರಾಗಿ ಇದ್ದೆ ಬಂಗಾರವೇ. ಮುಂದಿನ ದಿನಾಂಕನ ಇನ್ನು 3 ತಿಂಗಳು ಮುಂದಕ್ಕೆ ಹಾಕ್ತಾ ಇದ್ದೀನಿ. ನಿಮ್ಮ ತೀರ್ಮಾನನ ಬದಲಾಯಿಸಿಕೊಂಡು ನೀವಿಬ್ರು ಕೋರ್ಟಿಗೆ ಜೋಡಿಯಾಗಿ ಬಂದರೆ ನಾನು ಸಂತೋಷ ಪಡ್ತೀನಿ. ಹಲೋ ಅಪ್ಪ. ಅಮ್ಮ ಇನ್ಮೇಲೆ ದೊಡ್ಡಮ್ಮನ ಫೋನಿಂದ ಡೈಲಿ ವಿಡಿಯೋ ಕಾಲ್ ಮಾಡು ಅಂತ ಹೇಳಿದ್ರು, ಅದಕ್ಕೆ ಫೋನ್ ಮಾಡಿದೆ. ಯಾಕಪ್ಪ ಅಳ್ತಾ ಇದ್ದೀರಾ? ಅಳ್ಬೇಡಿ ಅಪ್ಪ. ಯಾಕಪ್ಪ ಅಳ್ತಿದೀಯಾ? ಅಯ್ಯೋ ನನ್ ಮುದ್ದು ಬಂಗಾರ, ಏನೂ ಆಗಿಲ್ಲಮ್ಮ. ಮುದ್ದು ಸಾರಿ ಮ್ಯಾಮ್. ಶಕ್ತಿ, ಇಟ್ಸ್ ಯೋರ್ ಚಾಯ್ಸ್. ಶಿವ, ಮರೆತೋದೆ ನನ್ನೇ ಮರೆತೋದೆ, ನೀನಿರಲು ಎದುರು ಮರೆತೋದೆ, ಮರೆತೋದೆ ಎಲ್ಲ ಮರೆತೋದೆ, ಮರೆಸೋ ಕಣ್ಣಲ್ಲೇ ಮರೆತೋದೆ. ಒಂದು 2-3 ತಿಂಗಳು ಟೈಮ್ ಬೇಕು ಅಂತ ಕೇಳಿದೆ. ಅಂದ್ರೆ ನಾನು ಟೈಮ್ ಕೇಳಿದ್ರೆ ನೀನು ಬಿಟ್ಬಿಡ್ತೀಯಾ? ಇಲ್ಲ, ನಾನು 2 ಇಯರ್ಸ್ ಕೇಳಿದ್ರೆ? ಅದು ಅಂಬೇಡ್ಕರ್ ಹುಟ್ಟಿದ ಜಾಗ ಯಾವುದು? ಪೋರ್ಬಂದರ್. ಇನ್ನು ನಾನು ನೀನು ಸಿಹಿ ಹಾಲು ಜೇನು ಬೆರೆತಂತೆ ಬೆರೆತು ಜೊತೆಗೂಡಿ, ಹೊಸದೊಂದು ವರುಷ ಹೊಸದೇನು ಹರುಷ ನೀರುವ ಬದುಕೆ ಬಲು ಮೋಡಿ. ಇನ್ನು ನಾನು ನೀನು ಸಿಹಿ ಹಾಲು ಜೇನು ಬೆರೆತಂತೆ ಬೆರೆತು ಜೊತೆಗೂಡಿ, ಹೊಸದೊಂದು ವರುಷ ಹೊಸದೇನು ಹರುಷ ನೀರುವ ಬದುಕೆ ಬಲು ಮೋಡಿ. ಮರೆತೋದೆ ನನ್ನೇ ಮರೆತೋದೆ, ನೀನಿರಲು ಎದುರು மறுதோதே என்னோடு சேர்ந்து வாழும் பாக்கியம் இனி உனக்கு கிடையாது. சுவாமி, சோதித்தது போதும். இனி வேதனையை என்னால் தாழ முடியாது. ஏற்றுக்கொள்ளுங்கள். சக்தி, உன் நிலைமை மறந்து தச்சன் மகள் என்ற பாசத்தால் தவறு செய்து விட்டாய். இதற்கு தக்க தண்டனை நீ என்னை பிரிந்திருக்கோ. அப்படி
தனிமையில் இருக்க வேண்டாம். உன் துணை இனி எனக்கு தேவையில்லை. உலகில் இனி நாமே தனித்து இயங்கிக் கொள்வோம். சிவம் தான் உலகில் ಸಿರಂದದು. இல்லை. ಏಯ್ ನಾಳೆ ಕೋರ್ಟ್ಗೆ ಹೋಗಿ ನಾವಿಬ್ರು ಒಂದಾಗಿದ್ದೀವಿ ಅಂತ ಹೇಳಿ ಜಡ್ಜ್ನ ಮನೆಗೆ ಊಟ ಕರೆಯೋಣವಾ? ಹಾಗೆ ನಾರಾಯಣ ಅಣ್ಣನು ಲಕ್ಷ್ಮಿ ಅಕ್ಕನು ಒಟ್ಟಿಗೆ ಬರಕ್ಕೆ ಹೇಳೋಣ ಅಲ್ಲ? ನೀನಿರು, ನಾನು ನೋಡ್ತೀನಿ. ಶಿವ, ಹಾಗೆ ಸಿದ್ದುಗೂ ಒಂದು ಹುಡುಗಿನ ಹುಡ್ಕಣ್ಣ. ನೋಡೋಣ. ಮಿಸ್ಟರ್ ಶಿವ, ಸರ್ ನಿಮ್ಮ ಆರ್ಡರ್. ಥ್ಯಾಂಕ್ ಯು. ಶಿವ, ಏನು ಏನೇ ಆದ್ರೂ ಈ ಪಿಕ್ಚರಲ್ಲಿ ಎಲ್ಲ ಶಿವಂದೇ ತಪ್ಪು ತಾನೆ? ತಾನ ನಾನನ ತಾನ ತಾನ ನಾನನ ತಾನ ನಾನನ ತಾನ ತಾನ ನಾನನ ಮಾಲೆ ಹಾಕಿದ ಹುಡುಗ ಬದಲಾಗೋದ, ಮಾಲೆ ಹಾಕಿದ ಹುಡುಗ ಬದಲಾಗೋದ, ಮಾಲೆ ಹಾಕಿದ ಹುಡುಗ ಬದಲಾಗೋದ, ಮಾಲೆ ಹಾಕಿದ ಹುಡುಗ ಬದಲಾಗೋದ. ಮನೆ ಮಗನೇ ಮಗನೇ ಮನೆ ಮಗನೇ ಮಗನೇ ಮದುವೆಯ ಟೈಮು ಬಂತೇನೋ. ಮನೆ ಮಗನೇ ಮಗನೇ ಮನೆ ಮಗನೇ ಮಗನೇ ಮದುವೆಯ ಟೈಮು ಬಂತೇನೋ. ಮಾಲೆ ಹಾಕಿ ಮಾನ ಹೋಯ್ತು, ತಾಳಿ ಕಟ್ಟಿ ತಲೆಯು ಹೋಯ್ತು, ಹುಲಿಯು ಈಗ ಬೆಕ್ಕು ಆಯ್ತಲ್ದೋ. ಹೇಳಿದ್ದಕ್ಕೆಲ್ಲಾನು ತಲೆಯಾಡಿಸಿ ನಿಲ್ಲುವನು, ಪಾಪ ಇವನು ಒಳ್ಳೆ ಹುಡುಗನೋ. ಮನೆ ಮಗನೇ ಮಗನೇ ಮನೆ ಮಗನೇ ಮಗನೇ ಕಲ್ಯಾಣ ಕೂಡಿ ಬಂತೇನೋ. ಮನೆ ಮಗನೇ ಮಗನೇ ಮನೆ ಮಗನೇ ಮಗನೇ ಮದುವೆಯ ಟೈಮು ಬಂತೇನೋ. ಅವನೇ ಹುಡುಕಿಕೊಂಡ ತಾನೇ ಸಿಕ್ಕಿಕೊಂಡ, ಏನೋ ಆಗಿದೆ ಲವ್ ತೀರದೆ ಪಾಪ ಕರಗಿ ಬಿಟ್ಟ. ಆದ್ರೂ ಆಸೆ ಪಟ್ಟ ಬಯಕೆ ಸೇರಿಸಿ ಇಟ್ಟ, ಪ್ರೇಮ ಕಾವ್ಯವೇ ಪೂರ್ತಿ ಬರೆಯದೆ ಪಾಪ ಹೆದರಿ ಬಿಟ್ಟ. ಮಾಲೆ ಹಾಕಿದ ಹುಡುಗ ಬದಲಾಗೋದ, ಮಾಲೆ ಹಾಕಿದ ಹುಡುಗ ಬದಲಾಗೋದ, ಮಾಲೆ ಹಾಕಿದ ಹುಡುಗ ಬದಲಾಗೋದ, ಮಾಲೆ ಹಾಕಿದ ಹುಡುಗ ಬದಲಾಗೋದ. ಮಾಲೆ ಹಾಕಿ ಮಾನ ಹೋಯ್ತು, ತಾಳಿ ಕಟ್ಟಿ ತಲೆಯು ಹೋಯ್ತು, ಹುಲಿಯು ಈಗ ಬೆಕ್ಕು ಆಯ್ತಲ್ದೋ. ಹೇಳಿದ್ದಕ್ಕೆಲ್ಲಾನು ತಲೆಯಾಡಿಸಿ ನಿಲ್ಲುವನು, ಪಾಪ ಇವನು ಒಳ್ಳೆ ಹುಡುಗನೋ.